ಜಗತ್ತು ನಿಂತಿರುವ ಸ್ಥಳದಲ್ಲಿ ಕೊನೆಗೆ ಅವರು ಇವರು ಯಾಕೆ? ಗೀತೆಯಲ್ಲಿ ಕೃಷ್ಣನೇ ಹೇಳಿದ್ದಾನಲ್ಲ, ಯಾವಾಗೆಲ್ಲ ಧರ್ಮ ವಿನಾಶದ ಅಂಚಿಗೆ ಹೋಗ್ತದೆ, ಯಾವಾಗ ಅಧರ್ಮ ಅನ್ನೋದು ತಲೆ ಎತ್ತಿ ನಿಲ್ತದೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಹ ಅಂತ ಹೇಳಿ, ಅಭ್ಯುತ್ಥಾನಾಯ ಅಧರ್ಮಸ್ಯ ಸಂಭವಾಮಿ ಯುಗೆ ಯುಗೆ, ಮತ್ತೆ ಮತ್ತೆ ಯಾವಾಗ ಅಧರ್ಮ ತಾಂಡವಾಡ್ಲಿಕ್ಕೆ ಶುರು ಮಾಡ್ತದೆ ಅವಾಗೆಲ್ಲ ನಾನು ಅವತಾರಗಳನ್ನು ಎತ್ತಿ ಬಿಡ್ತಾ ಇರ್ತೇನೆ ಅಂತ ಹೇಳಿ. ಏನು ಧರ್ಮ ಅಂದ್ರೆ ಏನು, ಅಧರ್ಮ ಅಂದ್ರೆ ಏನು? ಧರ್ಮಾಧರ್ಮಗಳನ್ನ ತಿಳ್ಕೊಂಡ ನಮಗೆ ಆ ತಿಳ್ಕೊಂಡ್ರೆ ಆಚರಣೆ ಮಾಡ್ಲಿಕ್ಕೆ ಆಗ್ತದೆ ಅಲ್ವಾ? ಇಲ್ಲಾಂದ್ರೆ ಧರ್ಮನೇ ಯಾವುದು ಗೊತ್ತಿಲ್ಲ. ಕೆಲವೊಮ್ಮೆ ನಾವು ಯಾವುದು ಧರ್ಮ ಅಂತ ತಿಳ್ಕೊಂಡಿದ್ದೇವೋ ಅದು ಅಧರ್ಮವೂ ಆಗಿರ್ಬೋದು, ಯಾವುದು ಅಧರ್ಮ ಅಂತ ತಿಳ್ಕೊಂಡಿದ್ದೇವೋ ಅದು ಧರ್ಮವೂ ಆಗಿರ್ಬೋದು. ಹಾಗಾಗಿ ಯಾಕೆಂದ್ರೆ ಇದು ಮಹಾಭಾರತದಲ್ಲಿ ಬಹಳ ಅದ್ರ ಬಗ್ಗೆ, ಧರ್ಮದ ಬಗ್ಗೆ, ಧರ್ಮದ ರಹಸ್ಯ ಅಂತ ಹೇಳಿನೇ ಬಹಳ ಡೀಪ್ ಆಗಿ ಭೀಷ್ಮಾಚಾರ್ಯರವರು, ಧರ್ಮರಾಜ ಅವರೆಲ್ಲ ಬಹಳ ಡೀಪ್ ಆಗಿ ಅದನ್ನ ಡಿಸ್ಕಸ್ ಮಾಡ್ತಾರೆ. ಹಾಗೆ ಧರ್ಮವನ್ನ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಇಲ್ಲ. ಕೆಲವೊಮ್ಮೆ ಮೇಲ್ನೋಟಕ್ಕೆ ತಪ್ಪಿನ ಹಾಗೆ ಕಂಡ್ರು, ಕೆಟ್ಟ ಹಾಗೆ ಕಂಡು, ಕೆಟ್ಟ ರೀತಿಯಲ್ಲಿ ಕಂಡ್ರು ಅದುವೇ ಧರ್ಮವಾಗಿರ್ತದೆ. ಕೆಲವೊಮ್ಮೆ ಒಳ್ಳೆ ರೀತಿಯಲ್ಲಿ ಕಂಡ್ರು ಕೂಡ ಅದೇ ಅಧರ್ಮವಾಗಿರ್ಬೋದು. ಹಾಗಾಗಿ ಧರ್ಮ ಅಧರ್ಮ ನಿರ್ಣಯ ಮಾಡುವುದು ಅಷ್ಟು ಸುಲಭ ಇಲ್ಲ. ಅದರಲ್ಲಿ ಆ ಮಹಾತ್ಮರು ಕೂಡ, ಯೋಗಿಗಳು ಅನಿಸಿಕೊಂಡವರು ಕೂಡ, ಸಾಧಕರು ಕೂಡ ಎಷ್ಟೋ ಬಾರಿ ಎಡವಿದ್ದಾರೆ ಅನ್ನೋದನ್ನೆಲ್ಲ ಅಲ್ಲಿ ಮಹಾಭಾರತದಲ್ಲಿ ಬರ್ತದೆ. ಆದರೆ ಇವತ್ತು ನಾವು ಯೋಗಿಗಳಾದವರು, ಸಾಧಕರಾದವರು, ಆಧ್ಯಾತ್ಮಿಕ ಚಿಂತನೆಯಲ್ಲಿ ಸಾಧನೆಯಲ್ಲಿ ತೊಡಗಿಕೊಂಡವರು, ನಾವು ಈ ಧರ್ಮವನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು, ನಾವು ನಮ್ಮ ಬದುಕಿನಲ್ಲಿ ಯಾವ ರೀತಿಯಾಗಿ ಈ ಧರ್ಮವನ್ನ ಅಳವಡಿಸಿಕೊಳ್ಳಬೇಕು ಅನ್ನುವುದರ ಬಗ್ಗೆ ಇವತ್ತು ನಾವು ಆ, ಚರ್ಚೆ ಮಾಡೋಣ. ಮೊದಲನೇದಾಗಿ ಧರ್ಮವನ್ನ ನಾವು ಆಶ್ರಯಿಸಬೇಕು. ಯಾರು ಧರ್ಮವನ್ನ ಆಶ್ರಯಿಸ್ತಾನೆ, ಅವರು ಧರ್ಮವನ್ನು ಯಾರು ಆಶ್ರಯಿಸ್ತಾರೆ ಅವರನ್ನ ಆ ಧರ್ಮವೇ ರಕ್ಷಣೆ ಮಾಡ್ತದೆ. ಇಡೀ ಮಹಾಭಾರತದ ಸಾರ ಏನು ಅಂತಂದ್ರೆ, ಮಹಾಭಾರತ ಏನ್ ಹೇಳಲಿಕ್ಕೆ ಹೊರಟಿದೆ ಅಂತಂದ್ರೆ, ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಧರ್ಮವು ರಕ್ಷಿತಿ ರಕ್ಷಿತ. ಯಾರು ಧರ್ಮವನ್ನ ರಕ್ಷಣೆ ಮಾಡ್ತಾನೆ ಅವರನ್ನ ಆ ಧರ್ಮವೇ ಅವರನ್ನ ರಕ್ಷಣೆ ಮಾಡ್ತದೆ. ಹೌದು, ಹಾಗಾದ್ರೆ ಧರ್ಮ ಯಾರು ಅಲ್ವಾ? ಧರ್ಮ ಯಾರು? ಧರ್ಮ ಅಂದ್ರೆ ಯಾವುದು? ಅದು ಗೊತ್ತಿದ್ರೆ ತಾನೇ ನಾವು ಅದನ್ನ ರಕ್ಷಣೆ ಮಾಡಕ್ಕಾಗುತ್ತೆ ಅಲ್ವಾ? ಹಾಗಾದ್ರೆ ಧರ್ಮ ಯಾವುದು? ಇದರಲ್ಲಿ ಬರ್ತದೆ ಒಂದು ಸನ್ನಿವೇಶ ಬರ್ತದೆ ಮಹಾಭಾರತದಲ್ಲಿ. ಆ ಯಾರು ಯುದ್ಧ ಯುದ್ಧ ನಡೀತಾ ಇರ್ತದೆ. ಯುದ್ಧ, ಈ ಕಡೆ ಪಾಂಡವರು, ಈ ಕಡೆ ಕೌರವರು. ಹಿಂದೆಲ್ಲ ಯುದ್ಧ ಅನ್ನೋದಕ್ಕೂ ಕೂಡ ಒಂದು ನಿಯಮಾವಳಿ ಅಂತ ಇತ್ತು. ಅಂದ್ರೆ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ತಾ ಇತ್ತು. ಅದ್ರ ಪ್ರಕಾರವೇ ಎಲ್ಲರೂ ಆ ಏನು ಅದನ್ನ ನಡ್ಕೊಳ್ಬೇಕಾಗಿತ್ತು. ನಿಮಿಷ. ಅದ್ರ ಪ್ರಕಾರವೇ ಪ್ರತಿಯೊಬ್ಬರೂ ನಡ್ಕೊಳ್ಬೇಕಿತ್ತು. ಯಾರು ರೂಲ್ಸ್ ಬ್ರೇಕ್ ಮಾಡೋ ಹಾಗಿಲ್ಲ. ಅಂದ್ರೆ ಯುದ್ಧ ಆರಂಭ ಆಗ್ಬೇಕು ಅಂದ್ರೆ ಫಸ್ಟ್ ಶಂಖನಾದ ಮಾಡ್ತಾ ಇದ್ರು, ಆಮೇಲೆ ಯುದ್ಧ ಸ್ಟಾರ್ಟ್ ಮಾಡ್ಬೇಕು. ಯುದ್ಧ ಮುಗಿಬೇಕಂದ್ರೆ ಸೂರ್ಯಾಸ್ತ ಆಗುವಾಗ ಶಂಖನಾದ ಮಾಡ್ತಾ ಇದ್ರು, ಅವಾಗ ಯುದ್ಧ ಸ್ಟಾಪ್ ಆಗ್ಬೇಕು. ಮತ್ತೆ ಯಾರು ಯುದ್ಧ ಮಾಡೋಗಿಲ್ಲ. ಆಮೇಲೆ ಒಬ್ಬ ಅತಿರಥನ ವಿರುದ್ಧ ಇನ್ನೊಬ್ಬ ಅತಿರಥನೇ ಯುದ್ಧ ಮಾಡಬೇಕು. ಶಸ್ತ್ರ ಇಲ್ಲದವನ ಜೊತೆ ಯುದ್ಧ ಮಾಡೋ ಹಾಗಿಲ್ಲ. ಹೀಗೆ ಬಹಳ ರೂಲ್ಸ್ ಇದ್ವು. ಅದನ್ನ ಇಬ್ರು ಪರಿಪಾಲನೆ ಮಾಡಬೇಕು ಅಂತ ಹೇಳಿ ಇಬ್ಬರಲ್ಲೂ ಅಗ್ರಿಮೆಂಟ್ ಆಗಿತ್ತು. ಅಂದ್ರೆ ಧರ್ಮದ ಯುದ್ಧ ಅದು. ಆದ್ರೆ ಒಂದು ಸನ್ನಿವೇಶ ಆದ್ರೆ ಎಲ್ಲರೂ ರೂಲ್ಸ್ ಬ್ರೇಕ್ ಮಾಡ್ತಾರೆ. ಈ ಎರಡು ಕಡೆ, ಪಾಂಡವರ ಕಡೆಗೂ ರೂಲ್ಸ್ ಬ್ರೇಕ್ ಮಾಡ್ತಾರೆ, ಕೌರವರ ಕಡೆಗೂ ಕೂಡ ರೂಲ್ಸ್ ಬ್ರೇಕ್ ಮಾಡ್ತಾ ಹೋಗ್ತಾರೆ. ಆದ್ರೆ ಪಾಂಡವರು ಕೂಡ ರೂಲ್ಸ್ ಬ್ರೇಕ್ ಮಾಡಿದ್ರು, ಕೌರವರು ಕೂಡ ರೂಲ್ಸ್ ಬ್ರೇಕ್ ಮಾಡಿದ್ರು. ಆದ್ರೆ ಪಾಂಡವರು ಮಾಡಿದ ರೂಲ್ಸ್ ಬ್ರೇಕ್ ಮಾಡಿದ್ರು. ಆದ್ರೆ ಪಾಂಡವರು ರೂಲ್ಸ್ ಬ್ರೇಕ್ ಮಾಡಿದ್ರು ಕೂಡ ಅದು ಅಧರ್ಮ ಆಗ್ಲಿಲ್ಲ, ಅದು ಧರ್ಮ ಆಯ್ತು. ಧರ್ಮದ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ರು ಪಾಂಡವರು, ಆದರೂ ಕೂಡ ಅದು ಧರ್ಮವಾಯಿತು. ಆದ್ರೆ ಕೌರವರೆಲ್ಲ ರೂಲ್ಸ್ ಗಳನ್ನ ಬ್ರೇಕ್ ಮಾಡಿದ್ರು, ಅದೇ ಅದು ಅಧರ್ಮ ಆಯ್ತು. ಅದು ಹೇಗೆ ಅಧರ್ಮ ಆಯ್ತು ಅಂತಂದ್ರೆ, ನಾವು ಈಗ ಒಂದು ಸನ್ನಿವೇಶವನ್ನು ಉದಾಹರಣೆಯಾಗಿ, ಯಾಕೆಂದ್ರೆ ನಮಗೆ ಅರ್ಥ ಆಗ್ಬೇಕಲ್ವ, ಅದನ್ನೇ ಹೇಳಿದ್ದು ಭೀಷ್ಮಾಚಾರ್ಯರು ಹೇಳ್ತಾರೆ ನೋಡು, ಧರ್ಮ ಅಂದ್ರೆ ಇದು ಅದು ಅಂತ ನಾವು ಒಂದೇ ಡೆಫಿನೇಷನ್ ಅಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅದ್ರ ಬಗ್ಗೆ ಆಳವಾದ ಅಧ್ಯಯನ ಬೇಕು, ಜ್ಞಾನ ಬೇಕು, ವಿವೇಚನೆ ಬೇಕು. ಅದಾಗಿಯೂ ಕೂಡ ನೀನು ಇದು ಧರ್ಮ ಅಂತ ಡಿಸೈಡ್ ಮಾಡಿದ್ರು ಕೂಡ ಅದೇ ಧರ್ಮ ಆಗ್ಬೇಕಂತ ಏನಿಲ್ಲ. ಅದೇ ಅಧರ್ಮವೂ ಕೂಡ ಆಗಿರ್ಬೋದು. ಅದೇ ಬಹಳ ಸೂಕ್ಷ್ಮವಾದ ವಿಚಾರ ಅದು. ಹಾಗಾಗಿ ನಾವು ಅದರ ನಿಜವಾದ ಸಾರ ಏನು ಅಂತ ತಿಳ್ಕೊಂಡ್ರೆ ಧರ್ಮ ಯಾವುದು ಅಧರ್ಮ ಯಾವುದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು. ಮಹಾಭಾರತ ಯುದ್ಧ ನಡೀತಾ ಇದೆ, ಎಲ್ಲರೂ ಇದಾಗ್ತಾರೆ, ಏನು ಒಬ್ಬೊಬ್ಬರೇ ಹೋಗ್ತಾ ಇದ್ದಾರೆ. ಆದ್ರೆ
ಅರ್ಜುನ್ಗೆ ಕರ್ಣನನ್ನ ಸೋಲಿಸ್ಲಿಕ್ಕೆ ಆಗ್ತಾನೆ. ಏನು ಮಾಡಿದ್ರು ಕರ್ಣ ಬೀಳ್ತಾ ಇಲ್ಲ. ಬಹಳ ಬೇಜಾರಾಯ್ತು. ಅದರಲ್ಲೂ ಧರ್ಮರಾಜ ಗಲಾಟೆ ಮಾಡ್ತಾನೆ ಅರ್ಜುನನ ಜೊತೆಗೆ. ಏನು ಇಷ್ಟೆಲ್ಲ ನೀನು ಅಧ್ಯಯನ ಮಾಡಿದಿ, ಇಷ್ಟೆಲ್ಲ ಸಂಪಾದನೆ ಮಾಡಿದೀಯ ಶಕ್ತಿಯನ್ನು, ಒಬ್ಬ ಅರ್ಜುನನ ಕೆಳಗೆ ಆಗ್ತಾ ಇಲ್ಲ ನೀನು ಅಂತ ಹೇಳಿ ಹಿಂದಿನ ದಿವಸ ಗಲಾಟೆ ಮಾಡಿರ್ತಾನೆ. ಅದೊಂದು ಸಿಟ್ಟಿರ್ತದೆ. ಕೊನೆಗೆ ಕೃಷ್ಣ ಡಿಸೈಡ್ ಮಾಡಿದ, ಏನ ಕರ್ಣನನ್ನ ಮುಗಿಸ್ಬೇಕು ಅಂತ ಹೇಳಿ. ಅದಕ್ಕೆ ಏನ್ ಮಾಡ್ತಾನೆ, ದೂರಕ್ಕೆ ದೂರಕ್ಕೆ ಏನು ಹೆದರಿ ಓಡಿ ಹೋಗುವ ಹಾಗೆ ರಥವನ್ನ ಆ, ಯುದ್ಧರಂಗದಿಂದ ಒಂದು ಓಡಿ ಹೋಗುವ ಹಾಗೆ ರಥವನ್ನ ಓಡಿಸ್ಕೊಂಡು ಹೋಗ್ತಾನೆ ಕೃಷ್ಣ, ಅರ್ಜುನನ ರಥವನ್ನು. ಆಗ ಯಾವಾಗ ಅರ್ಜುನ ಓಡಿ ಹೋಗ್ತಾನೆ, ಆಗ ಕರ್ಣ ಅವನಿನ್ನೂ ಜಾಸ್ತಿ ಹುಮ್ಮಸ್ಸು ಬರ್ತದೆ. ಓ, ನನಗೆ ಹೆದರಿ ಓಡಿ ಹೋಗ್ತಾ ಇದ್ದಾರೆ ಯುದ್ಧ ಮಾಡಕ್ಕಾಗಲಿ ಅಂತ ಹೇಳಿ ಇವನು ಏ ಅವನನ್ನು ಬೈತಾ ನಿಂದನೆ ಮಾಡ್ತಾ ಓಡಿ ಹೋಗ್ತಾನೆ ಅವನ ಹಿಂದ. ಇವನು ಕೂಡ ರಥವನ್ನು ಓಡಿಸ್ಕೊಂಡು ಕೊನೆಗೆ ದೂರ ಹೋಗಿ ನಿರ್ಜನ ಪ್ರದೇಶದಲ್ಲಿ, ಯಾರೂ ಇಲ್ಲದ ಪ್ರದೇಶದಲ್ಲಿ ಕೃಷ್ಣ ರಥವನ್ನು ಪುನಃ ತಿರುಗಿಸಿ ನಿಲ್ಲಿಸ್ತಾನೆ. ಅಲ್ಲಿ ಸ್ವಲ್ಪ ಕೆಸರು ಕೆಸರಿನ ಒಂದು ವಾತಾವರಣ ಇತ್ತು, ಜಾಗ. ಕೊನೆಗೆ ಇವನು ಕೂಡ ಹೋಗಿ ಒಂದೇ ಸಾರಿ ನಿಲ್ಲಿಸಿದಾಗ ಅವನ ರಥದ ಚಕ್ರ ಆ ಒಂದು ಹೂಳಿನಲ್ಲಿ ಹೂತು ಹೋಗ್ಬಿಡ್ತದೆ. ಯಾರಿಗೆ? ಕರ್ಣನಿಗೆ. ಅವಾಗ ಆ ಏನು ಅವನ ಕೈಯಲ್ಲಿದ್ದ ಬಿಲ್ಲು ಬಾಣ ಅದು ಕೂಡ ಇದಾಗ್ತದೆ. ಕೊನೆಗೆ ಅವಾಗ ಅರ್ಜುನ ಕೇಳ್ತಾನೆ, ಅರ್ಜುನ ಯುದ್ಧದಲ್ಲಿ ನಿಂತಿದ್ದಾನೆ, ರಥದ ಮೇಲೆ ನಿಂತಿದ್ದಾನೆ. ಕೊನೆಗೆ ಕರ್ಣನಿಗೆ ಯುದ್ಧ ಮಾಡ್ಲಿಕ್ಕೆ ರಥ ಇಲ್ಲ. ಆ ಆ ಸಾರಥಿಯು ಕೂಡ ಗಲಾಟೆ ಮಾಡ್ಕೊಂಡು ಹೋಗ್ಬಿಟ್ಟ. ಯಾರೋ ಯಾರೋ ಶಂತ. ಕೊನೆಗೆ ಹ್ಮ್ ಇನ್ನೇನ್ ಮಾಡೋದು, ಹೊಡಿಲೇಬೇಕಾಯ್ತು. ಅವಾಗ ಆ ತನ್ನ ರಥವನ್ನ ಹೂತು ಹೋಗಿರುವಂತಹ ರಥವನ್ನ ತಾನೇ ಎತ್ತಬೇಕಾಗಿ ಬಂತು ಕರ್ಣ. ಕೊನೆಗೆ ತಾನು ಎತ್ತುತ್ತೇನೆ, ಎತ್ತಿ ಆಮೇಲೆ ಯುದ್ಧ ಮಾಡ್ತೇನೆ ಅಂತ ಹೇಳಿ ಎತ್ತಲಿಕ್ಕೆ ಹೋಗ್ತಾನೆ. ಇನ್ನೇನು ಅವನು ರಥ ಎತ್ತುತ್ತಾ ಇರ್ತಾನೆ. ಆಗ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ಹೊಡಿ ಬಾಣವನ್ನ. ಆಗ ಅರ್ಜುನ ಹೇಳ್ತಾನೆ, ಇದು ಅಧರ್ಮ ಅಲ್ವಾ? ಯಾಕೆ ಅಧರ್ಮ? ಯಾರ ಕೈ ನಾವೇ ಮಾಡಿಕೊಂಡ ನಿಯಮ ಅದು. ಇಬ್ರು ಸೇರಿ ಕೂತ್ಕೊಂಡು ಡಿಸ್ಕಸ್ ಮಾಡಿದ್ದಾರೆ, ಯಾರ ಕೈಯಲ್ಲಿ ಶಸ್ತ್ರ ಇರೋಲ್ಲ ಅವ್ರ ಮೇಲೆ ನಾವು ಪ್ರಯೋಗ ಮಾಡಬಾರ್ದು ಶಸ್ತ್ರದಿಂದ. ಯಾರು ನಿಶಕ್ತರಾಗಿರ್ತಾರೆ ಅಂದ್ರೆ, ಒಂದ್ ವೇಳೆ ಯುದ್ಧ ಮಾಡ್ತಾ ಮಾಡ್ತಾ ಸುಸ್ತಾಗಿ ನನಗೆ ಯುದ್ಧ ಸಾಕು ಅಂತ ಸರೆಂಡರ್ ಆದ ಅಂದ್ರೆ ಅವನ ಮೇಲೆ ಮತ್ತೆ ಕೈ ಮಾಡೋಂಗಿಲ್ಲ. ಆಮೇಲೆ ಅವನು ಇನ್ನೂ ಯುದ್ಧಕ್ಕೆ ರೆಡಿ ಆಗದ ಹೊರತು ಇವನು ಅವನ ಮೇಲೆ ಆಕ್ರಮಣ ಮಾಡೋಂಗಿಲ್ಲ. ಆದ್ರೆ ಇಬ್ರು ಒಪ್ಪಿ ಯುದ್ಧಕ್ಕೆ ಬರಬೇಕು. ಇದೆಲ್ಲ ರೂಲ್ಸ್ ಇದೆ. ಇದು ಯಾವುದೂ ಇಲ್ಲ ಈಗ. ಅದ್ರಲ್ಲೂ ಕರ್ಣ ಹೇಳ್ತಾ ಇದ್ದಾನೆ, ಇಲ್ಲ ನಾನು ಈಗ ಯುದ್ಧ ನಾನು ಇದನ್ನ ಎತ್ತಿ ಆಮೇಲೆ ಯುದ್ಧಕ್ಕೆ ಬರ್ತೀನಿ ಅಂತ. ಆದ್ರೆ ಕೃಷ್ಣ ಹೇಳ್ತಾ ಇದ್ದಾನೆ, ಇಲ್ಲ ಇಲ್ಲ, ಅಷ್ಟೆಲ್ಲ ಸಮಯ ಇಲ್ಲ, ಬರೋದಿದ್ರೆ ಈಗ ಯುದ್ಧ ಮಾಡು, ಹೊಡಿ ಮಾಡೋಣ ಅಂತ ಅರ್ಜುನನ್ ಹೇಳ್ತಾ ಇದ್ದಾರೆ. ಅರ್ಜುನಿಗೂ ಕನ್ಫ್ಯೂಸ್ ಆಗ್ತಾ ಇದೆ, ನಾನು ಧರ್ಮ ಮಾಡ್ತಾ ಇದ್ದೇನೋ ಅಧರ್ಮ ಮಾಡ್ತಾ ಇದ್ದೇನೆ. ಅರ್ಜುನ ಹೇಳ್ತಾ ಇದ್ದಾನೆ, ಇದು ಅಧರ್ಮ ಕೃಷ್ಣ, ನೀನು ದೇವರಾಗಿ ಅಧರ್ಮವನ್ನ ಪ್ರಚೋದನೆ ಮಾಡ್ಬೋದಾ ಅಂತ ಹೇಳಿ. ಕೊನೆಗೆ ಆ ಆಮೇಲೆ ಕರ್ಣನಿಗೂ ಕೂಡ ನಂಬಿಕೆ ಇದೆ. ಏನು ಅಂತಂದ್ರೆ, ಯಾವುದೇ ಕಾರಣಕ್ಕೂ ನಾನು ಈಗ ನಿಶಸ್ತ್ರನಾದಾಗ ಕೃಷ್ಣ ಬಾಣ ಹೊಡೆಯೋದಕ್ಕೆ ಅವಕಾಶ ಬಿಡೋದಿಲ್ಲ ಅಂತ ಹೇಳಿ. ಕೊನೆಗೆ ಅರ್ಜುನ ಬಾಣ ಹೊಡೆಯೋದಿಲ್ಲ, ಇವನು ರಥ ಎತ್ತುತ್ತಾ ಇರ್ತಾನೆ. ಆದರೂ ಕೂಡ ಕೃಷ್ಣ ಬಲವಂತವಾಗಿ ಹೊಡೆಸ್ತಾನೆ, ನೀನು ಹೊಡಿಲೇಬೇಕು ಈಗ. ಆಗ ವಿಧಿ ಇಲ್ಲದೆ ಅರ್ಜುನ, ಇದು ನನ್ನ ಆದೇಶ ಅಂತ ಹೇಳಿದಾಗ ಕೃಷ್ಣ ವಿಧಿ ಇಲ್ಲದೆ ಹೊಡೆದ ಕೂಡಲೇ ಕರ್ಣನಿಗೆ ಬಹಳ ಸಿಟ್ಟು ಬರ್ತದೆ. ಕರ್ಣನಿಗೆ ಬಹಳ ಸಿಟ್ಟು ಬಂದು ಬೈತಾನೆ ಕೃಷ್ಣನಿಗೆ, ನೀನು ಇಂಥ ಕೆಲಸ ಮಾಡಬಹುದು? ಹಿಂಗೆ ವಾಲಿ ಹಿಂದೆ ರಾಮನಿಗೆ ಬೈದಿದ್ದ. ನನಗೆ ನಂಬಿಕೆ ಇತ್ತು, ಯಾವುದೇ ಕಾರಣಕ್ಕೂ ನೀನು ಅಧರ್ಮದ ಕೆಲಸ ಮಾಡೋದಿಲ್ಲ. ಅಲ್ಲಿ ರಾ ರಾ ಏನು ರಾಮಾಯಣದಲ್ಲಿ ರಾಮ ಏನ್ ಮಾಡಿದ್ದ, ಮರೆಯಲ್ಲಿ ನಿಂತು ವಾಲಿಗೆ ಬಾಣ ಹೊಡೆದಿದ್ದ ಅಲ್ವ. ಆದ್ರೆ ವಾಲಿಗೆ ಗೊತ್ತಿತ್ತು ರಾಮ ಯಾವತ್ತು ರಾಮ, ಯಾಕೆಂದ್ರೆ ಮೊದಲೇ ಸುಗ್ರೀವ ರಾಮನ ಆಶ್ರಯವನ್ನು ಬಯಸಿದ್ದಾನೆ, ಅವನು ನನ್ನನ್ನು ಸೋಲಿಸಬೇಕು ಅಂತ ಅವನಲ್ಲಿ ವಾಗ್ದಾನ ತಗೊಂಡಿದ್ದಾನೆ ಅನ್ನೋದು ಕೂಡ ವಾಲಿಗೆ ಮೊದಲೇ ಗೊತ್ತಿತ್ತು. ಆದ್ರೆ ಅವನ ಬರುವಾಗ ಹೆಂಡತಿಗೆ ಹೇಳಿ ಬಂದಿದ್ದ, ಯಾರು? ವಾಲಿ, ಯಾವುದೇ ಕಾರಣಕ್ಕೂ ರಾಮ ಮರೆಯಲ್ಲಿ ನಿಂತು ಹೊಡೆಯೋದಿಲ್ಲ ಬಾಣವನ್ನು, ಹೊಡೆದ್ರೆ ಎದರಿಂದಾನೇ ಹೊಡಿತಾನೆ ಅಂತ. ಯಾಕೆಂದ್ರೆ ಅಧರ್ಮ ಅದು, ಮರೆಯಲ್ಲಿ ನಿಂತು ಹೊಡೆಯೋದು. ಹಂಗ ಹಂಗಾಗಿ ಎದುರಿಗೆ ನಿಂತು ಹೊಡಿತಾನೆ ಅವನು. ರಾಮ ಅಧರ್ಮ ಮಾಡೋದಿಲ್ಲ ಅಂತ ವಾಲಿ ಬಂದಿರ್ತಾನೆ. ಆದ್ರೆ ರಾಮ ಮರೆಯಲ್ಲೇ ನಿಂತು ಹೊಡಿತಾನೆ. ಹಾಗೆ ಇಲ್ಲಿ ಎದುರಿಗೆ ಹೊಡೆದ ಆಗ ಕರ್ಣ ಹೇಳ್ತಾನೆ, ಇದು ಅಧರ್ಮ ಮಾಡಿದೆ ನೀನು. ಯಾಕೆ? ನಾನು ಇಂಥ ನಿಶಸ್ತ್ರನಾದಾಗ, ನಾನು ಕಷ್ಟದಲ್ಲಿದ್ದೇನೆ, ನಾನು ಯುದ್ಧಕ್ಕೆ ತಯಾರಿಲ್ಲ, ಎಲ್ಲಾ ಅಸ್ತ್ರಶಸ್ತ್ರಗಳನ್ನ ಕಳ್ಕೊಂಡಿದ್ದೇನೆ. ಇಂಥ ಟೈಮಲ್ಲಿ ನೀನು ನನಗೆ ಬಾಣ ಹೊಡೆದು ಏನು ಸಾಧಿಸಿದೆ? ಅಧರ್ಮದ ಯುದ್ಧ ಇದು, ಅಧರ್ಮದ ಜಯ ಇದು.
ಅಂತ ಹೇಳಿ. ಆಗ ಕೃಷ್ಣ ಹೇಳ್ತಾನೆ, ಏನಯ್ಯ, ಧರ್ಮದ ನೆನಪು ನಿನಗೆ ಇವಾಗ ಆಯ್ತಾ? ಇವಾಗ ನಿನಗೆ ಧರ್ಮ ನೆನಪಾಗ್ತಾ ಇದೆಯಾ? ಅಂದ್ರೆ ಇಷ್ಟು ದಿವಸ ನಿನಗೆ ಧರ್ಮ ನೆನಪಿರ್ಲಿಲ್ವಾ? ಅಂದ್ರೆ ನಿನಗೆ ಕಷ್ಟ ಬಂದಿದೆ, ನಿನಗೆ ಆಪತ್ಕಾಲ ಬಂದಿದೆ, ಹಾಗಾಗಿ ನಿನಗೆ ಧರ್ಮದ ಬಗ್ಗೆ ದೊಡ್ಡ ದೊಡ್ಡ ಭಾಷಣ ಹೊಡಿತಾ ಇದೀಯಾ? ಇಷ್ಟು ದಿವಸ ಆ ದುರ್ಯೋಧನನ ಕೈಯಲ್ಲಿ ಸೇರ್ಕೊಂಡು ಮಾಡಬಾರದನ್ನೆಲ್ಲ ಮಾಡ್ತಾ ಬಂದಿಲ್ವಾ? ಹ ಅವಾಗನೇ ಅವನು ಮಾಡುವ ಪ್ರತಿಯೊಂದು ಅಧರ್ಮದ ಕೆಲಸ ಮಾಡುವಾಗೆಲ್ಲ ನಿನಗೆ ಇದು ಅಧರ್ಮ ಅಂತ ಅನಿಸ್ಲಿಲ್ವ? ಅವನಿಗೆ ಹೇಳ್ಬೋದಿತ್ತಲ್ವ ನೀನು? ಅವನ ಕೈಯಲ್ಲಿ ಎಲ್ಲ ಕೈ ಜೋಡಿಸಿದೆ. ಹ ಪಾಂಡವರಿಗೆ ಮೋಸ ಆಗ್ತಾ ಇದೆ, ಪಗಡೆ ಆಟದಲ್ಲಿ ಸೋಲಿಸಿದ್ರು, ನೀನು ಕಣ್ಣೆದುರಿಗೆ ಮೋಸ ಆದ್ರೂ ಕೂಡ, ಅಧರ್ಮ ಆದ್ರೂ ಕೂಡ ಅವಾಗ ಯಾಕೆ ಹೇಳಲಿಲ್ಲ ನೀನು ಇದು ಅಧರ್ಮ ಅಂತ? ಹ್ಮ್? ದ್ರೌಪದಿಯ ವಸ್ತ್ರಾಪರಣ ಆಗ್ತಾ ಇತ್ತು, ಅವಾಗ ನೀನು ಅದನ್ನು ಪ್ರತಿಭಟಿಸಲಿಲ್ಲ, ಇದು ಅಧರ್ಮ ಅಂತ ಹೇಳಿಲ್ಲ. ವಿಷ ಹಾಕಿದ್ರು, ಪಾಂಡವರಿಗೆ ವಿಷ ಹಾಕಿದ್ರು, ಅರಗಿನ ಮನೆಯಲ್ಲಿ ಸುಡ್ಲಿಕ್ಕೆ ನೋಡಿದ್ರು, ಎಲ್ಲದರಲ್ಲೂ ನಿನ್ನ ಕೈವಾಡ ಇತ್ತು. ನಿನಗೆ ತಿಳಿಯದೆ ಯಾವುದನ್ನೂ ಮಾಡಿಲ್ಲ, ಎಲ್ಲವನ್ನ ನಿನಗೆ ತಿಳಿದೇ ಮಾಡಿಲ್ಲ. ತಪ್ಪಿನ ಮೇಲೆ ತಪ್ಪು, ತಪ್ಪಿನ ಮೇಲೆ ಕೊನೆಗೆ ಯಾರು? ಅಭಿಮನ್ಯು. ಅಭಿಮನ್ಯುವಿಗೆ ಮೋಸದಿಂದ ಬಾಣ ಹೊಡೆದವರು ಕರ್ಣ, ಹಿಂದಿನಿಂದ ಬಂದು ಅವನು ನಿಶಸ್ತ್ರನಾದಾಗ. ಅದು ನಿನಗೆ ಅಧರ್ಮ ಅಂತ ಅನಿಸ್ಲಿಲ್ವ? ಅಂದ್ರೆ ನಿನಗೆ ಕಷ್ಟ ಬಂದಿದೆ, ಆಗ ಮಾತ್ರ ನೀನು ಧರ್ಮವನ್ನು ಆಶ್ರಯಿಸ್ತಾ ಇದೀಯ, ಇದು ಧರ್ಮ, ಇದು ಧರ್ಮ ಅಲ್ಲ, ಇದು ಅಧರ್ಮ ಅಂತ. ಆದ್ರೆ ಬೇರೆಯವರ ವಿಷಯದಲ್ಲಿ ನೀನು ಆಚರಣೆ ಮಾಡಿದ್ದು ಅಧರ್ಮವನ್ನೇ. ಅಂದ್ರೆ ನೀನು ಎಲ್ಲರ ವಿಷಯದಲ್ಲಿ ಧರ್ಮವನ್ನ ಆಚರಣೆ ಮಾಡಿದ್ದೀಯ ಅಂತ. ಈ ನಿನ್ನ ಕಷ್ಟ ಕಾಲದಲ್ಲೂ ಕೂಡ ಆ ಧರ್ಮವೇ ನಿನ್ನ ರಕ್ಷಣೆ ಮಾಡ್ತಾ ಇತ್ತು. ನೀನ್ ನಿಜವಾಗ್ಲೂ ಧರ್ಮವಂತನಾಗಿದ್ರೆ ನಾನು ಬಾಣ ಹೊಡಿ ಅಂತ ಅವನಿಗೆ ಹೇಳ್ತಾನೆ ಇರ್ಲಿಲ್ಲ. ಯಾಕೆಂದ್ರೆ ಖಂಡಿತ ಅವನು ಅರ್ಜುನ ಒಂದ್ ವೇಳೆ ಬಾಣ ಹೊಡಿತೀನಿ ಅಂದ್ರೂ ನಾನೇ ಬೇಡ ಅಂತ ಹೇಳ್ತಿದ್ದೆ. ಆದ್ರೆ ನೀನು ಅದಕ್ಕೆ ಅರ್ಹನಲ್ಲ. ಯಾಕೆ? ಇಷ್ಟು ದಿವಸ ನೀನು ಧರ್ಮವನ್ನೇ ಮರೆತು ಅಧರ್ಮವನ್ನು ಆಶ್ರಯಿಸಿದ್ದೆ. ಹಾಗಾಗಿ ಈ ಸಮಯದಲ್ಲಿ ನಿನಗೆ ಅಧರ್ಮವೇ ನಿನ್ನ ಕೈ ಕೊಡ್ತು. ಒಂದು ವೇಳೆ ನೀನು ಧರ್ಮವನ್ನು ಇಷ್ಟು ದಿವಸ ಆಚರಿಸಿದ್ದೆ ಅಂತ ಆದ್ರೆ, ಈಗ ಅದೇ ಧರ್ಮವೇ ನಿನ್ನ ರಕ್ಷಣೆ ಮಾಡ್ತಾ ಇತ್ತು. ಯಾಕೆಂದ್ರೆ ಕರ್ಮ ಯಾವತ್ತೂ ತಪ್ಪು ಮಾಡಿದವನಲ್ಲ, ಧರ್ಮವನ್ನು ಆಶ್ರಯಿಸಿದವನು, ಅಂತವನನ್ನ ಈ ರೀತಿ ಕೊಲ್ಲಬಾರದು ಅಂತ ಹೇಳಿ ನಿನ್ನನ್ನ ಧರ್ಮ ಮಾರ್ಗದಿಂದಲೇ ನಾವು ಮುಗಿಸ್ತೀವಿ, ಅಥವಾ ಯುದ್ಧ ಮಾಡ್ತಾ ಇದ್ವಿ. ಅದರ ಅರ್ಥ ಅದೇ, ಧರ್ಮೋ ರಕ್ಷಿತ ರಕ್ಷಿತ. ನಾವು ಧರ್ಮವನ್ನು ಆಶ್ರಯಿಸಿದ್ರೆ ನಮ್ಮನ್ನ ಆ ಧರ್ಮವೇ ನಮ್ಮನ್ನ ರಕ್ಷಣೆ ಮಾಡ್ತದೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ನಮ್ಮ ಬದುಕಿನಲ್ಲಿ ನಾವು ಧರ್ಮವನ್ನ ಆಶ್ರಯಿಸಲೇಬೇಕು, ಧರ್ಮವನ್ನ ಆಚರಿಸಲೇಬೇಕು. ಯಾಕೆಂದ್ರೆ ಧರ್ಮಕ್ಕೆ ಅಷ್ಟು ಮಹತ್ವ ಇದೆ. ಹಾಗಾದ್ರೆ ಧರ್ಮ ಅಂದ್ರೆ ಏನು? ಅದು ಮುಖ್ಯ ಅಲ್ವಾ? ಧರ್ಮವನ್ನ ತಿಳ್ಕೊಳ್ಬೇಕು. ಅದಕ್ಕೆ 9 ವಿಧವಾದ ಧರ್ಮಗಳನ್ನು ಹೇಳ್ತಾರೆ. ನವವಿಧ ಧರ್ಮಗಳು, ನವವಿಧ. ಪ್ರತಿಯೊಬ್ಬರೂ ನಮ್ಮ ಬದುಕಿನಲ್ಲಿ, ನಮ್ಮ ಆತ್ಮದ ಉದ್ಧಾರಕ್ಕಾಗಿ, ನಮ್ಮ ಬದುಕಿನ ಉದ್ಧಾರಕ್ಕಾಗಿ ನಾವು ಅಳವಡಿಸಿಕೊಳ್ಳಲೇಬೇಕಾದಂತಹ 9 ನವವಿಧ ಧರ್ಮಗಳು. ಮೊದಲನೆಯ ಧರ್ಮವೇ ಧ್ಯಾನ ಧರ್ಮ. ಪ್ರತಿಯೊಬ್ಬರೂ ಧ್ಯಾನ ಮಾಡಬೇಕು, ಅದು ನಮ್ಮ ಆತ್ಮದ ಧರ್ಮ. ಮಾಡಲೇಬೇಕು, ಮಾಡಲೇಬೇಕಾದ ಧರ್ಮ 9 ನವವಿಧ ಧರ್ಮದಲ್ಲಿ ಮೊದಲನೆಯ ಧರ್ಮ ಧ್ಯಾನ ಧರ್ಮ. ಏನು ಧ್ಯಾನ ಧರ್ಮ? ಪ್ರತಿಯೊಬ್ಬರೂ ಶ್ವಾಸವನ್ನು ಆಶ್ರಯಿಸಬೇಕು. ಧರ್ಮಗಳಲ್ಲೆಲ್ಲ ಅತ್ಯುತ್ತಮವಾದ ಧರ್ಮ ಯಾವುದು ಅಂತಂದ್ರೆ ಧ್ಯಾನ ಧರ್ಮ. ಧ್ಯಾನ ಧರ್ಮ ಅಂದ್ರೆ ಏನು? ಈ ಭೂಮಿ ಮೇಲಿದ್ದಂತಹ ಗುಡ್ಡ ಬೆಟ್ಟಗಳು ಎತ್ತರವಾಗಿದ್ದಾವೆ, ಆದರೂ ಎಲ್ಲದಕ್ಕಿಂತ ಎತ್ತರವಾದದ್ದು ಯಾವುದು? ಮೌಂಟ್ ಎವರೆಸ್ಟ್ ಅಲ್ವಾ? ಎವರೆಸ್ಟ್ ಶಿಖರ. ಹಾಗೆ ಎಲ್ಲ ಬೇಕಾದಷ್ಟು ಬೆಟ್ಟ ಗುಡ್ಡಗಳಿದ್ದಾವೆ, ಬೇಕಾದಷ್ಟು ಸಾಧನೆಗಳಿದ್ದಾವೆ, ಬೇಕಾದಷ್ಟು ಮಾರ್ಗಗಳಿದ್ದಾವೆ, ಎಲ್ಲದಕ್ಕೂ ಒಂದು ಎತ್ತರವಾದದ್ದು ಇದೆ ಅಲ್ವಾ? ಹಾಗೆ ಆದ್ರೆ ಎಲ್ಲವೂ ಬೆಟ್ಟಗಳೇ, ಆದ್ರೆ ಒಂದು ಎತ್ತರವಾದ ಬೆಟ್ಟ ಇದೆ. ಹಾಗೆ ಎಲ್ಲವೂ ಆಚರಣೆಗಳೇ, ಆದ್ರೆ ನಿಜವಾದ ಶ್ರೇಷ್ಠವಾದ ಅತ್ಯುನ್ನತವಾದ ಧರ್ಮ ಯಾವುದು ಅಂದ್ರೆ ಧ್ಯಾನ ಧರ್ಮ. ಹಾಗಾಗಿ ಪ್ರತಿಯೊಬ್ಬರೂ ಧ್ಯಾನ ಮಾಡಬೇಕು, ಮಾಡಲೇಬೇಕು. ಪ್ರತಿ ಮನುಷ್ಯನಿಗೆ ಜೀವನದಲ್ಲಿ ಕಷ್ಟಗಳು ಅನ್ನೋದು ಇದ್ದೇ ಇರ್ತದೆ. ಕಷ್ಟಗಳಿಲ್ಲದವನು ಯಾರೂ ಇಲ್ಲ, ಯಾರು ಕಷ್ಟಗಳೇ ಇಲ್ಲದವನು ಯಾರೂ ಇಲ್ಲ. ನೀವು ತಿಳ್ಕೊಂಡಿರ್ಬೋದು ದುಡ್ಡಿದ್ರೆ ಕಷ್ಟ ಇರೋಲ್ಲ ಅಂತ, ಅಥವಾ ದುಡ್ಡು ನನ್ನ ಹತ್ರ ದುಡ್ಡಿಲ್ಲ ಅದಕ್ಕೆ ನಾನು ಕಷ್ಟದಲ್ಲಿದ್ದೇನೆ ಅಂತ. ನಿಮಗೆ ಗೊತ್ತಿದೆಯಾ ಈ ದೇಶದ ಶ್ರೀಮಂತ ವ್ಯಕ್ತಿ ಯಾರು? ಮುಖೇಶ್ ಅಂಬಾನಿ ಅಲ್ವಾ? ಮುಖೇಶ್ ಅಂಬಾನಿ, ಅವರಪ್ಪ ಧೀರುಭಾಯಿ ಅಂಬಾನಿ. ನಿಮಗೆ ಇನ್ನೊಂದು ವಿಷಯ ಗೊತ್ತಾ? ಈ ದೇಶದ ಅತಿ ಹೆಚ್ಚು ಸಾಲಗಾರ ಮುಖೇಶ್ ಅಂಬಾನಿ. ಈ ದೇಶದ ಅತಿ ದೊಡ್ಡ ಸಾಲಗಾರನು ಕೂಡ ಮುಖೇಶ್ ಅಂಬಾನಿ, ಈ ದೇಶದ ಅತಿ ದೊಡ್ಡ ಶ್ರೀಮಂತ ಕೂಡ ಮುಖೇಶ್ ಅಂಬಾನಿ. ಆಮೇಲೆ ಇವನು ಯಾರು? ಅದಾನಿ, ಅದಾನಿ ಗ್ರೂಪ್. ಅದಾನಿ ಗ್ರೂಪ್ ಇದಾರಲ್ಲ, ಅವರು ಅಷ್ಟೇ. ಅವನು ನಂಬರ್ 2 ಇದ್ದಾನೆ ನಮ್ಮ ದೇಶದ ಹ? ಎರಡನೇ ಶ್ರೀಮಂತ. ಅಷ್ಟೇ ಅಲ್ಲ, ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಎರಡನೇ ಸಾಲ ಮಾಡಿದ ವ್ಯಕ್ತಿಯು ಕೂಡ ಅವನೇ. ಯಾರು? ಅದಾನಿ ಗ್ರೂಪ್. ಅಂದ್ರೆ ನಮ್ಗೆ ಗೊತ್ತಿಲ್ಲ, ಆದ್ರೆ ಹಾಗಂತ ಹೇಳಿ ಅವರೆಲ್ಲ ಆರಾಮಿದ್ದಾರೆ ಅಂತ ತಿಳ್ಕೊಳ್ಬೇಡಿ. ಅಷ್ಟು ದುಡ್ಡಿದೆ, ಕೋಟಿಗಟ್ಟಲೆ ದುಡ್ಡಿದೆ, ದಿನಕ್ಕೆ 500 ಕೋಟಿಗಟ್ಟಲೆ, 1000 ಕೋಟಿಗಟ್ಟಲೆ ಬರೀ ಪರ್ಸನಲ್
ಖರ್ಚು ಮಾಡ್ತಾರೆ ಅವ್ರು. ಹ್ಮ್ ನಾವು 15-20 ರೂಪಾಯಿದು ಏನು ಇದನ್ನ ಬಿಸ್ಲೇರಿ ವಾಟರ್ ಕುಡಿತೀವಲ್ವಾ, ಅವರು 2 ಕೋಟಿ ಅಂತೆ ಒಂದು ವಾಟರ್ ಬಾಟ್ಲಿಗೆ. 2 ಕೋಟಿ ಒಂದು ದಿನಕ್ಕೆ ಅವ್ರು ಕುಡಿಯೋ ವಾಟರ್ ಬಾಟ್ಲಿಗೆ 2 ಕೋಟಿ ಅಂತೆ. ಯಾರೋ ನೀತಾ ಅಂಬಾನಿ ಈ ತರ ಅವ್ರು ಕುಡಿತಾರಲ್ವ ವಾಟರ್ ಬಾಟ್ಲಿಗೆ 2 ಕೋಟಿ ಅಂತೆ. ಅವರು ಒಂದು ದಿನದ ವೆಚ್ಚ ಎಷ್ಟು ಕೋಟಿ ಪರ್ಸನಲ್ ವೆಚ್ಚ. 2 ಕೋಟಿ ನಮ್ಮ ಜೀವನ ಪರ್ಯಂತ ಕೆಲವರು ಆ, ದುಡಿದ್ರು ಸಂಪಾದನೆ ಮಾಡ್ಲಿಕ್ಕೆ ಆಗಲ್ಲ. ಅವ್ರು ಬರೀ ಒಂದು ವಾಟರ್ ಬಾಟ್ಲಿಗೆ ಖರ್ಚು ಮಾಡ್ತಾರೆ. ಅಷ್ಟು ಶ್ರೀಮಂತಿಕೆ ಇದ್ದರೂ ಕೂಡ ಅವರಲ್ಲೂ ಸವಾಲುಗಳಿದ್ದಾವೆ, ಸಮಸ್ಯೆಗಳಿದ್ದಾವೆ. ಕಷ್ಟ ಇದೆ, ನೋವು ಬರ್ತದೆ, ದುಃಖ ಬರ್ತದೆ, ಪ್ರತಿಯೊಂದು ಎಲ್ಲರಲ್ಲೂ ಇದ್ದೇ ಇದೆ. ಯಾರು ನಾವು ಆ ಅದಕ್ಕೆ ನಾವು ಹಾಗೆ ಇನ್ನೊಬ್ಬರಿಗೆ ಕಂಪೇರ್ ಮಾಡ್ಕೊಳ್ಳಿಕ್ಕೆ ಹೋಗಬಾರದು. ಅದಕ್ಕೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಕಷ್ಟಗಳಿಗೆ ಭಯಪಟ್ಟು ಪಾಹಿಮಾಂ ಪಾಹಿಮಾಂ ಅಂತ ಹೇಳಿ ನಾವು ಗೋಗರಿಬಾರದು. ರಕ್ಷಿಸುವವನಿಗೋಸ್ಕರ ದೀನವಾಗಿ ಬೇಡಬಾರದು. ಅದರ ಬದಲಾಗಿ ಏನ್ ಮಾಡಬೇಕು, ನಮ್ಮ ಕಷ್ಟಗಳನ್ನು ನಾವೇ ನಿವಾರಣೆ ಮಾಡ್ಕೊಳ್ಬೇಕು. ಹೇಗೆ? ಧ್ಯಾನ ಶಕ್ತಿಯಿಂದ, ತಪೋಶಕ್ತಿಯಿಂದ. ಅದಕ್ಕಾಗಿ ಏನ್ ಮಾಡಬೇಕು, ನಿತ್ಯ ನಿರಂತರವಾಗಿ ಧ್ಯಾನಸ್ಥರಾಗಿರಬೇಕು. ಹೆಚ್ಚು ಹೆಚ್ಚು ಧ್ಯಾನ ಮಾಡಬೇಕು. ಪ್ರಾಪಂಚಿಕ ಕಷ್ಟಗಳೆಲ್ಲ ಕಾಯುವ ಏಕೈಕ ರಕ್ಷಾ ಕವಚ ಅಂದ್ರೆ ಯಾವುದು? ಧ್ಯಾನ. ಧ್ಯಾನವನ್ನ ಒಂದು ಆಶ್ರಯಿಸಿದರೆ ಸಾಕು. ಆದ್ರೆ ಏನ್ ಮಾಡಿರ್ತೀವಿ ನಾವು, ಬಾಲ್ಯದಲ್ಲಿ ಆಶ್ರಯಿಸಿರಲ್ಲ, ಲಾಸ್ಟ್ ಯಾವುದೋ ಒಂದು ಟೈಮಲ್ಲಿ ಆ ಮಾಡ್ಲಿಕ್ಕೆ ಹೋಗಿರ್ತೀವಿ. ಅದು ಆ ನಮಗೆ ನಮ್ಮಲ್ಲಿ ಆ ಶಕ್ತಿ ಬರೋದ್ರೊಳಗೇನೆ ಸಮಯ ಮುಗಿದು ಹೋಗಿರ್ತದೆ. ಬಟ್ ಹಾಗಾಗ್ಬಾರ್ದು. ನಾವು ಯಾವಾಗ ಎಷ್ಟು ಬೇಗ ನಮಗೆ ಸಿಗ್ತದೋ ಅಷ್ಟು ಬೇಗ ನಾವು ಧ್ಯಾನ ಮಾಡುವ ಅಭ್ಯಾಸ ಮಾಡಿ, ಆ ಧ್ಯಾನ ಶಕ್ತಿಯಿಂದ ನಮ್ಮೆಲ್ಲ ಕಷ್ಟಗಳನ್ನ, ಸಮಸ್ಯೆಗಳಿಂದ ಹೊರಗೆ ಬರುವ ಪ್ರಯತ್ನ ಮಾಡಬೇಕು. ಎರಡನೇದು ಅಹಿಂಸಾ ಧರ್ಮ. ಕಾಯ ವಾಚ ಮನಸ ಯಾರಿಗೂ ಹಿಂಸೆಯನ್ನು ಮಾಡದೆ ಹಿಂಸೆಯನ್ನು ಪರಿಪಾಲನೆ ಮಾಡಬೇಕು. ಅದು ನಮ್ಮ ಪ್ರತಿಯೊಬ್ಬರ ಪಾಲಿಸಲೇಬೇಕಾದಂತಹ ಅಹಿಂಸಾ ಮಾರ್ಗ. ಹಾಗಾಗಿ ಅದಕ್ಕೆ ಯಾಕೆ ಯಾಕೆ ಹಾಗೆ ಮಾಡಬೇಕು ಅಂತಂದ್ರೆ, ಎಲ್ಲ ಅಹಂ ಆತ್ಮ ಗುಡಾಕೇಶ ಸರ್ವಭೂತಾಂತರಾತ್ಮ, ಪ್ರತಿಯೊಂದು ಜೀವರಾಶಿಗಳ ಒಳಗೆ ಆತ್ಮವಾಗಿ ಕೂತವನು ಅದು ನಾನೇ ಆಗಿದ್ದೇನೆ. ಹಾಗಾಗಿ ಅರ್ಜುನ, ನೀನು ನಾನು ಎಲ್ಲರೂ ಕೂಡ ಎಷ್ಟೋ ಜನ್ಮಗಳಿಂದ ಬರ್ತಾನೆ ಇದ್ದೇವೆ, ಬಂದಿದ್ದೇವೆ. ನನಗೆ ಎಲ್ಲಾ ಜನ್ಮಗಳು ಗೊತ್ತಿದೆ. ಆದರೆ ನಿನಗೆ ನಿನ್ನ ಎಲ್ಲಾ ಜನ್ಮಗಳನ್ನು ನೀನು ಮರೆತಿದ್ದೀಯ. ಅಷ್ಟೇ ನನಗೂ ನಿನಗೂ ಇರುವ ವ್ಯತ್ಯಾಸ. ಆದರೆ ನೀನು ಜ್ಞಾನಿ, ನಾನು ಬ್ರಹ್ಮಜ್ಞಾನಿ. ಹಾಗಾಗಿ ಎಲ್ಲರೂ ಜ್ಞಾನಿ. ಪುಸ್ತಕಗಳನ್ನ ಓದಿ ಅನುಭವಗಳನ್ನ ತಿಳ್ಕೊಂಡು ಜ್ಞಾನಿಗಳಾಗ್ತೀವಿ ಅಲ್ವಾ? ದೊಡ್ಡ ದೊಡ್ಡ ವೇದಗಳನ್ನು ಓದಿ, ಉಪನಿಷತ್ತುಗಳನ್ನು ಓದಿ ಅರಗಿಸಿ ಅದನ್ನ ಕೊಡದವರು ಇದ್ದವ್ರು ಇರ್ಬೋದು. ಆದ್ರೆ ಅವರನ್ನ ನಾವು ಪಂಡಿತರು, ಜ್ಞಾನಿಗಳು ಅಂತ ಹೇಳ್ತೀವಿ ಹೊರತು ಬ್ರಹ್ಮಜ್ಞಾನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಏನ್ ಮಾಡಬೇಕು, ಅಹಿಂಸೆಯನ್ನು ಪರಿಪಾಲನೆ ಮಾಡಬೇಕು. ನಮ್ಮ ಧ್ಯಾನ ಶಕ್ತಿಯ ಜೊತೆಗೆ ಅಹಿಂಸೆ ಪರಿಪಾಲನೆ ಮಾಡೋದ್ರಿಂದ ನಮ್ಮ ಶಕ್ತಿ ವೃದ್ಧಿ ಆಗ್ತದೆ. ಮೂರನೇದು ಮಿತ್ರ ಧರ್ಮ. ಮಿತ್ರ ಯಾವುದರ ಪ್ರತಿಯೊಂದರಲ್ಲೂ ಮಿತ್ರತ್ವ ಭಾವವನ್ನು ಹೊಂದಿರಬೇಕು. ಮಾನವ ಲೋಕಕ್ಕೆ ಮಾತ್ರ ನಾವು ಸೀಮಿತವಾಗಿರಬಾರದು. ಪ್ರತಿಯೊಂದು ವೃಕ್ಷ ಜಾತಿಗಳಿಂದ ಹಿಡಿದು, ಪಶು ಪಕ್ಷಿಗಳಿಂದ ಹಿಡಿದು, ಜಲಚರ ಜೀವಿಗಳಿಂದ ಹಿಡಿದು, ಈ ಸೃಷ್ಟಿಯಲ್ಲಿರುವ ಭಗವಂತನ ಸೃಷ್ಟಿಯಲ್ಲಿ ಏನೇನೆಲ್ಲ ಇದೆಯೋ ಅದು ಪರಿಸರ ಇರ್ಬೋದು, ಭೂಮಿ ಇರ್ಬೋದು, ಪ್ರತಿಯೊಂದನ್ನು ಕೂಡ ನಾವು ಮಿತ್ರ ಭಾವನೆಯಿಂದ ನೋಡಬೇಕು, ಮಿತ್ರತ್ವ ಭಾವನೆಯಿಂದ ನೋಡಬೇಕು. ಮಿತ್ರ ಧರ್ಮವನ್ನು ಪರಿಪಾಲನೆ ಮಾಡಬೇಕು. ಅಂದ್ರೆ ಎಲ್ಲರಿಗೂ, ಯಾರಿಗೂ ನೋಯಿಸಬಾರದು. ಯಾವುದನ್ನು ಮಾಡಿದರೆ ನನಗೆ ನೋವಾಗ್ತದೋ ಅದನ್ನು ನಾವು ಇನ್ನೊಬ್ಬರಿಗೆ ಮಾಡಬಾರದು. ಅದೇ ಲಾ ಆಫ್ ಕರ್ಮ. ಕರ್ಮ ಅದೇ ಧರ್ಮ. ಧರ್ಮ ಯಾವುದು, ಅಧರ್ಮ ಯಾವುದು? ನನಗೆ ಇದನ್ನು ಮಾಡಿದ್ರೆ ನೋವಾಗ್ತದಲ್ಲ, ಅದನ್ನ ಇನ್ನೊಬ್ಬರಿಗೆ ಮಾಡಬೇಡ. ಅದೇ ಧರ್ಮ. ಹಾಗಾಗಿ ನಮ್ಮದು ಮೈತ್ರಿಯ ಬುದ್ಧಿಯಿಂದ ಕೂಡಿದ ಆತ್ಮವಾಗಿರಬೇಕು. ನಾವು ಪ್ರತಿ ಪ್ರಾಣಿಯ ಜೊತೆಗೆ ಸ್ನೇಹವನ್ನು ಮಾಡ್ತಾ, ಅದರ ಜೊತೆಗೆ ಸಮಯವನ್ನು ಕಳೀತಾ, ಪ್ರತಿಯೊಂದನ್ನು ಕೂಡ ಎಲ್ಲದರೊಳಗೆ ಒಂದಾಗಿ ಬದುಕುವ ಪ್ರಯತ್ನ ಮಾಡಬೇಕು. ಹಾಗಾಗಿ ನಮ್ಮೆಲ್ಲರ ಮೂರನೆಯ ಧರ್ಮ ಯಾವುದು? ಮಿತ್ರ ಧರ್ಮ. ಪ್ರತಿಯೊಬ್ಬರನ್ನು ನಾವು ಅವನು ಪಾಪಿ ಆಗಿರಲಿ, ಪುಣ್ಯಾತ್ಮ ಆಗಿರಲಿ, ಅವನು ನಮ್ಮ ದ್ವೇಷಿ ಆಗಿರಲಿ, ಅಥವಾ ಅವನು ವೈರಿ ಆಗಿರಲಿ, ಶತ್ರು ಆಗಿರಲಿ, ಯಾರೇ ಆಗಿರಲಿ, ಎಲ್ಲರನ್ನ ಮಿತ್ರ ಧರ್ಮದಿಂದ ನೋಡಬೇಕು. ಕರುಣಾಧರ್ಮ. ಕರುಣೆ ಇರಬೇಕು ಎಲ್ಲ ಜೀವರಾಶಿಗಳಲ್ಲಿ, ಎಲ್ಲ ಆ, ಕ- ಏನು ಸಂಕುಲಗಳಲ್ಲಿ, ಪ್ರತಿಯೊಂದರಲ್ಲೂ ಕೂಡ ಕರುಣೆ ಅಂತಂದ್ರೆ ಅದನ್ನ ನಾವು ಮರುಗ್ತಾ ಹೋದ್ರೆ ಏನು ಪ್ರಯೋಜನ ಇಲ್ಲ. ಆದ್ರೆ ಅವರ ಕಷ್ಟದಿಂದ ಪರಿಹಾರ ಮಾಡಲಿಕ್ಕೆ, ಅವರನ್ನ ಆ ಮಾರ್ಗದಿಂದ ಕರ್ಕೊಂಡು ಬರ್ಲಿಕ್ಕೆ ನಾವು ಸಹಾಯ ಮಾಡ್ಬೇಕು. ಅದೇ ಕರುಣಾಧರ್ಮ. ಇಲ್ಲಾಂದ್ರೆ ಬಿದ್ದರೆ ಸಹಾಯ ನಮ್ಗೇನಾಗ್ಬೇಕಂತ ಹೋದ್ರೆ ಅದು ಆಗೋಲ್ಲ. ಭಗವಂತ ಮೆಚ್ಚುವ ದೊಡ್ಡ ಕರುಣೆ. ಹಾಗಾದ್ರೆ
ಹೇಗೇಗೋ ಅವರಿಗೆ ಸಹಾಯ ಮಾಡಬಾರ್ದು, ಮತ್ತೆ ಶಾಶ್ವತವಾದ ಸಹಾಯ ಮಾಡಬೇಕು. ಹಣ ಕೊಟ್ಟಲ್ಲ, ದುಡ್ಡು ಕೊಟ್ಟಲ್ಲ, ಭಿಕ್ಷೆ ಹಾಕಿ ಅಲ್ಲ. ಮತ್ತೆ ಅವರ ಬದುಕನ್ನ ರೂಪಿಸಬೇಕು. ಹೇಗೆ? ಧ್ಯಾನವನ್ನ ಕೊಟ್ಟು, ಧ್ಯಾನ ಭಿಕ್ಷೆಯನ್ನ ಕೊಟ್ಟು ಅವರ ಬದುಕನ್ನ ಎತ್ತಬೇಕು. ಅದು ನಮ್ಮ ಧರ್ಮ. ಹಾಗೆ ನಾಲ್ಕನೇದು ಶಾಂತ ಧರ್ಮ. ನಾಲ್ಕನೇದು ಶಾಂತ ಧರ್ಮ. ಎಲ್ಲರೂ ಹೆಚ್ಚು ಶಾಂತಿಯನ್ನ ಪರಿಪಾಲನೆ ಮಾಡಬೇಕು, ಶಾಂತವಾಗಿರಬೇಕು. ಯಾವ ಧರ್ಮವನ್ನಾದರೂ ಸರಿ ಪೂರ್ತಿಯಾಗಿ ಅರ್ಥ ಮಾಡಿಕೊಂಡು ಅಭ್ಯಾಸ ಮಾಡಬೇಕು ಅಂತಂದ್ರೆ ಮೊದಲು ನಮಗೆ ಬೇಕಾದದ್ದೇನು? ಮನಸ್ಸು ಶಾಂತವಾಗಿರಬೇಕು. ಆದ್ದರಿಂದ ನಾವು ಮನಸ್ಸಿಗೆ ಬಹಳ ಸಿಟ್ಟು ಬಂತು, ಕೋಪ ಬಂತು, ಹಾರಾಡ್ತಾ ಇದ್ದೀವಿ, ಮನಸ್ಸಿಗೆ ಶಾಂತಿ ಸಿಗ್ತಾ ಇಲ್ಲ. ಆಗ ಏನ್ ಮಾಡಬೇಕು? ಶಾಂತಿ ಮಂತ್ರ ಹೇಳಬೇಕು. ಏನ್ ಶಾಂತಿ ಮಂತ್ರ? ಓಂ ಶಾಂತಿ 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 ಅಂತ ಬರ್ತದಲ್ಲ, ಅಷ್ಟೇ. ಆ ಒಂದೇ ಒಂದು ಸಾಲು ಅಷ್ಟನ್ನೇ ಹೇಳ್ಕೊಂತಾ ಇರಬೇಕು. ಅದನ್ನ ಉಚ್ಚಾರ ಮಾಡಿದರೆ, ಅದನ್ನ ಹೇಳ್ಕೊಂಡ್ರೆ ನಮ್ಮೊಳಗೆ ಆ ಶಾಂತಿ ಜಾಗೃತವಾಗ್ತದೆ. ಮನುಷ್ಯ ಶಾಂತ ಚಿತ್ತನಾಗಿರ್ಬೇಕು, ಪ್ರಶಾಂತವಾಗಿರ್ಬೇಕು. ಆ ಶಾಂತತೆಯನ್ನ ಸುಮ್ನೆ ತನ್ನಷ್ಟು ತಾನೇ ಬರೋಲ್ಲ ಅದು. ಅಭ್ಯಾಸ ಮಾಡಬೇಕು, ಪ್ರಯತ್ನ ಮಾಡಬೇಕು. ಪ್ರಯತ್ನ ಪೂರ್ವಕವಾಗಿ ಅಭ್ಯಾಸ ಮಾಡಿದಾಗ ನಮ್ಮೊಳಗೆ ಆ ಶಾಂತತೆ ಅನ್ನುವುದು ಜಾಗೃತವಾಗ್ತದೆ. ಇಲ್ಲಾಂದ್ರೆ ಏನಾಗ್ತದೆ? ಇಲ್ಲಾಂದ್ರೆ ಏನಾಗ್ತದೆ? ಮಂಗ್ಯ ಕೋತಿಗಳಿರ್ತಾವಲ್ಲ, ಕರೆಕ್ಟಾಗಿ ಕೂತ್ಕೊಳ್ತದ ಒಂದ್ ಕಡೆ? ಇಲ್ಲ, ಅದು ಹಿಂಗ್ ಮಾಡ್ತದೆ, ಹಿಂಗ್ ಮಾಡ್ತದೆ, ಅದು ಮಾಡ್ತದೆ, ಏನೇನೋ ಮಾಡ್ತಿರ್ತದೆ ಅಲ್ವಾ? ಹಾಗೆ ನಮ್ಮ ಮನಸ್ಸು ಹಾಗೆ ಆಗ್ತದೆ. ಆ ಮಂಗನಿಗೂ ನಮಗೂ ಯಾವ ವ್ಯತ್ಯಾಸ ಇರೋದಿಲ್ಲ. ಹಾಗಾಗ್ಬಾರ್ದು. ಶಾಂತ ಚಿತ್ತರಾಗಿರ್ಬೇಕು. ಪ್ರತಿಯೊಂದನ್ನು ಕೂಡ ಅವಲೋಕನ ಮಾಡಬೇಕು. ಆರೋಗ್ಯ ಧರ್ಮ. ನಾವು ನಮ್ಮ ದೇಹದ ಆರೋಗ್ಯವನ್ನು ರಕ್ಷಣೆ ಮಾಡ್ಕೊಳ್ಬೇಕು ಸರಿಯಾಗಿ. ಸುಮ್ಮನೆ ಏನೇನೋ ತಿಂದು ಅಶುದ್ಧ ಆಹಾರವನ್ನು ತಿಂದು ಹಾಳು ಮಾಡ್ಕೊಳ್ಬಾರ್ದು. ಸರಿಯಾದ ಆರೋಗ್ಯ ಧರ್ಮವನ್ನು ಪರಿಪಾಲಿಸ್ತಾ ಸರಿಯಾದ ಜೀವನವನ್ನು ಕಳಿಬೇಕು. ಅದಕ್ಕೆ ಯುಕ್ತವಾದಂತಹ ಶುದ್ಧವಾದ ಸಾತ್ವಿಕವಾದ ಶಾಕಾಹಾರ. ನಮ್ಗೆ ಎಲ್ಲ ಏನು ಅಂತಂದ್ರೆ, ಶಾಕಾಹಾರ ಅಂತಂದ್ರೆ ನಾವೆಲ್ಲ ತಿಳ್ಕೊಂಡಿದ್ದೇನು ಅಂತಂದ್ರೆ, ನಾನ್ ವೆಜ್ ಮಾಡದೇ ಇರೋದೆಲ್ಲ ಏನಿದೆ ಅದೆಲ್ಲ ಶಾಕಾಹಾರ ಅಂತ, ಮತ್ತೆ ಸಾತ್ವಿಕ ಆಹಾರ ಅಂತ. ಹಾಗಲ್ಲ. ವೆಜಿಟೇರಿಯನ್ ಕೂಡ ಅದು ಏನು ಸಾ ತಾಮಸ ಆಹಾರ ಆಗ್ಬೋದು. ಆಹಾರದಲ್ಲಿ ಆ ಇರೋದು ವೆಜ್ ನಾನ್ ವೆಜ್ ಅಂತ ಅಲ್ಲ. ಆಹಾರದಲ್ಲಿ ಇರೋದು ಮೂರು ವಿಧ. ಏನು ಮೂರು ವಿಧ? ಒಂದು ಸಾತ್ವಿಕ, ರಾಜಸ, ತಾಮಸ. ಮೂರು ರೀತಿಯ ಆಹಾರ. ನಾವು ತಿನ್ನುವ ತರಕಾರಿ ಸಾಂಬಾರು ಕೂಡ ತಾಮಸ ಆಹಾರ ಆಗಿರ್ಬೋದು, ಅದು ನಾನ್ ವೆಜ್ಗೆ ಸಮ ಇರ್ಬೋದು. ಹೇಗೆ ಅಂತಂದ್ರೆ, ನಾವು ಕೊಳತೆ ಹೋಗಿರುವ, ಅರ್ಧ ಕೊಳತೆ ಹೋಗಿರೋ ತರಕಾರಿ ಅರ್ಧ ಕಟ್ ಮಾಡಿ ಅರ್ಧ ಹಾಕಿದ್ರು ಕೂಡ ಅದು ತಾಮಸ ಆಹಾರ ಆಗ್ತದೆ. ನಾವು ಫ್ರಿಡ್ಜ್ ಅಲ್ಲಿ ಇಟ್ಟು ತರಕಾರಿಯನ್ನ ಬಳಸ್ತಾ ಇದ್ದೀವಿ, ಅದು ತಾಮಸ ಆಹಾರ ಆಗ್ತದೆ. ರಾತ್ರಿ ಮಾಡಿ ಬೆಳಿಗ್ಗೆ ಅದನ್ನ ಮತ್ತೆ ಪುನಃ ಇಟ್ಟು ಬೇಯಿಸಿ ತಿಂತಾ ಇದ್ದೀವಿ, ಅದು ತಾಮಸ ಆಹಾರ ಆಗ್ತದೆ. ಬಹಳ ಮಸಾಲೆ ಹಾಕಿ, ಬಹಳ ಖಾರ ಹಾಕಿ, ಬಹಳ ಉಪ್ಪು ಹಾಕಿ, ಬಹಳ ಹುಳಿ ಹಾಕಿ ಮಾಡ್ತಾ ಇದ್ದೀವಿ, ಅದು ತಾಮಸ ಆಹಾರ ಆಗ್ತದೆ. ಹೆಚ್ಚು ಹೆಚ್ಚು ಸಾತ್ವಿಕ ಆಹಾರ ಅಂದ್ರೆ ಯಾವ್ದು ಗೊತ್ತು? ನಾವು 3 ದಿವಸ ಬ್ಲೈಂಡ್ ಫಾರ್ ಮೆಡಿಟೇಷನ್ ಹೇಳಿ ಕೊಡ್ತೀವಲ್ವ, ಅದರಲ್ಲಿ ಏನಾದ್ರೂ ಒಂದು ಹಣ್ಣು ಸ್ವಲ್ಪ ಡ್ಯಾಮೇಜ್ ಆಗಿದೆ, ಕೊಳ್ತೋಗಿದೆ ಅಂದ್ರೆ ಅದನ್ನ ನಾವು ಕಟ್ ಮಾಡಿ ಹಾಕ್ಸಲ್ಲ, ಅದನ್ನ ಪೂರ್ತಿ ಬಿಸಾಕ್ತಿವಿ. ಗೊತ್ತಾ? ಅದು ಪೂರ್ತಿ ಚೆನ್ನಾಗಿ ಅದು ಉಪ್ಪು ನೀರಲ್ಲಿ ತೊಳೆದು, ಫಸ್ಟ್ ನೀಟಾಗಿ ಉಪ್ಪು ನೀರಲ್ಲಿ ತೊಳೆಸಿ, ಒರೆಸಿ, ಕಟ್ ಮಾಡಿಸಿ, ಒಳಗಡೆ ಎಲ್ಲ ಇಡೀ ಪೂರ್ತಿ ಹಣ್ಣು ಚೆನ್ನಾಗಿದ್ರೆ ಮಾತ್ರ ಅದನ್ನ ನಾವು ಆರಿಸ್ಕೊಂಡು ಹಾಕೋದು. ಸ್ವಲ್ಪ ಡ್ಯಾಮೇಜ್ ಆಗಿತ್ತು, ಕೊಳ್ತೋಗಿದೆ ಅಂದ್ರೆ ಅದಿಷ್ಟೇ ಕಟ್ ಮಾಡಿ ಯೂಸ್ ಮಾಡಲ್ಲ. ಯಾಕೆಂದ್ರೆ ಅದು ತಾಮಸ ಆಹಾರ ಆಗ್ತದೆ. ಸಾತ್ವಿಕತೆ ಜಾಗೃತ ಆಗ್ಬೇಕಂದ್ರೆ ಸಾತ್ವಿಕ ಆಹಾರ ಕೊಡಬೇಕು, ಅಲ್ವಾ? ಹಾಗಂತ ಹೇಳಿ ನಾವು ದಿನ ಹೋಗಿ ತರಕಾರಿ ತರಕ್ಕಾಗಲ್ಲ. ಏನ್ ಮಾಡೋದು? ಅದಕ್ಕೆ ಬೇರೆ ಬೇಕಾದಷ್ಟು ಮಾರ್ಗಗಳಿದಾವೆ. ಪಿರಮಿಡ್ ಶಕ್ತಿಯನ್ನು ಬಳಸಿ, ಪಿರಮಿಡ್ಗಳನ್ನು ಬಳಸ್ಕೊಳ್ಬೇಕು ಹೆಚ್ಚು ಹೆಚ್ಚು. ಆಮೇಲೆ ಈ ಆದಷ್ಟು ನಾವು ಈ ಫ್ರಿಜ್ಗಳನ್ನೆಲ್ಲ ಬಳಸುವುದು ಅದು ಒಳ್ಳೆಯದಲ್ಲ. ಆರೋಗ್ಯ ದೃಷ್ಟಿಯಿಂದಲೂ ಹೌದು, ಆಹಾರದ ದೃಷ್ಟಿಯಿಂದಲೂ ಹೌದು. ಯಾಕೆಂದ್ರೆ ಕೊನೆಗೆ ಕೊನೆಯ 14-15ನೇ ಅಧ್ಯಾಯದಲ್ಲಿ ಕೃಷ್ಣ ಪೂರ್ತಿ ಆಹಾರದ ಬಗ್ಗೆನೇ ಹೇಳಿದ್ದಾನೆ. ಅಂದ್ರೆ ಆಹಾರ ನಮ್ಮ ಮೇಲೆ, ನಮ್ಮ ಮನಸ್ಸಿನ ಮೇಲೆ, ನಮ್ಮ ದೇಹದ ಮೇಲೆ ಎಷ್ಟು ಪ್ರಭಾವವಿರ್ತದೆ ಅನ್ನೋದನ್ನು. ಆ, ದೋಸೆ ಹಿಟ್ಟು 3-4 ದಿವಸ ಇಟ್ಟು ಫ್ರಿಜ್ ಅಲ್ಲಿ ಇಡೋದು, ದೋಸೆ ಹೊಯ್ಯೋದು ತಿನ್ನು, ದೋಸೆ ಹೊಯ್ಯೋದು ತಿನ್ನೋದು ಅಲ್ವಾ? ಇಡ್ಲಿ ಹಿಟ್ಟು, ಚಟ್ನಿ ಎಲ್ಲ ನಾವು ಫ್ರಿಜ್ ಅಲ್ಲಿ ಇಡ್ತೀವಿ, ಆಮೇಲೆ ಸ್ವಲ್ಪ ಬಿಸಿ ಮಾಡಿ ತಿನ್ನೋದು. ಇದೆಲ್ಲ ತಾಮಸ ಆಹಾರ ಆಗ್ತದೆ. ಆಗ ಅದು ಆವಾಗ ಮಾಡಿ ತಿನ್ಬೇಕು. ಹೇಗೆ ಮಾಡಬೇಕು? ಮಾಡುವವರು ಸ್ನಾನ ಮಾಡಿರ್ಬೇಕು,
ಅವರು ಧ್ಯಾನಿಯಾಗಿರ್ಬೇಕು. ಮಾಡುವಾಗ ಶುದ್ಧ ಭಾವನೆಯಿಂದ ಮಾಡಬೇಕು, ಹೊಟ್ಟೆ ಕಿಚ್ಚಿನಿಂದ ಬೈಕು ಅಂತ ಅವ್ನ್ ಬೈದು ಇವ್ರು ಬೈದು ಎಷ್ಟು ಮಾಡಿ ಹಾಕಿದ್ರು ಅಷ್ಟೇ ಅನ್ಕೊಂತ ನೀವು ಏನೇನೋ ಹೇಳಿ ಬಾಯಿದ್ರಿ ಅಂದ್ರೆ ಅದು ತಾಮಸ ಆಹಾರವೇ ಆಗ್ತದೆ. ಸಾತ್ವಿಕ ಆಹಾರ, ನಿರ್ಗುಣ ಆಹಾರ ಆಗ್ಬೇಕಂದ್ರೆ ಮಾಡುವವರಲ್ಲೂ ಅಷ್ಟು ಶುದ್ಧತೆ ಇರಬೇಕು, ಮಾಡುವಾಗ ಶುದ್ಧ ಭಾವನೆ ಇರಬೇಕು. ಹ್ಮ್ ಆವಾಗ ಮಾತ್ರ ಅದು ನಿಜವಾದ ಸಾತ್ವಿಕ ಆಹಾರ ಆಗ್ತದೆ. ಇಲ್ಲಾಂದ್ರೆ ನಮ್ಮ ಭ್ರಮೆ ಆಗ್ತದೆ ಎಲ್ಲವೂ. ನಾವು ಬಹಳ ಶುದ್ಧ ಆಹಾರ ತಿಂತಾನೆ ಶುದ್ಧ ಆಹಾರ ತಿಂತಾನೆ ಅಂತ ಹೇಳಿ. ಹಾಗಾಗಿ ಬರೀ ನಾನ್ ವೆಜ್ ಅಂತ ತಿಳ್ಕೊಳ್ಬೇಡಿ. ಇವತ್ತೆಲ್ಲ ಬುದ್ಧಿ ಕೆಡ್ತಾ ಇರೋದು, ದೇಹ ಕೆಡ್ತಾ ಇರೋದು ಎಲ್ಲದರ ಮೂಲ ಇದೇ ಆಗಿದೆ. ತಾಮಸ ಆಹಾರ, ತಾಮಸ ರಾಜಸ ಆಹಾರ. ಜಾಸ್ತಿ ಉಪ್ಪು ಖಾರ ಹುಡಿ, ಕೆಲವರಿಗೆ ಸ್ವಲ್ಪ ಉಪ್ಪು ಹೆಚ್ಚು ಕಡಿಮೆ ಆದ್ರೂ ಮತ್ತೆ ಬೇಕು ಅವರಿಗೆ ಎಕ್ಸ್ಟ್ರಾ ಉಪ್ಪು ಬೇಕು. ಅದು ಅಂದ್ರೆ ನಮ್ಮ ಒಳಗೆ ಅತಿ ಆಗ್ಬಾರ್ದು. ಅತಿಯಾದ ಹುಡಿ, ಅತಿಯಾದ ಖಾರ, ಅತಿಯಾದ ಮಸಾಲೆ ಪದಾರ್ಥ ಇವು ಕೂಡ ತಾಮಸ ಆಹಾರ ಆಗ್ತದೆ. ಹಾಗಾಗಿ ನಾವು ಶುದ್ಧತ್ವ, ಶುದ್ಧ ಸ್ಥಿತಿಯಾದಂತಹ ಸಾತ್ವಿಕ ಆಹಾರಕ್ಕೆ ಹೆಚ್ಚು ಆದ್ಯತೆ ಕೊಟ್ಟರೆ ಅದು. ಮತ್ತೆ ನಮ್ಮ ದೇಹವನ್ನು ಚೆನ್ನಾಗಿ ರಕ್ಷಣೆ ಮಾಡ್ಕೊಳ್ಬೇಕು. ಪ್ರತಿನಿತ್ಯ 2 ಸಾರಿ ಸ್ನಾನ ಮಾಡಬೇಕು. ನಮ್ಮ ದೇಹ ಚೆನ್ನಾಗಿದ್ರೆ, ಗಟ್ಟುಮುಟ್ಟಾಗಿದ್ರೆ, ಕೊನೆಯವರೆಗೂ ಇದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ದುಷ್ಟ ಏನು ಇದನ್ ಮಾಡೋದು ಏನದು, ಆ ಡ್ರಿಂಕ್ಸ್ ಮಾಡೋದು, ಗುಟ್ಕಾ ತಿನ್ನೋದು. ಕೆಲವರಂತೂ ಬೆಳಿಗ್ಗೆ ಎದ್ರು ಟೀ, ಅದೇ ಟೀ. ನೀವು ಹಳ್ಳಿ ಕಡೆ ನೋಡ್ಬೇಕು ನೀವು. ಬೆಳಿಗ್ಗೆ ಎದ್ದು ಅವನು ವೈನ್ ಶಾಪ್ ಅವರು ಕೂಡ ಓಪನ್ ಮಾಡಿರಲ್ಲ ಇನ್ನು. ಇವರು ಮೊದಲೇ ಹೋಗಿ ಕಾಯ್ತಾ ಇರ್ತಾರೆ. ಓಪನ್ ಮಾಡ್ಸಾರೆ ಇವರು ಸೆಕ್ಯೂರಿಟಿ ಗಾರ್ಡ್. ಅದ್ರಲ್ಲೂ ಇನ್ನೂ ಮಜಾ ಇರ್ತದೆ ಏನಂದ್ರೆ ಅವ್ರದ್ದು ಕೆಲವೊಂದು ರಹಸ್ಯ ಇದಿರ್ತದೆ. ಏನು, ಬಾಗಿಲು ಹಾಕಿದ್ರು ಕೂಡ ಡೆಲಿವರಿ ಮಾಡ್ಲಿಕ್ಕೆ ಕೆಲವೊಂದು ರಹಸ್ಯ ಕಿಟಕಿನೋ ಏನೋ ಇರ್ತದೆ ಅದು. ಅಲ್ಲಿ ಹೋಗಿ ಎಬ್ಬಿಸಿ ರಾತ್ರಿ ಎಷ್ಟೊತ್ತಿಗೋ ತಗೊಂಡ್ ಬಂದು, ಅಥವಾ ಬೆಳಿಗ್ಗೆ ಮುಂಚೆ 7 ಗಂಟೆ 8 ಗಂಟೆ ಬೇಕು ಅವ್ರಿಗೆ. ಇಲ್ಲ ಅಂದ್ರೆ ತಲೆ ಓಡಲ್ಲ ಅವ್ರಿಗೆ. ಅಂದ್ರೆ ಅದು ಎಷ್ಟು ಡೇಂಜರ್ ಅಂತಂದ್ರೆ ಅದು ಈ ಜನ್ಮದಲ್ಲಿ ಮಾತ್ರ ಅಲ್ಲ. ಆ ಸಮಸ್ಯೆ ನಾವು ದುಶ್ಚಟಗಳನ್ನ ಮಾಡಿ ನಮ್ಮ ದೇಹ ಧರ್ಮವನ್ನು ಹಾಳು ಮಾಡ್ಕೊಂಡ್ರೆ ಅದು ಜನ್ಮ ಜನ್ಮಗಳಿಗೆ ಕಾಡ್ತದೆ. ಒಂದು ವೇಳೆ ನೀವು ತುಂಬಾ ತಂಬಾಕು ತಿಂದು ಗುಟಖಾ ತಿಂದು ನಿಮ್ಮ ಆ ಏನು ಇದು ಸಿಗರೇಟ್ ಸೇದು ಶ್ವಾಸ ಎಲ್ಲ ಹಾಳಾಯ್ತು, ನಿಮ್ಮ ಕರುಳುಗಳೆಲ್ಲ ಇದಾಯ್ತು ಅಂದ್ರೆ ಅದು ಈ ಜನ್ಮಕ್ಕೆ ಮಾತ್ರ ಎಫೆಕ್ಟ್ ಕೊಡೋದಿಲ್ಲ. ಅದು ಜನ್ಮ ಜನ್ಮಗಳಿಗೂ ಉಳ್ಕೊಂಡಿರ್ತದೆ. ಅದು ಫಾರ್ವರ್ಡ್ ಆಗ್ತದೆ, ಕ್ಯಾರಿ ಫಾರ್ವರ್ಡ್ ಆಗ್ತದೆ. ಇವತ್ತು ನೋಡಿ ಕೆಲವರಲ್ಲಿ ಹುಟ್ಟಿದಾಗನೇ ಹಾರ್ಟ್ ವೀಕ್ ಇರ್ತದೆ, ಶ್ವಾಸಕೋಶ ಸಮಸ್ಯೆ ಇರ್ತದೆ. ಇನ್ನೇನು ಕೆಲವು ದಿನಗಳ ನಂತರ ಸುಮ್ನೆ ಅಲ್ಲಿ ಹೋಗಿ ಚೆಕ್ ಮಾಡಿಸಿದ್ರೆ ಏನು ಇರಲ್ಲ ಅಂತಾರೆ, ಆದ್ರೆ ಸಮಸ್ಯೆ ಮಾತ್ರ ಇರ್ತದೆ. ಕೆಲವರಿಗೆ ಯಾಕೆ ರೋಗ ಬರ್ತದೆ? ಸುಮ್ಮನೆ ಯಾವ ರೋಗ ಬಂದಿಲ್ಲ, ಹಿಂದಿನ ಜನ್ಮದಿಂದ ಕ್ಯಾರಿ ಫಾರ್ವರ್ಡ್ ಆಗಿದೆ. ಸುಖ ಸುಮ್ಮನೆ ಬಂದಿಲ್ಲ ಅದು. ರೋಗದ ಮೂಲ ಯಾವುದು ಅಂತಂದ್ರೆ ನಾವೇ ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಹೇಗೆ ಸೃಷ್ಟಿ ಮಾಡ್ಕೊಂಡಿದ್ದು? ದೇಹ ಧರ್ಮವನ್ನು ಪರಿಪಾಲನೆ ಮಾಡೋದು. ನಮ್ಮ ಗರ್ಭ ಇರ್ಬೋದು, ಪ್ರತಿಯೊಂದು. ಮೊನ್ನೆ ನೋಡಿ, ಮೊನ್ನೆ ಒಬ್ರದ್ದು ಏನಾಗಿದೆ ಇವತ್ತು, ಅವರಿಗೆ ಬೈ ಬರ್ತಲ್ಲ ಅನ್ಸುತ್ತೆ, ಸ್ವಲ್ಪ ದಿನಗಳ ನಂತರ ಅವ್ರಿಗೆ ಗೊತ್ತಾಗಿದೆ ಅವ್ರದ್ದು ಆ ಏನ ಇದು ಪಿತ್ತಕೋಶ ಅಂತೀವಲ್ಲ, ಅಂದ್ರೆ ಏನದು ಕಿಡ್ನಿ, ಅದು ವರ್ಕ್ ಮಾಡ್ತಾ ಇಲ್ಲ. ಅಂದ್ರೆ ಎರಡು ಫಂಕ್ಷನ್ ಮಾಡ್ತಾ ಇಲ್ಲ. ಒಂದು ಆಲ್ರೆಡಿ ಫಂಕ್ಷನ್ ಸ್ಟಾಪ್ ಮಾಡಿಬಿಟ್ಟಿದೆ, ಇನ್ನೊಂದು ಮಾತ್ರ ಸ್ವಲ್ಪ ಫಂಕ್ಷನ್ ಮಾಡ್ತಾ ಇದೆ, ಕೆಲಸ ಮಾಡ್ತಾ ಇದೆ. ಆದ್ರೆ ಅದು ಸ್ವಲ್ಪ ದಿವಸಕ್ಕೆ ಅದು ಡೆಡ್ ಆಗ್ಬಿಡ್ತದೆ. ಆ ಒಂದು ಸಿಚುವೇಶನ್. ಬಟ್ ಅವ್ರು ಇನ್ನೂ ಹೆಂಗಿದೆ. ಆದ್ರೆ ಅದು ನಾವು ಪಾಸ್ಟ್ ಲೈಫ್ ಮಾಡಿದಾಗ ಯಾಕೆ ಹಾಗಾಗಿದೆ ಅಂತ ನೋಡಿದ್ರೆ, ಹಾಗಂತ ಅವ್ರೇನ್ ತಪ್ಪು ಮಾಡಿಲ್ಲ. ಹಿಂದಿನ ಜನ್ಮದಲ್ಲಿ ಅವರ ಕಿಡ್ನಿಯನ್ನ ಡೊನೇಟ್ ಮಾಡಿದ್ದಾರೆ, ಎರಡೂ ಕಿಡ್ನಿಯನ್ನ ಡೊನೇಟ್ ಮಾಡಿದ್ದಾರೆ ಇನ್ನೊಬ್ರಿಗೆ. ಅಂಗಾಂಗ ದಾನ ಅಂತೀವಲ್ಲ, ಯಾರಿಗೂ ಅಧಿಕಾರ ಇಲ್ಲ ಅಂಗಾಂಗ ದಾನ ಮಾಡುವ ಅಧಿಕಾರ. ನೀವು ಎಥಿಕಲ್ಲಿ ಬೇರೆ ಏನಾದರೂ ಹೇಳಿ, ಸ್ಪಿರಿಚುವಲಿ ಅದಕ್ಕೆ ಅಲೋ ಇಲ್ಲ. ನಮ್ಮ ದೇಹದ ಒಂದು ಅಂಗವನ್ನು ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಅದಕ್ಕೆ ಅವಕಾಶ ಇಲ್ಲ. ಕೊಟ್ಟಿವಿ ಅಂತ ಆದ್ರೆ ನಾವು ನಮ್ದನ್ನ ಬೇರೆಯವ್ರಿಗೆ ಕೊಟ್ಟಿದ್ದೀವಿ, ಹಾಗಾಗಿ ಇನ್ನೊಂದು ಜನ್ಮದಲ್ಲಿ ಅದು ನಮಗಿರೋಲ್ಲ. ಅಷ್ಟೇ, ಸಿಂಪಲ್. ಇದ್ರೂ ಕೂಡ ಕೆಲವು ದಿನಗಳ ನಂತರ ಅದಕ್ಕೆ ತನ್ನ ಕೆಲಸ ಸ್ಟಾಪ್ ಮಾಡ್ತದೆ. ದೇವ್ರು ಯಾರಿಗೆ ಏನ್ ಕೊಟ್ಟಿದ್ದಾನೋ ಅದನ್ನ ಅವರೇ ಬಳಸಬೇಕು, ನೋ ಇಂಟರ್ಫಿಯರ್. ಅವನು ಈ ಜನ್ಮದಲ್ಲಿ ಕುರುಡನಾಗೇ ಇರಬೇಕು ಅನ್ನೋದು ಅದು ಆ ಆತ್ಮದ ಪ್ಲಾನ್. ಅದು ನೀನು ಅವನಿಗೆ ಕಣ್ಣು ಕೊಟ್ರೆ ಅವನ ಆತ್ಮದ ಪ್ಲಾನ್ ಅನ್ನ ನೀನು ಡ್ಯಾಮೇಜ್ ಮಾಡ್ದಂಗೆ ಆಗ್ತದೆ, ಇಂಟರ್ಫಿಯರ್ ಮಾಡ್ದಂಗೆ ಆಗ್ತದೆ. ಆಯ್ತಾ? ಮತ್ತೆ ಇದನ್ನ ನೀವು
ಸುಮ್ಮನೆ ಇದ್ರ ಬಗ್ಗೆ ಜಾಸ್ತಿ ಒತ್ತಿ ಹೇಳಿದ್ರೆ, ಯಾಕೆಂದ್ರೆ ಇವತ್ತು ಅಂಗಾಂಗ ದಾನ ಅನ್ನೋದು ಬಹಳ ಟ್ರೆಂಡಿಂಗ್ ಅಲ್ಲಿ ಇರುವಂತದ್ದು. ಏನು ಅದೊಂದು ಜೀವ ಉಳಿಸ್ತದೆ, ಅದು ಹಾಗಾಗ್ತದೆ ಹೀಗಾಗ್ತದೆ, ಅದು ಮುಂದೆ ಹೆಂಗಾಗ್ತದೆ ಅದು ಗೊತ್ತಿಲ್ಲ ಅಲ್ವಾ. ಅದು ಹೌದು, ಅದು ತೋರಿಸ್ತಾ ಇದೆ. ಹಿಂದಿನ ಜನ್ಮದಲ್ಲಿ ಕಿಡ್ನಿ ಕೊಟ್ಟಿದ್ದಾರೆ ಅವ್ರು ಯಾರು, ಆ ಇದಕ್ಕೋಸ್ಕರ ಇವರಿಗೆ ಇನ್ನು ಹೆಂಗಿದ್ದಾರೆ ಅವ್ರೇನು ಪಾಪ ಕುಡಿಯೋದಿಲ್ಲ, ಡ್ರಿಂಕ್ಸ್ ಇಲ್ಲ, ಏನೂ ಇಲ್ಲ. ಸುಮ್ನೆ ಅದು ಸ್ಟಾಪ್ ಇನ್ನು ಒಂದಂತ ಪೂರ್ತಿ. ಹ್ಮ್ ನೋಡಿ ಹಿಂಗೆ ಕೆಲಸ ಮಾಡ್ತದೆ ನಮ್ಗೆ, ನಮಗೆ ಗೊತ್ತಿರಲ್ಲ ಹಂಗೆ. ಆ ಆದ್ರೆ ಇದು, ಆದ್ರೆ ನಮಗೆ ನೋಡ್ಲಿಕ್ಕೆ ಎಂತ ಒಳ್ಳೆ ಕೆಲಸ, ಎಂತ ಪುಣ್ಯದ ಕೆಲಸ. ಸಾಯುವಾಗಲೂ ಒಂದು ಜೀವ ಉಳಿಸಿ ಹೋದ ಅಂತ ನಾವು ಅಪ್ರಿಶಿಯೇಟ್ ಮಾಡ್ತೀವಿ, ಎಲ್ಲರಿಗೂ ಪ್ರೇರಣೆ ಆಗಿ ಅಂತೇಳಿ. ಅಪ್ಪ ಅವಂದ್ ಏನಾಗಿದೆ ಯಾರು ಗೊತ್ತಾಗಲ್ಲ. ಅಂದ್ರೆ ನೋಡ್ಲಿಕ್ಕೆ ನಮಗೆ ಧರ್ಮದ ಹಾಗೆ ಕಂಡ್ರು ಅವನ ಪಾಲಿಗೆ ಅದು ಅಧರ್ಮ ಆಗಿದೆ. ಯಾಕೆಂದ್ರೆ ಇಂಟರ್ಫಿಯರ್ ಆದ ಒಂದು ಆತ್ಮದ ಜರ್ನಿಯಲ್ಲಿ ಅವ್ರು ಯಾರ್ಯಾರು ಏನೇನು ಅನುಭವಿಸ್ತಾ ಇದ್ದಾರೆ ಅದು ಅವರ ಪ್ಲಾನ್, ಅದು ಕರ್ಮ ಅನ್ನೋದಕ್ಕಿಂತ ಅದನ್ನ ಅವರು ಫೇಸ್ ಮಾಡ್ಬೇಕು ಅಂತಲೇ ಬಂದಿದ್ದಾರೆ. ಅದನ್ನ ಒಪ್ಪಿಕೊಂಡು ಅದನ್ನ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾರೆ. ಮಧ್ಯ ಹೋಗಿ ನಾವು ಡಿಸ್ಟರ್ಬ್ ಮಾಡ್ಲಿಕ್ಕೆ ಹ್ಮ್? ಹಂಗೆ ಆ ಅದು ಕಾರಣ ಆಗ್ತದೆ. ಎರಡನೇದು ಸ್ವಾಧ್ಯಾಯ ಧರ್ಮ. ಇನ್ನೊಂದು ಸ್ವಾಧ್ಯಾಯ ಧರ್ಮ, ಪ್ರತಿನಿತ್ಯ ನಾವು ಅಧ್ಯಯನ ಮಾಡಬೇಕು ಪುಸ್ತಕಗಳನ್ನ, ನಿರಂತರವಾಗಿ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದುತ್ತಾ ಇರಬೇಕು. ಕೊನೆ ಪಕ್ಷ ಒಂದು ಅರ್ಧ ಗಂಟೆ ಆದರೂ ಓದುವ ಅಭ್ಯಾಸ ಇಟ್ಕೊಳ್ಬೇಕು. ಬೇಕು, ಅದರಲ್ಲಿ ಬೇಕಾದಷ್ಟು ಜನ ಜ್ಞಾನಿಗಳಿದ್ದಾರೆ. ಕೆಲವರು ಪುಸ್ತಕಗಳನ್ನಂತೂ ನಾವು ಓದಲೇಬೇಕು. ಅದು ಸೇತ್ ವಿಜ್ಞಾನ ಇರ್ಬೋದು, ಆ, ಆಮೇಲೆ ಜೇನ್ ರಾಬರ್ಟ್ಸ್ ಅಂತ ಹೇಳಿ ಇವತ್ತು ಬೇಕಾದಷ್ಟು ಕನ್ನಡದಲ್ಲಿ ಪುಸ್ತಕಗಳಿದ್ದಾವೆ. ಆತ್ಮಜ್ಞಾನದ ಬಗ್ಗೆ, ಬ್ರಹ್ಮಜ್ಞಾನದ ಬಗ್ಗೆ, ಭಕ್ತಿ ಮಾರ್ಗದ ಬಗ್ಗೆ, ಪ್ರತಿಯೊಂದರ ಬಗ್ಗೆ ಎಷ್ಟೊಂದು ಜ್ಞಾನ ಪುಸ್ತಕಗಳಿದ್ದಾವೆ. ದಿನನಿತ್ಯ ಒಂದು ಅರ್ಧ ಗಂಟೆ ಆದರೂ ಕೂತು ನಾವು ಓದುವ ಅಭ್ಯಾಸ ಮಾಡ್ಕೊಳ್ಬೇಕು. ಸ್ವಾಧ್ಯಾಯ ಜೊತೆಗೆ ಸ್ವ ಸ್ವ ಅಂದ್ರೆ ಏನು? ನನ್ನ ನನ್ನ ಬಗ್ಗೆ ಅಧ್ಯಯನ ಮಾಡೋದು. ನಾನು ಎಷ್ಟು ಬೆಳೆದಿದ್ದೇನೆ, ಎಷ್ಟು ತಿಳ್ಕೊಂಡಿದ್ದೇನೆ, ಎಷ್ಟು ಕಲ್ತಿದ್ದೇನೆ, ನಿನ್ನೆ ಹೀಗಿದ್ದೆ, ಇವತ್ತು ಹೀಗಿದ್ದೇನೆ, ಎಷ್ಟು ಬೆಳೆದೆ ನಾನು, ನನ್ನಲ್ಲಿ ಏನು ದೋಷ ಇದೆ, ಇದನ್ನೆಲ್ಲ ಆ, ನಾವು ನಮ್ಮನ್ನೇ ನಾವು ಸ್ವಾಧ್ಯಾಯ ಮಾಡ್ತಾ ಇರ್ಬೇಕು. ವಿನಯ ಧರ್ಮ. ವಿದ್ಯಾ ವಿದ್ಯಾ ದದಾತಿ ವಿನಯ ಅಂತಂದ್ರೆ, ಯಾವುದಾದ್ರೆ ನಮಗೆ ವಿನಯವನ್ನು ಪ್ರಸಾದಿಸ್ತಾ ಇದೆಯೋ ಅದೇ ನಿಜವಾದ ವಿದ್ಯೆ. ಉಳಿದೆಲ್ಲ ಅಹಂಕಾರವನ್ನು ಸೃಷ್ಟಿ ಮಾಡ್ತಾ ಇದೆ. ಹಾಗಾಗಿ ನಮ್ಮ ನಿಜವಾದ ಧರ್ಮ ಯಾವುದು? ವಿನಯ ಧರ್ಮ. ಎಲ್ಲರಿಗೂ ವಿನಯವನ್ನು ತೋರಿಸ್ಬೇಕು. ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಲ್ಲೂ ವಿನಯ ಭಾವ ಇರಬೇಕು, ವಿನಯತೆಯಿಂದ ಇರಬೇಕು. ಅದಕ್ಕೆ ಗೀತೆಯಲ್ಲಿ ಹೇಳ್ತಾರೆ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣಿ ಗವಿಹಸ್ತಿನಿ ಅಂತಂದ್ರೆ, ನಿಜವಾದ ಬ್ರಾಹ್ಮಣ ಯಾರು ಅಂತಂದ್ರೆ ವಿದ್ಯಾವಿನಯ ಸಂಪನ್ನನಾದವನು, ಓದಿ ಪಂಡಿತನಾದವನಲ್ಲ, ಅಹಂಕಾರ ತೋರಿಸಿದವನಲ್ಲ, ಸ್ಪರ್ಧೆ ಮೇಲೆ ನಾನು ಅಷ್ಟು ಓದಿದ್ದೀನಿ ಗೊತ್ತಾ, ಇಷ್ಟು ಓದಿದ್ದೀನಿ ಗೊತ್ತಾ, ಅಷ್ಟು ಪುಸ್ತಕ ಓದಿದ್ದೀನಿ ತಿಳ್ಕೊಂಡಿದ್ದೇನೆ ಅನ್ನುವನಲ್ಲ. ವಿನಯತೆ ಇರಬೇಕು. ದಾನ ಧರ್ಮ. ದಾನ ಮಾಡುವ ಗುಣ ನಮ್ಮಲ್ಲಿ ಇರಬೇಕು, ಅದು ಕೂಡ ಧರ್ಮ. ಏನಿದೆ ಅದು ಧರ್ಮ. ಇರೋಬರೋದ್ನೆಲ್ಲ ದಾನ ಮಾಡಬೇಕು ಅಂತ ಹೇಳಿ ಇರೋಬರೋ ಆಸ್ತಿನೆಲ್ಲ ಬರೆದು ಕೊಡೋದಿಲ್ಲ. ಅರ್ಥ ಆಯ್ತಲ್ವ? ಧರ್ಮದಲ್ಲಿ 5 ಭಾಗ ಮಾಡ್ಬೇಕಂತೆ. ನಮ್ಮಲ್ಲಿ ಏನು ಸಂಪತ್ತಿದೆ ಅದನ್ನು 5 ಭಾಗ ಮಾಡಬೇಕಂತೆ. 5 ಭಾಗ ಮಾಡಿ ಅದರಲ್ಲಿ ಒಂದು ಭಾಗವನ್ನ ಧರ್ಮ ಕಾರ್ಯಗಳಿಗೆ ಕೊಡಬೇಕು. ಧರ್ಮ ಕಾರ್ಯ ಧರ್ಮ ಕಾರ್ಯಗೆ ಕೊಡುವಾಗಲೂ ಕೂಡ ಯೋಚನೆ ಮಾಡಬೇಕು. ಯಾವ ಧರ್ಮ ಕಾರ್ಯ, ಯಾವುದು ಧರ್ಮ ಕಾರ್ಯ, ಯಾವುದಕ್ಕೆ ಕೊಟ್ರೆ ಅದು ಧರ್ಮ ಕಾರ್ಯ. ಇವತ್ತು ಧರ್ಮ ಕಾರ್ಯ ಅಂತ ಹೇಳ್ಕೊಂಡು ಬರೋರು ಬೇಕಾದಷ್ಟು ಜನ ಇದ್ದಾರೆ. ಉದಾಹರಣೆಗೆ, ತುಂಬಾ ಜನ ಏನ್ ಮಾಡ್ತಾರೆ, ಬರ್ತಡೇ ಬರ್ತಾರಲ್ವಾ, ಬರ್ತಡೇ ದಿವಸ ಏನ್ ಮಾಡ್ತಾರೆ ಇವತ್ತು, ದೇವಸ್ಥಾನಕ್ಕೆ ಹೋಗ್ತಾರೆ. ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ತಾರೆ. ಅಲ್ಲಿ ಹೊರಗಡೆ ಇರ್ತಾರಲ್ವ ನಿರ್ಗತಿಕರು ಅಥವಾ ಭಿಕ್ಷೆ ಬೇಡುವವರು, ಅವರಿಗೆ ಒಂದು ಆಹಾರ ಕೊಡ್ತಾರೆ, ಇಲ್ಲ ಬಟ್ಟೆ ಕೊಡ್ತಾರೆ, ಇಲ್ಲ ಈ ಅಂಗವಿಕಲರು ಇರುವ ಇದಕ್ಕೆ ಹೋಗ್ತಾರೆ, ಏನು ಆಶ್ರಮಗಳಿಗೆ ಹೋಗ್ತಾರೆ, ಅಲ್ಲಿ ಬಟ್ಟೆಗಳನ್ನ ಕೊಡ್ತಾರೆ. ಇದರಿಂದ ಏನಂತ ಹೇಳ್ತಾರೆ ಅವರು, ನಾವು ಧರ್ಮ ಮಾಡಿದ್ವಿ, ದಾನ ಮಾಡಿದ್ವಿ. ಇದು ನಿಜವಾದ ದಾನ ಅನಿಸಿಕೊಳ್ಳುವುದಿಲ್ಲ. ಇದು ನಿಜವಾದ ಧರ್ಮ ಅಂತ ಅನಿಸಿಕೊಳ್ಳುವುದಿಲ್ಲ. ಮತ್ತೆ ಇದು ಸೇವೆ ಆಗ್ತದೆ. ಏನು ಸೇವೆ? ಮಾನವ ಸೇವೆ ಆಗ್ತದೆ. ಇದರಿಂದ ಏನು ಸಿಗ್ತದೆ ಅಂದ್ರೆ ನಿನಗೆ ಪುಣ್ಯ ಸಿಗ್ತದೆ, ಜೊತೆಗೆ ಕರ್ಮವೂ ಸಿಗ್ತದೆ. ಅರ್ಥ ಆಯ್ತಲ್ಲ? ನೀನು ಜಾಸ್ತಿ ಅವರನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದಿ ಅಂತಂದ್ರೆ ನಿನ್ನಲ್ಲೂ ಕೂಡ ಆ ಏನು ಆ ಭಾವನೆ, ಆ ಗುಣಗಳು, ಆ ಕಷ್ಟಗಳು ನಿನ್ನಲ್ಲೂ ಶುರುವಾಗ್ಲಿಕ್ಕೆ ಶುರುವಾಗ್ತದೆ.
ನೀನು ಹ್ಯಾಂಡಿಕ್ಯಾಪ್ಟು ಕಷ್ಟದಲ್ಲಿರೋರು ವಯೋವೃದ್ಧರನ್ನ ನೋಡಿ ಬಹಳ ಮರುಗ್ತಾ ಇದ್ದೀಯ. ನಿನ್ನಲ್ಲೂ ಕೂಡ ಆ ಒಂದು ಏನು ಭಾವನೆಗಳು ಶುರುವಾಗ್ತದೆ. ಅಂದ್ರೆ ಆ ತರದ ಪರಿಸ್ಥಿತಿಗಳು ನಿನ್ನಲ್ಲೂ ಶುರುವಾಗ್ತದೆ. ಎರಡನೇದಾಗಿ ಒಂದು ವೇಳೆ ಹಾಗಂತ ಹೇಳಿ ಅದು ಬರೋದೇ ಇಲ್ಲ ಅಂತಲ್ಲ, ಪುಣ್ಯ ಬರ್ತದೆ. ಅದು ಮಾನವ ಸೇವೆ ಮಾಡ್ತಾ ಇದ್ದೀವಿ. ಆ ಮಾನವ ಸೇವೆಯಿಂದ ನಿನಗೆ ಈ ಲೋಕದಲ್ಲಿ ಏನು ಬೇಕೋ ಅದಕ್ಕೆ ಬೇಕಾದ ಪುಣ್ಯ ಸಿಗ್ತದೆ. ಜಾಸ್ತಿ ಅಂದ್ರೆ ತಪೋಲೋಕ ಸಿಗ್ತದೆ. ಆದರೆ ಸತ್ಯಲೋಕ ಪ್ರಾಪ್ತವಾಗುವುದಿಲ್ಲ. ಸತ್ಯಲೋಕ ಅಂದ್ರೆ ಮೋಕ್ಷ ಸಿಗಬೇಕು ಅಂತ ಆದರೆ ನಿನಗೆ ಏನ್ ಮಾಡಬೇಕು? ದಾನ ಮಾಡಬೇಕು, ಧರ್ಮ ಮಾಡಬೇಕು. ದಾನದ ಧರ್ಮ. ಯಾವ ಧರ್ಮ ಯಾವುದಕ್ಕೆ ಮಾಡಬೇಕು? ಆತ್ಮಜ್ಞಾನಕ್ಕೆ ಸಂಬಂಧಪಟ್ಟದ್ದನ್ನು ಮಾಡಬೇಕು. ಆತ್ಮಜ್ಞಾನಕ್ಕೆ ಸಂಬಂಧಪಟ್ಟ ಮಾರ್ಗದಲ್ಲೇ ಮಾಡಬೇಕು. ಯಾವುದು ಆತ್ಮಜ್ಞಾನ? ಆತ್ಮಕ್ಕೆ ಸಂಬಂಧಪಟ್ಟ ಸೇವೆಯನ್ನು ಯಾರು ಮಾಡ್ತಾ ಇದ್ದಾರೆ, ಕೆಲಸ ಯಾರು ಮಾಡ್ತಾ ಇದ್ದಾರೆ, ಅದಕ್ಕೆ ನಾವು ಕೊಡುವ ಹಣ ಏನಿದೆ, ದಾನ ಏನಿದೆ, ಅದು ನಿಜವಾದ ದಾನ ಆಗ್ತದೆ. ಅದರಲ್ಲಿ ನಿನಗೆ ಪುಣ್ಯ ಸಿಗೋದಿಲ್ಲ. ಮತ್ತೆ ಏನ್ ಸಿಗ್ತದೆ? ನಿನ್ನ ಆತ್ಮ ಬೆಳೀತದೆ, ನಿನ್ನ ಆತ್ಮ ವೃದ್ಧಿ ಆಗ್ತದೆ, ನಿನ್ನ ಸಂಪತ್ತು ವೃದ್ಧಿ ಆಗ್ತದೆ, ಎಲ್ಲವೂ ವೃದ್ಧಿ ಆಗ್ತಾ ಹೋಗ್ತದೆ. ಅಷ್ಟೇ ಅಲ್ಲ, ಅದೇ ನಿಜವಾದ ಧರ್ಮ. ಅದು ನಿನ್ನನ್ನ ಈ ಭವಬಂಧನದಿಂದಲೇ ಬಿಡಿಸ್ತದೆ. ಯಾವುದು ಆತ್ಮಕ್ಕೆ ಸಂಬಂಧಪಟ್ಟ ಧರ್ಮ? ಆತ್ಮಕ್ಕಾಗಿ ಯಾರು ಶ್ರಮಿಸ್ತಾ ಇದ್ದಾರೆ, ಯಾರು ಧ್ಯಾನ ಮಾಡ್ತಾ ಇದ್ದಾರೆ, ಧ್ಯಾನ ಪ್ರಚಾರ ಮಾಡ್ತಾ ಇದ್ದಾರೆ, ರ್ಯಾಲಿಗಳನ್ನು ಮಾಡ್ತಾರೆ. ಇಲ್ಲಿ ಹೋದಾಗ ಹಾಗಂತ ಹೇಳಿ ನಾ ಹೇಳಿದ್ನಲ್ಲ, ಇರೋಬರೋದನ್ನೆಲ್ಲ ಕೊಟ್ಟು ಬರೋದಲ್ಲ, ದಾನ ಮಾಡ್ಬೇಕಪ್ಪ ಅಂತ ಹೇಳಿ ಅವರವರ ಶಕ್ತಿಗನುಸಾರವಾಗಿ ಮಾಡಬೇಕು. ಅವರವರ ಶಕ್ತಿಗನುಸಾರವಾಗಿ ಮಾಡಲೇಬೇಕಾದ ಧರ್ಮ ಅದು. ಅದು 5 ರೂಪಾಯಿ ಇರ್ಬೋದು, 10 ರೂಪಾಯಿ ಇರ್ಬೋದು, ಆದರೆ ಮಾಡಲೇಬೇಕು. ಯಾರಿಗೋಸ್ಕರ? ಅವನ ಆತ್ಮದ ಉದ್ಧಾರಕ್ಕಾಗಿ. ಹಾಗಾಗಿ ನಾವು ಪ್ರತಿಯೊಬ್ಬರು ಕೂಡ ಈ 9 ನವವಿಧ ಧರ್ಮಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡ್ವಿ ಅಂತಾದರೆ ಖಂಡಿತ ನಮ್ಮ ಆತ್ಮ ಉನ್ನತ ಸ್ಥಿತಿಗೆ ಹೋಗ್ತದೆ. ಹೋಗಿ ಅವನು ಏನಾಗ್ತಾನೆ? ಉತ್ತಮ ಪುರುಷನಾಗ್ತಾನೆ. ಆ ಉತ್ತಮ ಪುರುಷ ಅಂದ್ರೆ ಯಾರು? ಎಲ್ಲರೂ ಹೇಳ್ತಾರೆ ನಾವು ಉತ್ತಮ ಪುರುಷರು, ನಾವು ಉತ್ತಮ ಪುರುಷರು ಅಂತ. ಆದರೆ ಆ ಉತ್ತಮ ಪುರುಷ ಹೇಗಿರ್ತಾನೆ? ಆ ಉತ್ತಮ ಪುರುಷನಲ್ಲಿ ಇರಬೇಕಾದಂತಹ ಗುಣಗಳೇನು, ಲಕ್ಷಣಗಳೇನು, ಅದನ್ನು ನಾವು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ, ಹಾಗಾಗಿ ಆ ಅಂಗಾಂಗ ದಾನ ಅನ್ನುವುದು ಒಂದು ಒಳ್ಳೆಯ ಕಾನ್ಸೆಪ್ಟ್ ಆಗಿದ್ರೂ ಕೂಡ ಅದು ಸ್ಪಿರಿಚುವಲ್ ಆಗಿ ಆತ್ಮದ ದೃಷ್ಟಿಯಲ್ಲಿ, ಆ, ನಮ್ಮ ಮುಂದಿನ ಭವಿಷ್ಯದ ದೃಷ್ಟಿಯಲ್ಲಿ ಅದು ಒಳ್ಳೆಯ ವಿಚಾರ ಅಲ್ಲ. ಆಯ್ತಾ? ಇದಕ್ಕೂ ಬಿಟ್ಟು ನಾವು ಅವರವ್ರ ಇಷ್ಟ ಉಳಿದಿದ್ದು ಅಲ್ವಾ? ಹಾಗಾಗಿ ಯಾಕೆಂದ್ರೆ ನಾವು ಆ, ಹೆಚ್ಚು ಪಾಲು ಆ, ಏನು ಸುಮ್ಮನೆ ಏನೋ ಥಿಯರಿಟಿಕಲ್ ಆಗಿ ಹೇಳೋದಿಲ್ಲ, ಅನುಭವದ ಜ್ಞಾನವನ್ನೇ ಹೇಳೋದು, ಮತ್ತೆ ಆದಷ್ಟು ಪ್ರಾಕ್ಟಿಕಲ್ ಆಗಿರುವಂಥದ್ದನ್ನೇ ಹೇಳೋದು. ಹಾಗಾಗಿ ಅದನ್ನು ಅನುಭವಿಸಿ, ಅದನ್ನು ಫಾಲೋ ಮಾಡಿ. ಜಾಸ್ತಿ ಆಮೇಲೆ ಅಂದ್ರೆ ಈಗ ಏನಂತ ವೃದ್ಧಾಶ್ರಮಗಳು, ಆಮೇಲೆ ಆ, ಅಂಗವೈಕಲ್ಯ ಇರುವಂತಹ ಈ ಭಿಕ್ಷಕರು, ಅವರ ಬಗ್ಗೆ ಜಾಸ್ತಿ ಕರುಣೆ ಹೊಂದುವಂಥದ್ದು ಅಥವಾ ಜಾಸ್ತಿ ಇದು ಮಾಡುವಂಥದ್ದು, ಅದನ್ನು ನೀವು ಕಡಿಮೆ ಮಾಡಬೇಕು. ಸಿಂಪತಿ ತೋರಿಸುವಂಥದ್ದು ಅಂತ ಬೇಕಾಗಿಲ್ಲ ನಮಗೆ. ಯಾಕೆಂದ್ರೆ ಹಾಗಂತ ನಾವು ಅವ್ರನ್ನ ನಿಕೃಷ್ಟವಾಗಿ ಕಾಣಬೇಕು ಅಂತ, ಅದು ಅವರ ಪ್ಲಾನ್. ಹಾಗೆ ಬದುಕಬೇಕು, ಹಾಗೆ ಆಗಬೇಕು, ಹಾಗೆ ಇರಬೇಕು ಅನ್ನೋದನ್ನ ಅವರು ಬಯಸಿ ಬೇಡಿ ತಗೊಂಡು ಬಂದು ಅದನ್ನು ಅವರು ಆ ಒಂದು ಜೀವನವನ್ನು, ಆ ತರದ ಜೀವನವನ್ನು ಅವರು ಫಾಲೋ ಮಾಡ್ತಾ ಇದ್ದಾರೆ. ಅದನ್ನ ಹೋಗಿ ನಾವು ಡಿಸ್ಟರ್ಬ್ ಮಾಡಬಾರ್ದು. ಒಂದ್ ವೇಳೆ ಅವರು ಬಯಸಿ ಕೇಳಿದ್ರೆ ನಮ್ ಮಾಡಿ, ಆದ್ರೆ ನಾವಾಗೆ ಹೋಗಿ ಸಹಾಯ ಮಾಡಬಾರದು. ಕರ್ಮ ಬರ್ತದೆ, ಕರ್ಮ ಬರುತ್ತೆ, ಇಂಟರ್ಫಿಯರ್. ಬಟ್ ಯಾರೋ ಅವ್ರ ಕಷ್ಟದಲ್ಲಿದ್ದಾರೆ ಪಾಪ, ತುಂಬಾ ಏನು ನೋವಾಗ್ತಾ ಇದೆ, ಬಟ್ ಅವ್ರು ಕೇಳ್ತಾ ಇದ್ದಾರೆ, ಅವಾಗ ಹೋಗು, ಸಹಾಯ ಮಾಡು. ಅಯ್ಯೋ ಪಾಪ ಅನ್ಬೇಡ, ಅಯ್ಯೋ ನೋಡಪ್ಪ ಹೀಗೆಲ್ಲ ಆಗಿದೆ, ಯಾರಿಗೂ ಬರಬಾರ್ದಪ್ಪ ಇಂಥ ಕಷ್ಟ ಹೇಳ್ಬೇಡ. ಯಾವುದು ಕೂಡ ಸುಖಾಸುಮ್ಮನೆ ನಡೀತಾ ಇಲ್ಲ. ಪ್ರತಿಯೊಂದರ ಹಿಂದೆ ಒಂದು ಕಾರಣ ಅನ್ನೋದು ಇದ್ದೇ ಇದೆ. ಆ ಕಾರಣವನ್ನು ಕೂಡ ಅವ್ರು ಒಪ್ಪಿಕೊಂಡಿದ್ದಕ್ಕೇನೆ ಅದು ಇವತ್ತು ಅವ್ರು ಫೇಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಅಯ್ಯೋ ಅಪ್ಪ ಅನ್ನೋಕೆ ಬಂದವರಲ್ಲ, ಸೇವೆ ಮಾಡ್ಲಿಕ್ಕೆ ಬಂದವರು. ಆತ್ಮಕ್ಕೆ ಸಂಬಂಧಪಟ್ಟ ಜ್ಞಾನವನ್ನು ಹಂಚಬೇಕು, ಕೊಡಬೇಕು. ಅದರಲ್ಲಿ ನಾವು ಹೋಗಿ ಭಾಗವಹಿಸಬೇಕು. ಯಾವ ರೀತಿ? ತನು ಮನೋಧನದಿಂದ, ಕಾಯ ವಾಚ ಮನಸ್ಸಿನಿಂದ ಹೋಗಿ ನಾವು ಅದರಲ್ಲಿ ಒಬ್ಬರಾಗಬೇಕು. ಬರೀ ಧ್ಯಾನದಿಂದಲೇ ಆತ್ಮ ಬೆಳೆಯುವುದಿಲ್ಲ. ಅಧ್ಯಯನ ಮಾಡಬೇಕು, ಸ್ವಾಧ್ಯಾಯ ಮಾಡಬೇಕು, ಸಜ್ಜನ ಸಾಂಗತ್ಯ ಮಾಡಬೇಕು, ಅನುಭವಗಳನ್ನು ಹಂಚಿಕೊಳ್ಳಬೇಕು.
ಎಲ್ಲಿ ಹೋಗಿ ಯಾರಾದರೂ ಏನೋ ಧ್ಯಾನ ಯಜ್ಞ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಹೋಗಿ ಭಾಗವಹಿಸಬೇಕು, ಧ್ಯಾನ ಪ್ರಚಾರ ಮಾಡಬೇಕು, ಹೇಳ್ಕೊಡ್ಬೇಕು. ಹೀಗೆ ಎಲ್ಲವನ್ನು ಮಾಡಿದಾಗ ಆತ್ಮ ಬೆಳೀತಾ ಹೋಗ್ತದೆ. ಎಲ್ಲ ನಿಮಗೆ ಬೇಗ ಬೆಳಿಬೇಕು, ಬಹಳ ಎನರ್ಜಿ ಬೇಕು ಅಂದ್ರೆ ಅದನ್ನೆಲ್ಲ ಮಾಡಬೇಕು. ಬರೀ ಧ್ಯಾನದಿಂದ ಮಾತ್ರ ಆತ್ಮ ಬೆಳೆಯೋದಿಲ್ಲ, ಜ್ಞಾನವೂ ಬೇಕು. ಪ್ರತಿನಿತ್ಯ ತರಗತಿಯನ್ನು ಕ್ಲಾಸ್ ಕೇಳಬೇಕು, ಮತ್ತೆ ಕ್ಲಾಸ್ ಮಾಡಬೇಕು. ಮಾಡೋದ್ರಿಂದ ಬಹಳ ಬೇಗ ಆತ್ಮ ಬೆಳಿತದೆ. ಒಂದು ಅರ್ಧ ಗಂಟೆ ಕ್ಲಾಸ್, ಸುಮ್ಮನೆ ಅರ್ಧ ಗಂಟೆ ಫೋನಲ್ಲಿ ಯಾರ ಹತ್ರ ಮಾತಾಡಿ ಟೈಮ್ ವೇಸ್ಟ್ ಮಾಡ್ತೀವಿ ಅಲ್ವ. ಅದು ಆಗ ಹೋಗೋದು ವಿಚಾರ. ಆಕೆ ಹಂಗಂದ್ರೆ ಈಕೆ ಹಿಂಗಂದ್ಲು, ಆಕಿದ ಹಂಗಂತೆ, ಅವನ ಮಗ ಹಂಗಂತೆ, ಅವ್ನು ಅಷ್ಟಾಗೈತಂತೆ ಇಷ್ಟಾಗೈತಂತೆ ಅಂತ ಹೇಳಿ ಅದು ಅವ್ರಿಗೂ ಇಲ್ಲ ನಮಗೂ ಇಲ್ಲ. ಅದೇ ಅರ್ಧ ಗಂಟೆಯನ್ನ ಒಂದು ಸ್ವಾಧ್ಯಾಯ ಮಾಡಿ. ನಮ್ಮ ತರಗತಿಯಲ್ಲಿ ಎಷ್ಟೊಂದು ಅವಕಾಶಗಳಿದೆ, ಯಾರು ಬೇಕಾದರೂ ಮಾಡ್ಬೋದು, ಸಂಪೂರ್ಣ ಅವಕಾಶ ಇದೆ. ಒಂದು ಸ್ಪಿರಿಚುವಲ್ ಬುಕ್ಸ್ ಹಿಡ್ಕೊಂಡು ನೀವು ಓದಿದ ಹಾಗೂ ಆಗ್ತದೆ, ಅಧ್ಯಯನ ಮಾಡಿದಾಗೂ ಆಗ್ತದೆ. ನಿಮ್ಮಲ್ಲೂ ನಾನು ಒಬ್ಬ ಮಾಸ್ಟರ್ ಅನ್ನುವ ಭಾವನೆ ಶುರುವಾಗ್ತದೆ. ಮಾಡಬೇಕು. ನೆಪಗಳನ್ನ ಹೇಳುವವರು ಮಾಸ್ಟರ್ ಅಲ್ಲ, ಅದನ್ನು ಮೀರಿ ಬರಬೇಕು, ಸವಾಲುಗಳನ್ನ ಮೀರಿ ಬರಬೇಕು. ಎಲ್ಲರೂ ನಮಗೆ ಮಾಸ್ಟರ್. ಇವತ್ತು ಯಾರೋ ನಿಮಗೆ ಧ್ಯಾನ ಮಾಡಕ್ಕೆ ಟಾರ್ಚರ್ ಮಾಡ್ತಾ ಇದ್ದಾರೆ, ಇರಿಟೇಷನ್ ಮಾಡ್ತಾ ಇದ್ದಾರೆ, ಅವರು ಕೂಡ ನಿಮಗೆ ಮಾಸ್ಟರು. ನೀವು ಅವರನ್ನ ದ್ವೇಷ ಮಾಡಬಾರ್ದು. ಅರ್ಥ ಆಯ್ತಲ್ಲ? ಅಂದ್ರೆ ಇಂಥ ಸವಾಲುಗಳ ನಡುವೆಯೂ ನೀನು ಹೇಗೆ ಸಾಧನೆ ಮಾಡ್ತೀಯ ನೋಡೋಣ, ಮಾಡು ಅಂತ ಹೇಳಿ ಹರಿಶ್ಚಂದ್ರನ ಪರೀಕ್ಷೆ ಮಾಡಲಿಲ್ವ ವಿಶ್ವಾಮಿತ್ರರು? ಅವನಿಗೆ ಸುಖದ ಸುಪ್ಪತ್ತಿಗೆ ಕೊಟ್ಟು ಪರೀಕ್ಷೆ ಮಾಡಲಿಲ್ಲ, ಅವನಿಗೆ ಟಾರ್ಚರ್ ಮಾಡಿ 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 ಅವನಿಗೆ ಸಾಧನೆ ಮಾಡಿಸಿದ್ರು. ನಕ್ಷತ್ರಿಕನನ್ನ ಬಿಟ್ರು, ಅವನಂತೂ ಕುಂತ್ರೆ ನಿಂತ್ರೆ ಕಾಡ್ತಾ ಇದ್ದ. ಸಾಕೋ ಸಾಕೋ ಅನ್ನುವಷ್ಟು ಕಾಡಿದಾನೆ ಯಾರೋ ನಕ್ಷತ್ರಿ. ಹಾಗೆ ನಮ್ಮ ಸುತ್ತಲೂ ಕೂಡ ವಿಶ್ವಾಮಿತ್ರರು ಇರ್ತಾರೆ, ನಕ್ಷತ್ರಿಕರು ಇರ್ತಾರೆ. ಆದ್ರೆ ಎಲ್ಲರೂ ನಮಗೆ ಒಬ್ಬ ಮಾಸ್ಟರ್. ನಮ್ಮ ಆತ್ಮದ ಉದ್ಧಾರಕ್ಕಾಗಿ ಅವರು ಶ್ರಮಿಸ್ತಾ ಇದ್ದಾರೆ. ಹಾ, ಅದನ್ನ ನಾವು ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ, ಸ್ವೀಕಾರ ಮಾಡಿದೀವಿ ಅಂತಂದ್ರೆ, ಯಾವ ಸಮಸ್ಯೆಯು ನಮಗೆ ಸಮಸ್ಯೆಯಾಗಿ ಕಾಣೋದಿಲ್ಲ. ಯಾರ ಸಾಧನೆಯು ಕೂಡ ನಿಲ್ಲೋದಲ್ಲ, ನಿರಂತರವಾಗಿ ನಡೀತದೆ. ನಾವೇನ್ ಮಾಡ್ತೀವಿ, ಮೊದಲೇ ಸಂಪೂರ್ಣವಾಗಿ ಅದರಲ್ಲಿ ಆಸಕ್ತಿ ಇರಲ್ಲ. ಎರಡನೇದು, ಏನಾದ್ರೂ ಒಂದು ನೆಪ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇರ್ತೀವಿ. ಹೊರಗಡೆಯಿಂದ ನೀವು ಕಾಯ್ತಾ ಇದ್ರು ಮನಸ್ಸು ಒಳಗಡೆ ಅದನ್ನು ಕಾಯ್ತಾ ಇರ್ತದೆ. ಓಕೆ. ಕಾಯಿನ ವಾಚ ಮನಸ್ಸಿನ ಬುದ್ಧಾತ್ಮ ಪ್ರಕೃತಿ ಸ್ವಭಾವ ಸಕಲಂ ತಸ್ಮೈ ನಾರಾಯಣ ಸರ್ವಂ ಶ್ರೀ ಕೃಷ್ಣಾರ್ಪಣ. ಯಾರಿಗಾದರೂ ಏನಾದರೂ ಡೌಟ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ, ಮಾತಾಡಿ. ಆ, ಏನಾದರೂ ಇದ್ರೆ, ಅನುಭವಗಳಿದ್ರೆ ಹೇಳಿ. ಹ್ಮ್. ಹ್ಮ್. ಇವತ್ತು ವೀಣಾ ಮೇಡಮ್ ಅವ್ರು ಮಾತಾಡ್ತಾ ಇದಾರಂತೆ, ಮಾತಾಡಿ ಮೇಡಮ್. ಹ್ಮ್. ಮಾತಾಡ್ತೀರಾ? ವೀಣಾ ಶ್ರೀಧರ್ ಅವರು. ಹ್ಮ್. ನಮಸ್ತೆ ಸರ್. ನಮಸ್ತೆ. ಸರ್ ಮಾಡತ್ತೀನಿ ಸರ್. ಹಾ, 6 ದಿವಸ ಆಯ್ತು ಸರ್ ಮಾಡ್ತಾ ಇದ್ವಿ. ವೆರಿ ಗುಡ್ ಮೇಡಮ್. ಹೇಗಿದೆ ಎಲ್ಲ? ಚೆನ್ನಾಗಿದೆ. ಹ್ಮ್. ಥ್ಯಾಂಕ್ ಯು. ಓಕೆ ಮೇಡಮ್. ಮತ್ತೆ ಯಾರಾದ್ರೂ ಮಾತಾಡ್ತೀರಾ? ಹೇಳಿ, ಏನಾಗಿದೆ ವೀಣಾ ಮೇಡಮ್? ಹ್ಮ್. ಗಂಟ್ಲೆಲ್ಲ ಇಟ್ಕೋಬಾರ್ದು, ವಿಶುದ್ಧಿ ಚಕ್ರ ಬ್ಲಾಕ್ ಆಗ್ತದೆ, ಹೊರಗೆ ಹಾಕ್ಬೇಕು. ಆ ಹಾ, ಅರುಣಾ ಮೇಡಮ್ ಮಾತಾಡಿ. ಹ್ಮ್. ನಮಸ್ತೆ ಮೇಡಮ್, ನೀವ್ ಯಾವಾಗಿಂದ ಸ್ವಾಧ್ಯಾಯ ಶುರು ಮಾಡ್ತೀರಿ? ಹ್ಮ್. ನನ್ಗೆ ಸ್ವಲ್ಪ ಐಡಿಯಾ ಇಲ್ಲ ಸರ್, ಕಷ್ಟ ಆಗುತ್ತೆ ಅನ್ಸುತ್ತೆ. ಏನಂದ್ರಿ? ಅದ್ರ ಬಗ್ಗೆ ಐಡಿಯಾ ಇಲ್ಲ, ಆಗಬಹುದು. BBA ಅಂದ್ರೆ ಏನ್ ಮೇಡಮ್? ಏನು ಎಲ್ಲ PhD? ಅಲ್ಲ, ನಾನು ಏನ್ ಸ್ಟಡಿ ಮಾಡಿ ಏನ್ ಹೇಳ್ಬೇಕು ಏನು ಅಂತ ಗೊತ್ತಾಗ್ತಾ ಇಲ್ಲ ನನಗೆ.
ನಿಮ್ಮ ಮನೇಲಿ ಸ್ಪಿರಿಚುವಲ್ ಬುಕ್ಸ್ ಯಾವುದೂ ಇಲ್ವಾ? ಇದಾವೆ ಸರ್. ಯಾವ ಯಾವ ಯಾವ್ದಿದೆ ಹೇಳಿ? ಹ್ಮ್ ಇದಾವೆ, ಸುಮಾರು ಇದಾವೆ ಸರ್. ನೀವು ಯಾವ್ದು ಓದಿದಿರಿ ಹೋಗಿ? ಎಂತದು ಯೋಗಿ ಅಂತ ಬರುತ್ತಲ್ಲ, ಈಗ ಈ ನಡುವೆ ಇಲ್ಲಿ ನಾನು ಧ್ಯಾನ ಯಜ್ಞಕ್ಕೆ ಓದಕ್ ತಗೊಂಡಿದ್ದೆ, ಸ್ವಲ್ಪ ದಿನ ಓದ್ದೆ ನಿಲ್ಸ್ಬಿಟ್ಟೆ ಸರ್. ಎಂತದು ಬಳ್ಳಾರಿಗೆ ಓದಕ್ ತಗೊಂಡಿದ್ದೆ ಸರ್. ನೀವು ಈಗೂ ಕೂಡ ಮತ್ತೆ ಮಾಡ್ಲಿಲ್ಲ ಅಂದ್ರೆ ಇನ್ ಯಾವಾಗ ನೀವು ಮಾಡಲು? ಮಕ್ಕಳು 2 ಜನ ಮಕ್ಕಳದ ಮದುವೆ ಆಯ್ತು, ಹ್ಮ್ ಟೆನ್ಷನ್ ಇಲ್ಲ, ಮಕ್ಕಳಿಗೆ ಜಾಬಿನ ಟೆನ್ಷನ್ ಇಲ್ಲ, ಮದುವೆ ಟೆನ್ಷನ್ ಇಲ್ಲ. ಆ ಜೀವನದಲ್ಲಿ ನಿಮ್ಮ ಕರ್ತವ್ಯ ಧರ್ಮಗಳನ್ನೆಲ್ಲ ಮುಗಿಸಿ ಟೆನ್ಷನ್ ಫ್ರೀ ಇದ್ದೀರಿ ನೀವು. ಈಗೂ ಸ್ವಾಧ್ಯಾಯ ಮಾಡಲಿಲ್ಲ ಅಂದ್ರೆ ಯಾವಾಗ ಮಾಡೋದು? ಆ ಕರೆಕ್ಟಾ ಮೇಡಮ್? ಹಾ, ಸ್ಟಾರ್ಟ್ ಮಾಡಿ. ಟ್ರೈ ಮಾಡ್ತೀನಿ ಸರ್. ಇಲ್ಲಿ ಇಲ್ಲಿ ಯಾರ್ದು ಏನು ಸ್ಪರ್ಧೆ ಅಂತ ಏನಿಲ್ಲ, ಸ್ಪರ್ಧೆ ಪ್ರಶ್ನೆ ಏನಿಲ್ಲ. ಎಲ್ಲರೂ 1 ಕ್ಲಾಸ್ 2 ಕ್ಲಾಸ್ ಮಾಡ್ತದ ಹಾಗೇನೆ ಅದು ಅಭ್ಯಾಸ ಆಗ್ಬಿಡ್ತದೆ. ಆಮೇಲೆ ಅದ ನಮ್ಮಲ್ಲಿ ಏನು ಸಿದ್ಧತೆ ಮಾಡ್ಕೊಳ್ಬೇಕು, ಹೇಗೆ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಾಗ್ತಾ ಹೋಗ್ತದೆ. ಆಮೇಲೆ ಬೇಗ ಆತ್ಮ ಬೆಳೀತದೆ, ತುಂಬಾ ಬದಲಾವಣೆಗಳು ಬರ್ತದೆ ನಮ್ಮೊಳಗೆ, ಜ್ಞಾನ ವೃದ್ಧಿ ಆಗ್ತಾ ಹೋಗ್ತದೆ. ಬರೀ ಕೇಳೋದಕ್ಕೂ ಅದನ್ನು ಹೇಳೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಮಾಡಿ, ಪ್ರಯತ್ನ ಮಾಡಿ, ಒಂದು ವಾರದಲ್ಲಿ 1 ಕ್ಲಾಸ್ ಮಾಡಿ. ಟ್ರೈ ಮಾಡ್ತೀನಿ ಸರ್. ಹಾ, ಮತ್ತೆ ಮತ್ತೆ ನಾನು ನಿನ್ನೆ ಮೊನ್ನೆ ಇದ್ರ ಬಗ್ಗೆ ನಾನು ಧ್ಯಾನ ಪ್ರಚಾರ ಮಾಡೋದ್ರ ಬಗ್ಗೆ ಎಲ್ಲ ಮಾತಾಡ್ದನಲ್ಲ ಸರ್, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಅಂದ್ರೆ ಯಾರಿಗೆ ಹೇಳ್ಬೋದು, ಯಾರನ್ನಾದ್ರೂ ಅಂದ್ರೆ ಅಟ್ಲೀಸ್ಟ್ ಒಬ್ರು ಇಬ್ರು ಆತರ ಕನೆಕ್ಟ್ ಮಾಡಿಸ್ಬೇಕಿದ್ದಕ್ಕೆ, ಯಾರಿಗೆ ಹೇಳೋದು, ಏನ್ ಮಾಡೋದು ಅಂತ, ಹೆಂಗ್ ಮಾಡೋದು ಅಂತ ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಇವತ್ತು ನನ್ನ ತಂಗಿ ಅವಳೇ ಕಾಲ್ ಮಾಡಿ ಸುಮ್ನೆ ಬೇರೆ ವಿಷಯ ಎಲ್ಲ ಆದ್ಮೇಲೆ, ನೀನು ಧ್ಯಾನ ಮಾಡ್ತಾ ಇದ್ಯಲ್ವಾ, ಏನದು ಅದ್ರ ಬಗ್ಗೆ ಎಲ್ಲ ಕೇಳಿದ್ಲು. ಮೊದ್ಲು ನಾನೇ ಅವ್ರಿಗೆಲ್ಲ ಹೇಳಿದ್ರುನು ಅದ್ರ ಬಗ್ಗೆ ಗಮನನೇ ಮಾಡ್ತಾ ಇರ್ಲಿಲ್ಲ. ಇವತ್ತು ಅವಳೇ ಕಾಲ್ ಮಾಡ್ದವಳು, ಅವಳೇನೆ ಆ ವಿಷಯದ ಬಗ್ಗೆ, ಅದು ವಿಷಯ ಪ್ರಸ್ತಾಪ ಬಂತು, ಅದು ಏನು ಮಾತಾಡ್ತಾ ಅದು ಅವಳೇನೆ ನೀನ್ ಮಾಡ್ತಾ ಇದ್ದಿಲ್ಲ, ಹೆಂಗೆ ನಂಗೂ ಹೇಳು, ನಾನು ಮಾಡ್ತೀನಿ ಅಂತ ಅವಳೇ ವಾಲಂಟ್ರಿ ಕೇಳಿ ಲಿಂಕ್ ತಗೊಂಡು ಇವತ್ತು ಜಾಯ್ನ್ ಆಗಿದಾಳ ಅಂತ ನೋಡ್ತಾ ಇದೀನಿ, ಸಿಗ್ಲಿಲ್ಲ ಅವಳು ಸರ್. ಹಂಗೆ ಅವಳೇ ಕೇಳಿ ಅದು ಲಿಂಕ್ ತಗೊಂಡು ಜಾಯ್ನ್ ಆಗಿದಾಳೆ ಸರ್. ಅಂದ್ರೆ ನಾವು ಆ ದಿಶೆನಲ್ಲಿ ಹೊರಟ್ರೆ ಅದು ಹೆಂಗ್ ಕನೆಕ್ಟ್ ಆಗುತ್ತೆ ಅಂತ ನಂಗೆ ಆಶ್ಚರ್ಯ ಆಯ್ತು ಸರ್. ಅದನ್ನೇ ಮೊದ್ಲೆಲ್ಲ ಹ್ಮ್. ಹೇಳಿದ್ರು ಕೇಳ್ತಾನೆ ಇರ್ಲಿಲ್ಲ. ಇವಾಗ ಅವಳೇನೆ ವಾಲಂಟ್ರಿ ಕೇಳಿ ಲಿಂಕ್ ತಗೊಂಡ್ಲು, ಇವತ್ತು ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ಲು, ನೋಡಿದ್ರೆ ಜಾಯ್ನ್ ಆಗಿಲ್ಲ. ಈಗ ಒಂದೆರಡು ಸರಿ ನೋಡಿದೆ, ಜಾಯ್ನ್ ಆಗಿಲ್ಲ ಸರ್. ಆಗ್ತೀನಿ ಅಂತ ಹೇಳಿದ್ಲು, ಇವತ್ತೆಲ್ಲ ನಾಳೆ ಆಗ್ತಾಳೆ. ಹಂಗೆ ಅವಳನ್ನೇ ಕೇಳಿ ಇದ್ ಮಾಡಿದ್ಲು. ಮತ್ತೆ ನನ್ನ ಸಾಯಂಕಾಲ ವಿಷಯ ಮಾತಾಡಿದ್ದು, ಇವಾಗ ಲಿಂಕ್ ಕಳಿಸ್ತೀನಿ, ಆಮೇಲಿಂದ ಒಂದ್ ಸ್ವಲ್ಪ ಕೆಲ್ಸದ್ರಲ್ಲಿ ಲಿಂಕ್ ಕಳ್ಸೋದ್ ಮರ್ತೆ, ಇವಾಗ 9 ಗಂಟೆ ಆದ್ಮೇಲೆ ಲಿಂಕ್ ಕಳಿಸ್ದೆ. ಅದೇ ವಿಷಯ ಮಾತಾಡ್ತಾ ಧ್ಯಾನ ಕೂತ್ಕೊಂಡ್ರೆ ಇವತ್ತು ಧ್ಯಾನ ತುಂಬಾ ಚೆನ್ನಾಗಾಯ್ತು ಸರ್. ಇದ್ರದ್ದು ಚಕ್ರ ಧ್ಯಾನದಲ್ಲಿ ನಂಗೆ ಏನು ಫೀಲೇ ಆಗ್ತಿರ್ಲಿಲ್ಲ. ಇಷ್ಟೊಂದ್ ದಿನ ಮಾಡ್ತಾ ಇದ್ರು ನಂಗೆ ಏನು ಎಕ್ಸ್ಪೀರಿಯನ್ಸೇ ಇಲ್ವಲ್ಲ ಚಕ್ರ ಧ್ಯಾನದಲ್ಲಿ ಅಂತದ್ ತುಂಬಾ ದಿನದಿಂದ ಅನ್ಕೊಳ್ತಾನೆ ಇದ್ದೆ. ಇವತ್ ನೋಡಿದ್ರೆ ಇದು ಮೂಲಾಧಾರ ಚಕ್ರದವರೆಗೂ ವೈಬ್ರೇಟ್ ಆದಂಗ ಅನ್ಸೋದು, ಒಂಥರ ಒಳಗೆ ಗುರ್ ಅಂತ ಸುತ್ತದಂಗ, ಸ್ವಲ್ಪ ಲೈಟ್ ಆಗಿ ಸುತ್ತದಂಗ ಆಗೋದು, ಮತ್ತೆ ಇದು ವೈಬ್ರೇಟ್ ಆಗೋದು ಗೊತ್ತಾಗ್ತಾ ಇತ್ತು ಸರ್ ಇವತ್ತು. ಅಂದ್ರೆ ಒಂಥರ ತುಂಬಾ ಚೆನ್ನಾಗಿ ಒಳ್ಳೆ ಅನುಭವ ಅನ್ಸ್ತು ಇವತ್ತೇ ಫಸ್ಟ್ ಹಂಗ ಅನ್ಸಿದ್ದು ನಂಗೆ. ಅದು ಎಲ್ಲ ಆಶ್ಚರ್ಯನೇ ಅನ್ಸ್ತು ಸರ್ ನಂಗೆ. ಅದಕ್ಕೂ ಕನೆಕ್ಷನ್ ಇದೆ ಸರ್. ಈಗ ನಾನು ಧ್ಯಾನ ಪ್ರಚಾರ ಅಂತ ಆ ದಿಶೆನಲ್ಲಿ ಹೊರಟಿದ್ದು, ಮತ್ತೆ ಇದು ನನ್ಗೆ ಈಗ ಎಕ್ಸ್ಪೀರಿಯನ್ಸ್ ಆಗಿದ್ದು, ಅದಕ್ಕೂ ಲಿಂಕ್ ಇದೆಯಾ? ಇದೆ ಮೇಡಮ್, ಅದನ್ನೇ ನಾವು ಹೇಳಿದ್ವಲ್ವಾ. ಅದನ್ನು ತುಂಬಾ ಆಶ್ಚರ್ಯ ಅನಿಸ್ತು ನಂಗೆ ಸರ್. ಅಷ್ಟಿಂದಿಂದ ನಾನು ಅನ್ಕೊಂತಾನೆ ಇದ್ದೆ, ನಂಗೆ ಚಕ್ರಸ್ ಇದು ಮೆಡಿಟೇಷನ್ ಏನೂ ಫೀಲಿಂಗ್ ಇಲ್ವ, ಅಂದ್ರೆ ಏನೋ ಯಾವ್ದು ಅನುಭವ ಆಗ್ತಾ ಇಲ್ವಲ್ಲ, ಸುಮ್ಮನೆ ಮಾಡ್ತಾ ಇದೀನಿ, ಅದ್ರದ್ದು ನಿಜಾನ ಏನು, ನಿಜವಾಗ್ಲೂ ಡೌಟೇ ಆಗೋದು ನಂಗೆ. ಏನಿದೆ ಇದ್ರಲ್ಲಿ, ಏನು ನಂಗೆ ಒಂಚೂರು ಎಷ್ಟು ದಿನದಿಂದ ಮಾಡ್ತಾ ಇದ್ರು ಫೀಲೇ ಆಗ್ತಾ ಇಲ್ವಲ್ಲ ಅಂತ. ಇವತ್ತು ಅದು ತಾನೇ ಹಂಗೆ ಒಂಥರ ವೈಬ್ರೇಟ್ ಆದಂಗೆ ಮೂಲಾಧಾರ ಚಕ್ರದವರೆಗೂ ಹಂಗ ವೈಬ್ರೇಟ್ ಆಗ್ತಾ ಇರ್ತಾರ, ಸಣ್ಣದಾಗಿ ಸುತ್ತಾ ಇರ್ತಾರ ಅನ್ಸ್ತಾ ಇತ್ತು. ಆಮೇಲೆ ಒಂಥರ ಇಡೀ ಮೈಯೆಲ್ಲ ಒಂಥರ ಲೈಟ್ ಅನುಭವ, ಒಂಥರ ಒಳ್ಳೆ ಚೆನ್ನಾಗ್ ಅನುಭವ ಅನಿಸ್ತಾ ಇತ್ತು. ಅದೇ ಮೇಡಮ್, ಅದಕ್ಕೆ ಹೇಳೋದು, ನೀವು ನಾವು ಧ್ಯಾನ ಮಾಡಿ ಪಡೆಯುವ ಶಕ್ತಿಗಿಂತ ಧ್ಯಾನ ಪ್ರಚಾರದಿಂದ 10 ಪಟ್ಟು ಹೆಚ್ಚು ಶಕ್ತಿಯನ್ನು ಪಡಿಬಹುದು.
ಯಾಕೆಂದ್ರೆ ಒಂದು ಆತ್ಮ ಉದ್ಧಾರ ಮಾಡಿದೆ ಇಲ್ಲಿ. ಹೇಳ್ಕೊಟ್ಟಿದ್ದು ಬರೀ ಒಂದು ಕಾರಣದಿಂದ ಅವ ಆತ್ಮ ತನ್ನ ಸಾಧನೆ ಮಾಡಿಕೊಂಡು ಬೆಳೆದು ಬಿಡ್ತದೆ. ಯಾಕೆ ನಾವು ಹೇಳ್ಕೊಡ್ಬೇಕು ಅಂದ್ರೆ, ಯಾಕೆ ಹೇಳ್ಕೊಡ್ಬೇಕು ಮತ್ತೆ ಯಾಕೆ ಹೇಳ್ಕೊಡ್ಬೇಕಾಗಿದೆ ಅಂದ್ರೆ, ಮೇಲೆ ಒಂದು ಪ್ರತಿಯೊಂದು ಆತ್ಮಗಳು ಏನ್ ಮಾಡ್ತಾರೆ ಅಂದ್ರೆ, ಹಿಂದೆ ಅವರೆಲ್ಲ ಆತ್ಮಗಳು ಈ ಭೂಮಿಗೆ ಯಾಕೆ ಬರ್ತಾರೆ ಅಂದ್ರೆ, ಇಲ್ಲಿ ನಾನು ಆತ್ಮ ಸಾಧನೆ ಅಂದ್ರೆ ಸಾಧನೆ ಮಾಡಿ, ತಪಸ್ಸು ಮಾಡಿ, ಧ್ಯಾನ ಮಾಡಿ, ನನ್ನೆಲ್ಲ ಕರ್ಮಗಳನ್ನ ಕಳ್ಕೊಂಡು ನಾನು ಮೋಕ್ಷಕ್ಕೆ ಹೋಗ್ಬೇಕು ಅಂತ ಹೇಳಿ ಪ್ರತಿಯೊಂದು ಆತ್ಮಗಳು ಕೂಡ ಕರ್ಮಾನುಸಾರ ಬೇರೆ ಬೇರೆ ಆ ಏನು ಸಿಚುವೇಶನ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡ್ರು ಕೂಡ ಎಲ್ಲರ ಉದ್ದೇಶ ಅದೇ ಇರ್ತದೆ. ಅದನ್ನೇ ಪ್ಲಾನ್ ಮಾಡಿ ಭೂಮಿಗೆ ಬಂದಿರ್ತಾರೆ. ಕೆಲವೊಂದು ಅಂದ್ರೆ ಹೆಚ್ಚು ವೃದ್ಧಾತ್ಮಗಳು ಮತ್ತೆ ಮತ್ತೆ ಮಧ್ಯಮ ಸ್ಥಿತಿಯಲ್ಲಿರುವಂತಹ ಆತ್ಮಗಳು. ಆದ್ರೆ ಏನಾಗ್ತದೆ ಅಂದ್ರೆ, ಭೂಮಿಯ ಒಂದು ಗುಣ ಏನು ಅಂತಂದ್ರೆ ಮಾಯೆ. ಅಲ್ಲಿ ಏನಾಗಿತ್ತು ಅದು ಈ ಭೂಮಿಗೆ ಬಂದ ಕೂಡಲೇ ಆ ಮಾಯೆ ಆವರಿಸ್ಕೊಂಡು ಬಿಡ್ತದೆ. ಮಾಯೆ ಆವರಿಸ್ಕೊಂಡು ಏನ್ ಮಾಡ್ತದೆ, ಈ ಭೂಮಿಯಲ್ಲಿರುವುದನ್ನೇ ಸತ್ಯ, ಇಲ್ಲಿರುವ ಒಂದು ಇದರಲ್ಲೇ ವಾತಾವರಣದಲ್ಲಿ ಅದು ಮುಳುಗಿ ಹೋಗ್ತದೆ. ತಾನು ಯಾಕೆ ಬಂದೆ ಅನ್ನುವ ಸತ್ಯವನ್ನು ಮರೆತು ಹೋಗ್ತದೆ. ಅದಕ್ಕೆ ನೋಡಿ ಕೆಲವರು ಏನೆಲ್ಲ ಮಾಡ್ತಾ ಇರ್ತಾರೆ, ಆದ್ರೆ ಯಾವುದು ಸಮಾಧಾನ ಆಗ್ತಾ ಇರಲ್ಲ, ಯಾವುದು ಮನಸ್ಸಿಗೆ ಖುಷಿ ಸಿಗೋಲ್ಲ. ಇಲ್ಲ, ಏನೋ ಮಾಡ್ಬೇಕು ನಾನು, ಇದಲ್ಲ ಇದು ಅಂದ ಮನಸ್ಸೆಲ್ಲ ಅನಿಸ್ತಾ ಇರ್ತದೆ. ಯಾಕೆ ಅನಿಸ್ತಾ ಇರ್ತದೆ ಅಂದ್ರೆ, ಅದು ಆತ್ಮಕ್ಕೆ ಬೇಕಾಗಿರೋದು ಅದು ಅಲ್ಲ. ಆತ್ಮ ಯಾಕೆ ಬಂದಿದೆ, ಯಾವುದೋ ಆ ಸಾಧನೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಬಂದಿದೆ. ಆದ್ರೆ ಅದಕ್ಕೆ ಮಾರ್ಗ ಸಿಗ್ತಾ ಇಲ್ಲ, ಹೇಗೆ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆ ಮಾಯೆ ಆವರಿಸ್ಕೊಂಡಿದೆ, ಆ ಮಾಯೆಯನ್ನು ಸರಿಸ್ಬೇಕು. ಅದಕ್ಕೋಸ್ಕರ ಅದು ವೇಟ್ ಮಾಡ್ತಾ ಇರ್ತದೆ, ಆ ಮಾರ್ಗ ಗೊತ್ತಿರೋದು. ಆವಾಗ ನಾವು ಏನ್ ಮಾಡ್ಬೇಕು ಅಂದ್ರೆ, ಈ ರೀತಿ ಧ್ಯಾನದ ಬಗ್ಗೆ ಹೇಳಿದಾಗ ಆ ಆತ್ಮ ಒಳಗಡೆ ಬೇಗ ಕನೆಕ್ಟ್ ಆಗ್ತದೆ. ಅದು ಕೂಡಲೇ ತನ್ನೊಳಗೆ, ಹೌದು ಇಷ್ಟು ದಿವಸ ನಾನು ಹುಡುಕ್ತಾ ಇದ್ದಿದ್ದಿದೆ, ಇದನ್ನ ನಾನು ಮಾಡಬೇಕಾಗಿದೆ. ಉದಾಹರಣೆಗೆ ಒಂದು 100 ಜನ ಇದ್ದಾರೆ ಅಂತ ತಿಳ್ಕೊಳ್ಳಿ. ಈ 100 ಜನರಲ್ಲಿ ನೀವು ಧ್ಯಾನ ಹೇಳ್ಕೊಟ್ರೆ 100 ಜನನು ಧ್ಯಾನಕ್ಕೆ ಬರೋಲ್ಲ. ಯಾಕೆಂದ್ರೆ ಒಳಗಿನ ಆತ್ಮದ ಈ ಯಾವ ಆತ್ಮ ನಾನು ಸಾಧನೆ ಮಾಡಬೇಕು ಅನ್ನೋ ಹಂಬಲದಲ್ಲಿ ಬಂದು ಮಾಯೆಯಲ್ಲಿ ಬಿದ್ದಿದೆಯೋ ಆ ಆತ್ಮಗಳೆಲ್ಲವೂ ಜಾಗೃತ ತಗೊಳ್ತವೆ. ಓ ಹೌದು ಇದರಲ್ಲಿ ಏನೋ ಇದೆ, ಇಷ್ಟು ದಿವಸದಿಂದ ನಾನು ಹುಡುಕ್ತಾ ಇದೆ ಅಂತ ಹೇಳಿ. ಆ 100ರಲ್ಲಿ ಅದು 10 ಇರ್ಬೋದು, 20 ಇರ್ಬೋದು, 30 ಇರ್ಬೋದು. ನಾವು 100 ಜನನು ಧ್ಯಾನ ಮಾಡ್ಲಿಲ್ಲ ಅಂತ ಬೇಜಾರಾಗಬಾರ್ದು. ಆ 100ರಲ್ಲಿ ಆ 10 ತಗೊಂಡು ಅಲ್ವಾ, ಅಷ್ಟಕ್ಕೆ ಖುಷಿ ಬರೋದು. ನಾವು 4,000 ಈಗ 4,000 ನಾವು ರ್ಯಾಲಿಲೆಲ್ಲ ಪಾಂಪ್ಲೆಟ್ ಹಂಚ್ತೀವಿ, 4,000 5,000 ಪಾಂಪ್ಲೆಟ್ ಹಂಚಿದ್ರೆ 5,000 ಜನನು ಧ್ಯಾನಕ್ಕೆ ಬರಲ್ಲ. ಅದರಲ್ಲಿ ಯಾವ ಆತ್ಮ ತಾನು ಉದ್ಧಾರ ಆ ಒಂದು ಸ್ಪಿರಿಚುಯಾಲಿಟಿಗೆ ಬರಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ಬಂದಿರ್ತದೆ, ಆದ್ರೆ ಮಾಯೆಯಲ್ಲಿ ಮುಳುಗಿರ್ತದೆ, ಮತ್ತೆ ಅದಕ್ಕೆ ಮಾರ್ಗ ಗೊತ್ತಿರೋದು. ಅಂತ ಆತ್ಮಗಳು ಯಾವೆಲ್ಲ ಇದ್ದಾವೋ ಅವೆಲ್ಲ ಕನೆಕ್ಟ್ ಆಗ್ತವೆ. ಆಗ ಆತ್ಮ ಸ್ಮರಿಸ್ತದೆ, ಆತ್ಮ ಉದ್ಧಾರ ಮಾಡ್ದಂಗೆ ಆಗ್ತದೆ ಅಲ್ವಾ. ಇಲ್ಲಾಂದ್ರೆ ಆತ್ಮ ಮತ್ತೆ ಇದೇ ಮಾಯೆಯಲ್ಲಿ ಬಿದ್ದು ಇನ್ನೊಂದು ಜನ್ಮ ತಗೊಂಡು ಬಂದು ಹೀಗೇನ್ ಇರ್ತದೆ. ಎಂತ ಪುಣ್ಯದ ಕೆಲಸ ಅಲ್ವಾ ಮೇಡಮ್. ಹೌದು. ಹ್ಮ್ ಹಂಗಾಗಿ ನಾವು ಬೇಜಾರಾಗ್ಬಾರ್ದು, ಹೇಳಬೇಕು. ಆದ್ರೆ ಅವ್ರನ್ನ ಹುಡ್ಕಕ್ಕಾಗಲ್ಲ, ಈ ಆತ್ಮಕ್ ಬೇಕಾ ಅಂತ ಹೇಳಬೇಕು. ಹೇಳಿದ್ರೆ ಆತ್ಮಕ್ಕೆ ಅದು ಒಂದು ವೇಳೆ ಅವಶ್ಯಕತೆ ಇದ್ರೆ ಅದು ತಗೊಳ್ತದೆ, ಇಲ್ಲ ಅಂದ್ರೆ ಇಲ್ಲ. ಇಲ್ಲ ಅಂತ ಅಂದ್ರೆ ಅದೇನು ಪಾಪಾತ್ಮ, ಅದು ದುಷ್ಟಾತ್ಮ, ಅದು ಪಾಪಿ ಹಂಗ ಅರ್ಥ ಅಲ್ಲ. ಆ ಆತ್ಮಕ್ಕೆ ಇನ್ನೂ ಟೈಮ್ ಬಂದಿಲ್ಲ ಅಂತ ಅರ್ಥ. ಅಂದ್ರೆ ಇನ್ನೂ ಜನ್ಮಗಳು ಬೇಕಾದಷ್ಟಿದೆ. ಅಂದ್ರೆ ಅದಕ್ಕೆ ಈ ಅನುಭವ ಬೇಕಾಗಿಲ್ಲ, ಅದಕ್ಕೆ ಬೇರೆ ಅನುಭವ ಬೇಕಾ. ಒಂದು ಸ್ಕೂಲ್, ಒಂದು ಕಾಲೇಜ್ ಅಂದ್ರೆ ಎಲ್ಲ ವಿದ್ಯಾರ್ಥಿಗಳಿಗೂ ಓದೋದ್ರಲ್ಲೇ ಆಸಕ್ತಿ ಇರೋಲ್ಲ. ಕೆಲವರಿಗೆ ಸ್ಪೋರ್ಟ್ಸ್ ಅಲ್ಲಿ ಆಸಕ್ತಿ ಇರ್ತದೆ, ಕೆಲವರಿಗೆ ಸಂಗೀತದಲ್ಲಿ ಆಸಕ್ತಿ ಇರ್ತದೆ, ಕೆಲವರಿಗೆ ಕ್ರಿಕೆಟ್ ಅಲ್ಲಿ ಆಸಕ್ತಿ ಇರ್ತದೆ, ಕೆಲವರಿಗೂ ಚಿತ್ರಕಲೆಯಲ್ಲಿ ಆಸಕ್ತಿ ಇರ್ತದೆ ಅಲ್ವಾ. ಒಬ್ಬೊಬ್ರಿಗೆ ಒಂದೊಂದು ಆಸಕ್ತಿ, ಅದರಲ್ಲಿ ತುಂಬಾ ಜೀನಿಯಸ್ ಇರ್ತಾರವ್ರು. ಅವ್ರನ್ನ ಹಂಗಂತೇಳಿ ನೀವು ಓದೋದ್ರ ಕಡೆ ತಂದ್ರೆ ಆಗಲ್ಲ. ಯಾವ್ದ್ರಲ್ಲಿ ಇರ್ತಾರೋ ಅದರಲ್ಲೇ ನಾವು ಫೋಕಸ್ ಮಾಡ್ಬೇಕು. ಯಾಕೆಂದ್ರೆ ಅವ್ರಿಗೆ ಅದ್ರಲ್ಲಿ ಅವಶ್ಯಕತೆ ಇದೆ ಅದು. ಹಾಗೆ ಆತ್ಮಗಳ ವಿಷಯದಲ್ಲೂ ಅಷ್ಟೇ, ಕೆಲವರಿಗೆ ಸಂಸಾರದ ಭವಬಂಧನದ ಆ ಅನುಭವವೇ ಆತ್ಮಕ್ಕೆ ಬೇಕಾಗಿರ್ತದೆ. ಆ ಜನ್ಮ ಇರೋದೇ ಅದಕ್ಕಾಗಿ. ಹಂಗಾಗಿ ಅದಕ್ಕೆ ಧ್ಯಾನದ ಅವಶ್ಯಕತೆ ಇಲ್ಲ. ಹಂಗಾಗಿ ಅದು ಕೂಡ ಅನುಭವವೇ. ಆತ್ಮ ಬೆಳಿಬೇಕಂದ್ರೆ ಆ ಅನುಭವ ಬೇಕು ಅದಕ್ಕಾಗಿ ಬಿಟ್ಟು ಬಿಡ್ಬೇಕು ಅದನ್ನು. ಪಾಪಿ ಆತ್ಮ ಅದು
ಅದು ಹಂಗೆ ಅದನ್ನೆಲ್ಲ ಹೇಳಬಾರ್ದು. ದುಷ್ಟಾತ್ಮ, ತಾಮಸ, ಹಿಂಗೆಲ್ಲ ಜಡ್ಜ್ ಮಾಡಬಾರ್ದು. ನಾವು ಕೂಡ ಅದನ್ನೆಲ್ಲ ದಾಟಿ ಬಂದವರೇ ಆಗಿರ್ತೀವಿ. ಅದಕ್ಕೆ ಮತ್ತೆ ಇನ್ನೊಂದು ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು ಸರ್, ಅಂದ್ರೆ ಈಗಲ್ಲ, ಈಗ ಸ್ವಲ್ಪ ದಿನದ ಹಿಂದೆ ಹ್ಮ್ ನಾನು ಹೊರಗಡೆ ಎಲ್ಲೋ ಹೋಗಿದ್ದೆ. ಅಲ್ಲಿ ಒಂದ್ 4 ಜನ ಸೇರಿದಾಗ ಇರುತ್ತಲ್ಲ ಏನಾದ್ರು ಮಾತುಕತೆ. ಆವಾಗ ಅಲ್ಲಿ ಅವ್ರ ಮನೇಲಿ ಒಬ್ರ ಮೇಲೆ ಅಂದ್ರೆ ಅವ್ರ ಸೊಸೆ ಬಗ್ಗೆ ಹೇಳ್ತಾ ಇರೋದು, ಹಂಗೆ ಹಿಂಗ್ ಮಾಡಿದ್ಲು, ಹಂಗೆ ಹಿಂಗೆ ಅಂತ. ನನ್ಗಲ್ಲಿ ಅಲ್ಲಿ ಕುತ್ಕೊಳಕ್ ಸರಿ. ಒಂದ್ ನಿಮಿಷ ಮ್ಯೂಟ್ ಆಗಿದೆ ನಮ್ಗೆ. ಹ್ಮ್ ಹಿಂಗೆ ಒಂದಿನ ಹೊರಗೆ ಹೋಗಿದ್ದಾಗ ಒಂದ್ 4 ಜನ ಸೇರಿದ್ವಿ ಸರ್. ಅವಾಗ ಕೇಳಿಸ್ತಾ ಇದೀವಿ ಸರ್. ಹೇಳ್ದೆ ಹೇಳಿ. ಅವಾಗ ಅಂದ್ರೆ ಒಬ್ಬರ ಮೇಲೆ ಒಬ್ರು ಹೇಳೋದಿರುತ್ತಲ್ಲ, ಹಿಂಗೆ ಸೊಸೆ ಮೇಲೆ ಹೇಳೋದು. ಅವ್ರು ಯಾರೋ ನಮ್ಮ ಅತ್ತೆ ಹಿಂಗ್ ಮಾಡಿದ್ಲು ಅದು ಇದು, ಅವ್ರು 4 ಜನ ಸೇರಿ ಡಿಸ್ಕಸ್ ಮಾಡುವಾಗ ಆ ತರ ಎಲ್ಲ ಮಾತಾಡ್ತಾ ಇದ್ರಲ್ವಾ. ನಂಗೆ ಆಕ್ಚುಲಿ ಸರಿ ಹೋಗ್ಲಿಲ್ಲ ಅದು. ಆದ್ರೆ ಡೈರೆಕ್ಟ್ ಆಗಿ ಹಂಗೆಲ್ಲ ಹೇಳಕ್ಕೂ ಸರಿ ಹೋಗ್ಲಿಲ್ಲ ನಂಗೆ. ಇದು ಸರಿ ಹೋಗ್ತಾ ಇಲ್ಲ ನೀವು ಹೇಳ್ತಾ ಇರೋದು ಅದು ಇದು ಅಂತ ಹಂಗ ಹೇಳಕ್ಕೂ ನಂಗೆ ಸರಿ ಹೋಗ್ಲಿಲ್ಲ. ಆದ್ರೆ ಅಲ್ಲಿ ಮಾತಾಡ್ತಾ ಇರೋದು ನನ್ಗೆ ಕಿರಿಕಿರಿ ಆಗ್ತಾ ಇತ್ತು. ಅದು ಸಡನ್ ಆಗಿ ಎದ್ದು ಬರಕ್ಕೂ ಆಗ್ಲಿಲ್ಲ. ಹ್ಮ್ ಸರಿ ಅವತ್ತೆಲ್ಲ ಆಯ್ತು, ಅದಾಯ್ತು. ಮನೆಗ್ ಬಂದೆ. ರಾತ್ರಿ ಧ್ಯಾನಕ್ಕೆ ಕೂತ್ರೆ ಅವತ್ತು ಧ್ಯಾನ ಮಾಡಕ್ಕೆ ಆಗ್ತಾ ಇಲ್ಲ. ಹ್ಮ್ ಅವತ್ತು ತುಂಬಾ ಅನ್ಕಂಫರ್ಟ್ ಅನ್ಸ್ತಾ ಇತ್ತು. ಹ್ಮ್ ಸರಿನೇ ಹೋಗ್ತಾ ಇರ್ಲಿಲ್ಲ. ಯಾಕ ಒಂಥರ ಆಗ್ತಾ ಇದೆಯಲ್ಲ, ನಂಗೆ ಎದ್ದು ಹೋಗಕ್ಕೂ ಆಗ್ತಾ ಇಲ್ಲ, ಧ್ಯಾನ ಮಾಡಕ್ಕೂ ಆಗ್ತಾ ಇಲ್ಲ, ಹಂಗಾಗ್ತಾ ಇತ್ತು ಸರ್. ಆಮೇಲೆ ಹ್ಮ್ ಯಾಕೆ ಈ ತರ ಏನೋ ಇವತ್ತೇ ಬೇರೆ ತರ ಏನೋ ಆಗ್ತಾ ಇದೆಯಲ್ಲ, ಯಾಕೆ ಯಾಕೆ ಅಂತ ಅನ್ಕೊಂಡ್ರೆ, ಆಮೇಲೆ ನಿಧಾನಕ್ಕೆ ಗೊತ್ತಾಯ್ತು ಇವತ್ತೆಲ್ಲ ಮಧ್ಯಾಹ್ನ ಆ ತರ ಎಲ್ಲ ಸನ್ನಿವೇಶದಲ್ಲಿ ಇದ್ದು ಬಂದ್ನಲ್ಲ, ಅದಕ್ಕೇನೋ ಆ ತರ ಆಗ್ತಾ ಇರ್ಬೇಕು ಅಂತ ಅನಿಸ್ತು ಸರ್. ಆಮೇಲೆ ಆದ್ರೆ ನಾಳೆಗೋ ಆಮೇಲೆ ಕೊನೆಯಲ್ಲಿ ಯಾವಾಗ್ಲೂ ಆ ತರ ಅನಿಸ್ತು ನಂಗೆ. ಅದು ಹ್ಮ್ ಇರಬಹುದೇನೋ ಸರ್. ಮತ್ತೆ ಇವತ್ತು ಈ ತರ ಎಲ್ಲ ನೋಡಿದ್ದಕ್ಕೆ ಇವತ್ತು ಹಿಂಗಾಯ್ತೇನೋ ಅಂತ ಇವತ್ತು ಚೆನ್ನಾಗಿ ಗೊತ್ತಾಗೋಯ್ತು. ಅದ್ ನನ್ಗೆ ಬೇಗ ಗೊತ್ತಾಗೋಯ್ತು. ಆವತ್ತು ಯಾಕೆ ಹಿಂಗಾಗ್ತಾ ಇದೆ, ಯಾಕೆ ಹಿಂಗಾಗ್ತಾ ಇದೆ ಅಂತ ತುಂಬಾ ಒಂಥರ ಅನಿಸ್ತಾ ಇತ್ತು. ಆಮೇಲೆ ನಿಧಾನ ಗೊತ್ತಾಯ್ತು. ನಾಳೆಗೂ ಅಥವಾ ಧ್ಯಾನದ ಕೊನೆಲೆಲ್ಲ ಮಲ್ಕೊಳ್ಳೋವಾಗ್ಲೂ ಯಾವಾಗ್ಲೂ ಇವತ್ತೆಲ್ಲ ಮಧ್ಯಾಹ್ನ ಇದೆಲ್ಲ ಕೇಳಿದ್ನಲ್ಲ, ಅದಕ್ಕೆ ನಂಗೆ ಇವತ್ತು ಮೂಡಿಲ್ವೇನೋ ಸರಿಗೆ. ಅಂದ್ರೆ ಮೂಡಿಲ್ಲ ಒಂದ್ ವೇಳೆ ಅಂದ್ರೆ ಧ್ಯಾನ ಸರಿ ಯಾರಾದ್ರೂ ಒಂದ್ ವೇಳೆ ಆತರ ಯಾರಾದ್ರೂ ಮಾತಾಡ್ತಾ ಇದ್ದಾರೆ ಅಂದ್ರೆ ನಾವು ಅದಕ್ಕೆ ಯಾವುದೇ ರಿಯಾಕ್ಷನ್ ಅಭಿಪ್ರಾಯಗಳನ್ನ ಹೇಳಬಾರ್ದು. ಹ್ಮ್ ಸುಮ್ಮನೆ ಕೇಳ್ತಾ ಹಂಗೆ ಬಿಟ್ಟು ಬಿಡ್ಬೇಕು. ಅದನ್ನ ನಂದಲ್ಲ ಅದು ಅನ್ಕೊಂಡು ಬಿಟ್ಟು ಬಿಡ್ಬೇಕು. ನಾನ್ ತಗೊಂಡಿಲ್ಲ, ನಂದಲ್ಲ ಅದು ಅಂತ ನೀವು ಮನಸ್ಸಲ್ಲೇ ಹೇಳ್ಕೊಂಡ್ರು ಸಾಕು. ಆಮೇಲೆ ಆ ತರ ಹ್ಮ್ ಎಲ್ಲ ಹೋಗಿ ಮನೆಗೆ ಬಂದಾಗ ಒಂದ್ಸರಿ ಸ್ನಾನ ಮಾಡ್ಬೇಕು, ಉಪ್ಪು ನೀರಲ್ಲಿ ಸ್ನಾನ. ಯಾರೇ ಆದ್ರೂ ಅಷ್ಟೇ, ನಿಮ್ಗೆ ಧ್ಯಾನ ಮಾಡಕ್ ಆಗ್ತಾ ಇಲ್ಲ, ಎಷ್ಟೊತ್ತೆಲ್ಲ ನೀವು ಧ್ಯಾನ ಕೂತಿದ್ದೀರಿ, ಧ್ಯಾನ ಮಾಡಕ್ ಆಗ್ತಾ ಇಲ್ಲ, ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ಮನಸ್ಸು ಏಕಾಗ್ರ ಆಗ್ತಾ ಇಲ್ಲ, ಯಾಕೋ ಇರಿಟೇಷನ್ ಆಗ್ತಾ ಇದೆ ಅಂತ ಅನ್ಸಿದ್ರೆ ತಿಳ್ಕೊಂಡು ಬಿಡಿ, ನಿಮ್ಮ ಆರ ಪೊಲ್ಯೂಟ್ ಆಗಿದೆ ಅಂತ ಅರ್ಥ. ಅದು ಯಾವ ಕಾರಣದಿಂದ ಯಾವತ್ತಾದ್ರೂ ಧ್ಯಾನ ಸರಿ ಹೋಗದೆ ಇದ್ರೆ ಆತರ ಪೊಲಿಟ್ ಆಗಿದೆ ಅಂತಾನೆ ಅರ್ಥ. ಆಗಿದೆ ಅಂತಾನೆ ಅರ್ಥ. ಒಳಗಡೆ ಧ್ಯಾನ ಕೂತಾಗ ಕ್ಲೆನ್ಸಿಂಗ್ ಆಗೋದು ಬೇರೆ. ಹ್ಮ್ ಆದ್ರೆ ಮನಸ್ಸು ಸ್ಟಾರ್ಟಿಂಗ್ ಅಲ್ಲೇ ಮನಸ್ಸಿರಲ್ಲ, ಕೂರಕ್ಕೂ ಇಂಟ್ರೆಸ್ಟ್ ಇರಲ್ಲ, ಕೂತ್ರು ಕಂಫರ್ಟೇಬಲ್ ಇರಲ್ಲ, ಅನ್ಕಂಫರ್ಟ್ ಫೀಲ್ ಆಗ್ತಾ ಇರ್ತದೆ. ಸುಮ್ಮನೆ ಹತ್ರ ಎದ್ದು ಹೋಗ್ಬಿಡೋಣ ಅನಿಸ್ತಾ ಇರ್ತದೆ. ಒಟ್ಟಿನಲ್ಲಿ ಡಿಸ್ಟರ್ಬೆನ್ಸ್. ಅದರ ಅರ್ಥ ನಿಮ್ಮ ಆರ ಪೊಲ್ಯೂಟ್ ಆಗಿದೆ ಅಂತ ಅರ್ಥ. ಅದಕ್ಕೆ ಏನ್ ಮಾಡಬೇಕು ಸೊಲ್ಯೂಷನ್? ಫಸ್ಟ್ ಹೋಗಿ ಉಪ್ಪು ನೀರಲ್ಲಿ ಸ್ನಾನ ಮಾಡಬೇಕು. ಅದು ಹಗಲಾದ್ರೂ ಆಗಿರ್ಲಿ, ರಾತ್ರಿನಾದ್ರೂ ಆಗಿರ್ಲಿ. ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ. ಸ್ನಾನ ಮಾಡಿಕೊಂಡು ಬಂದ ತಕ್ಷಣ ಮೈ ಏನೋ ಹಸಿ ಇರ್ತದೆ, ಒರೆಸ್ಕೊಂಡಿರ್ತೀವಿ, ಹಾಗೆ ಬಂದು ಕೂತ್ಕೊಂಡು ಒಳ್ಳೆ ಶುಭ್ರ ಬಟ್ಟೆ ಹಾಕೊಂಡು ಕೂತ್ಕೊಂಡು ಧ್ಯಾನ ಮಾಡಿ. ನೀವು ಕೂರ್ತದ ಹಾಗೇನೆ ಎಲ್ಲೋ ಹೋಗಿರ್ತೀರಿ, ಅಷ್ಟು ಎನರ್ಜಿ ಫೀಲ್ ಆಗ್ತದೆ. ಯಾಕೆಂದ್ರೆ ಆರ ಪ್ಯೂರ್ ಸ್ಟೇಟ್ ಅಲ್ಲಿ ಇರ್ತದೆ ಅವಾಗ ಸ್ನಾನ ಮಾಡಿದಾಗ, ಉಪ್ಪು ಹಾಕೊಂಡು ನೀವು ಸ್ನಾನ ಮಾಡಿದಾಗ. ಸೊ ಪ್ರತಿಯೊಬ್ಬರು ನಿಮ್ಮ ಧ್ಯಾನದಲ್ಲಿ ಡಿಸ್ಟರ್ಬೆನ್ಸ್ ಆದ್ರೆ ಉಪ್ಪು ನೀರಲ್ಲಿ ಸ್ನಾನ ಮಾಡೋದು ಕಲಿಬೇಕು. ಈಗ ನಾವು ಕ್ಲಾಸಿಗೆ ಕೂರ್ತೀವಲ್ಲ 9 ಗಂಟೆಗೆ, ನಾನು ಉಪ್ಪು ನೀರಲ್ಲಿ ಸ್ನಾನ ಮಾಡೇ ಬಂದು ಕೂತ್ಕೊಳ್ಳೋದು. ಸ್ನಾನ ಮಾಡದೇನೆ ಸ್ಟಾರ್ಟ್ ಮಾಡೋದೇ ಇಲ್ಲ ಕ್ಲಾಸ್. ಹಾಗಂತ ಬೆಳಗ್ಗೆನೂ ನಾವೆಲ್ಲ ವರ್ಕೌಟ್ ಎಲ್ಲ ಮಾಡಿ ಮುಗಿಸಿ ಆದ್ಮೇಲೆ ಬೆಳಗ್ಗೆನೂ ಸ್ನಾನ ಮಾಡಿರ್ತೀವಿ. ಅದ್ರ ನಡುವೆ ಮತ್ತೇನಾದ್ರೂ ಹೊರಗಡೆ ಹೋಗಿ ಬಂದ್ರೆ ಅವಾಗೂ ಸ್ನಾನ ಮಾಡಿರ್ತೀನಿ. ಕೆಲವೊಮ್ಮೆ 3-4 ಸರಿನೂ ಸ್ನಾನ ಮಾಡಿರ್ತೀನಿ. ಬಟ್ ದಿನಕ್ಕೆ 2 ಸರಿ ಸ್ನಾನ ಅಂತೂ ಕಂಪಲ್ಸರಿ. ಅಂದ್ರೆ ಯಾಕೆ ಅಂದ್ರೆ ಆ ಆ ನಮ್ಮ ಆಹಾರ ಯಾವಾಗ್ಲೂ ಪೊಲ್ಯೂಟ್ ಆಗದ ಹಾಗೆ ನಾವು ನೋಡ್ಕೋಬೇಕು. ಅದು ನಮ್ಮ ಧರ್ಮ. ಯಾಕೆಂದ್ರೆ ನಮ್ಮ ಮನಸ್ಸಿನ ಮೇಲೆ, ದೇಹದ ಮೇಲೆ ನೇರವಾಗಿ ಅದು ಪ್ರಭಾವ ಬೀರ್ತದೆ. ಅಂದ್ರೆ ಜಾಸ್ತಿ ಆಹಾರ ಪೊಲ್ಯೂಟ್ ಆಗ್ತಾ ಇದ್ರೆ ಏನಾಗುತ್ತೆ ಸರ್? ಅಂದ್ರೆ ಮೇಲಿನ ಮೇಲೆ ಆಗ್ತಾ, ನಾವು ಕ್ಲೇನ್ಸ್ ಮಾಡ್ಲಿಲ್ಲ, ಮೇಲಿನ ಮೇಲೆ ಆಗ್ತಾನೆ ಇತ್ತು, ಅವಾಗ ಏನಾಯ್ತು? ಮೇಲಿಂದ ಮೇಲೆ ಆಗಾಕ ಬಿಡಬಾರ್ದು. 2 ಸಾರಿ ಸ್ನಾನ ಅಲ್ಲ ಸ್ನಾನ ಒಂದ್ ವೇಳೆ ಹಂಗಾಯ್ತು ಅವಾಗ? ಅದೇ ಸ್ನಾನ ಮಾಡಬೇಕು.
ಉದಾಹರಣೆಗೆ ಮಾರ್ಕೆಟಿಗೆ ಹೋಗ್ತೀರಿ, ಎಲ್ಲೋ ಹಾಸ್ಪಿಟಲ್, ತುಂಬಾ ನೆಗೆಟಿವ್ ಇರುವಂತ ಪ್ಲೇಸ್ ಯಾವುದು? ಹಾಸ್ಪಿಟಲ್, ಮಾರ್ಕೆಟ್. ಹಾಸ್ಪಿಟಲ್ ಅಂತೂ, ಹಾಸ್ಪಿಟಲಿಗೆ ನೀವು ಯಾರನ್ನ ನೋಡಕ್ ಹೋಗಿರ್ತೀರಿ ಅಥವಾ ಇನ್ನೇನೋ ಕಾರಣಕ್ಕೆ ಹೋಗಿರ್ತೀರಿ, ಫಸ್ಟ್ ಬಂದು ನಿಮ್ಮ ಸ್ಲಿಪ್ಪರ್ ಸಮೇತ ತೊಳೆದು ಹಾಕಿ. ಯಾಕೆ? ಅಲ್ಲಿ ಪೂರ್ತಿ ನೆಗೆಟಿವ್ ಇರ್ತದೆ. ಯಾಕೆಂದ್ರೆ ಅಲ್ಲಿರೋರು ಎಲ್ಲರೂ ದುಃಖದಲ್ಲಿರ್ತಾರೆ, ಎಮೋಷನಲಿ ಫುಲ್ ಡೌನ್ ಇರೋರು ಇರ್ತಾರೆ, ತುಂಬಾ ಲೋ ಫ್ರೀಕ್ವೆನ್ಸಿಯಲ್ಲಿ ಲೋ ಎನರ್ಜಿ ಇರೋರೇ ಇರ್ತಾರೆ ಎಲ್ಲರೂ ಸುತ್ತಲೂ. ಒಂದು ಲೋ ವೈಬ್ರೇಷನ್ ಇರ್ತದೆ ಅಲ್ಲಿ. ನೀವು ಆ ಎನರ್ಜಿಗೆ ಹೋಗಿ ಕನೆಕ್ಟ್ ಆಗಿ ಬಂದಿದ್ದೀರಿ ಅಂದ್ರೆ, ಕೆಲವರು ದುಃಖ ಬರ್ತಾ ಇರ್ತಾರೆ, ಕೆಲವರು ರೋಧಿಸ್ತಾ ಇರ್ತಾರೆ, ಕೆಲವರು ನೋವು ನೋವು ಅಂತ ಏನೇನೋ. ಅವರ ಒಂದು ಮಾನಸಿಕ ಸ್ಥಿತಿಯೇ ಸರಿ ಇರಲ್ಲ, ಫುಲ್ ನೆಗೆಟಿವ್ ಇರ್ತದೆ. ಸೊ ಹಂಗಾಗಿ ಹಾಸ್ಪಿಟಲ್ಲು ಅಲ್ಲಿ ಹೋದಾಗ ಫಸ್ಟು ಅದೇ ಹೇಳಿದ್ನಲ್ಲ, ಸ್ಲಿಪ್ಪರ್ ಸಮೇತ ನೀವು ಕ್ಲೀನ್ ಮಾಡ್ಬೋದು. ಇಮ್ಮಿಡಿಯೇಟ್ ಆಗಿ ಅದು ಕ್ಲಿಯರ್ ಆಗ್ತದೆ. ಇವತ್ತಂತೂ ನಂಗೆ ತುಂಬಾನೇ ಆಶ್ಚರ್ಯ ಆಯ್ತು ಸರ್. ಹ್ಮ್ ಧ್ಯಾನ ಕೂತ್ರೆ ಅಂದ್ರೆ ಸಡನ್ ಆಗಿ ತಕ್ಷಣನೇ ಕನೆಕ್ಟ್ ಆದೆ, ಅಂದ್ರೆ ಇನ್ವಾಲ್ವ್ ಆಗಕ್ಕಾಯ್ತು. ತುಂಬಾ ಎಕ್ಸ್ಪೀರಿಯನ್ಸ್, ಒಂಥರ ಖುಷಿ ಅನುಭವ ಆಯ್ತು ಸರ್. ಆಗ್ತದೆ ಮೇಡಮ್. ಅದಕ್ಕೆ ಹೇಳೋದು ಮಾಡಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು. ಸರಿ, ಥ್ಯಾಂಕ್ ಯು. ಹರಿಪ್ರಿಯ ಮೇಡಮ್ ಮಾತಾಡಿ. ನಮಸ್ತೆ ಸರ್. ಆಕ್ಚುಲಿ ನಿನ್ನೆ ವಿಡಿಯೋ ನೋಡಿದೆ, ನಿನ್ನೆ ಕ್ಲಾಸ್ದು. ಅದರಲ್ಲಿ ದಿವ್ಯಾ ಮೇಡಮ್ಗೆ ಹಿಂದೆ ಸ್ನೇಕ್ ಕಾಣಿಸ್ತಿದೆ ಸರ್, ಸೊ ಅದಕ್ಕೆ ಹೇಳೋಣ ಅಂತ. ಇಲ್ಲಿ ಇವಾಗ ಕಾಣಿಸ್ತಾ ಇದೆಯಾ? ನೋಡಿಲ್ಲ ಸರ್. ಮತ್ತೆ ಇವು ಕಾಣಿಸ್ಬೇಕಲ್ಲ. ಈಗ ನೋಡಿಲ್ಲ ಸರ್ ಅವ್ರನ್ನ. ಎಲ್ಲರಲ್ಲೂ ಇರ್ತದೆ ಮೇಡಮ್. ಹಾವು ಎಲ್ಲರಿಗೂ ಇರ್ತದೆ. ಅದನ್ನ ನಾವು ಕುಂಡಲಿನಿ ಅಂತ ಹೇಳೋದು. ಕುಂಡಲಿನಿ ಅವರು ಆಗಿದ್ದಾರೆ ಸರ್. ಮೇಡಮ್ ವಿಡಿಯೋ ಆನ್ ಮಾಡ್ಕೊಳ್ಳಿ. ವಿಡಿಯೋ ಆನೇ ಇದೆ. ಈ ಕಡೆ ಕಾಣಿಸ್ತಿದೆ ಸರ್. ಇವಾಗೂ ಕಾಣಿಸ್ತಾ ಇದೆಯಾ? ಅದು ಹಾವಲ್ಲ, ಅದು ಪಿರಮಿಡ್. ಅದು ಈಗ ಕಾಣಿಸಿಲ್ಲ. ಹೇರ್ಸ್ ಅದು ಸರ್. ಹಾ ಈ ಕಡೆ ಸೈಡ್ ಹೋಗಿ ಮೇಡಮ್. ಹಿಂಗಂದ್ರಿ ಮೇಡಮ್, ಹೋಗ್ಲಿ. ನೋಡ್ರಿ, ಅದು ಕಾಣಿಸ್ತಿದೆ ಸರ್. ಎಲ್ಲಾ ಕ್ಯಾಮ್ರಾಗಳು ಕ್ಯಾಪ್ಚರ್ ಮಾಡಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರುವಂತ ಟೆಕ್ನಾಲಜಿ ಇರುವ ಕ್ಯಾಮ್ರಾಗಳು ಅದನ್ನು ಕ್ಯಾಪ್ಚರ್ ಮಾಡ್ತವೆ. ಅಂದ್ರೆ ಲ್ಯಾಪ್ಟಾಪ್ ಅಲ್ಲಿ ಇರ್ತದೆ, ಲ್ಯಾಪ್ಟಾಪ್ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗ್ತದೆ. ಆಯ್ತಾ? ಅವ್ರು ಮೊಬೈಲಲ್ಲಿ ಜಾಯ್ನ್ ಆಗಿದ್ದಾರೆ ಅಲ್ವಾ ಮೇಡಮ್? ಮೊಬೈಲಲ್ಲಿ ಜಾಯ್ನ್ ಆದ್ರೆ ಅದು ಕ್ಯಾಪ್ಚರ್ ಆಗಲ್ಲ. ಕ್ಯಾಮ್ರಾದಲ್ಲಿ ಕೆಲವೊಂದು ದೃಶ್ಯಗಳು ಬರಿಗಣ್ಣಿಗೆ ಕಾಣದ ದೃಶ್ಯಗಳು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗ್ತದೆ. ಈಗ ನಮ್ದೆಲ್ಲ ಲ್ಯಾಪ್ಟಾಪ್ ಇದೆಯಲ್ಲ, ಇದರಲ್ಲಿ ಕ್ಯಾಪ್ಚರ್ ಆಗುತ್ತೆ. ಎಲ್ಲರಲ್ಲೂ ಇರ್ತದೆ ಮೇಡಮ್. ಅವರೇನು ಸಾಮಾನ್ಯ ಅಲ್ಲ. ಎಷ್ಟು ದಿನ ಆಯ್ತು ಮೇಡಮ್ ದಿವ್ಯಾ ಮೇಡಮ್ ಗುಡಾಕೇಶ ಮಾಡಕ್ ಹಿಡಿದು? ಸುಮಾರು ತಿಂಗಳಾಯ್ತು, ವರ್ಷ ಆಯ್ತಾ? 108 days ಸ್ಟಾರ್ಟ್ ಮಾಡಿದ್ವಲ್ಲ ಸರ್ ಮೆಡಿಟೇಷನ್. 108 days. ಇವಾಗ ಆಗಿರ್ಬೋದಾ? ಮೊನ್ನೆ ಟ್ರೀಟ್ ಮುಗಿದಿದೆಯಾ? ಅದೇ ಸರ್, ನೀವು 108 days ಧ್ಯಾನ ಮಂಡಲ ಶುರು ಮಾಡಿದ್ರಲ್ಲ, ಅವಾಗಿಂದ ಕರೆಕ್ಟ್ ಆಗಿದೆ. ಹಂಗಾದ್ರೆ 3-4 months ಆಗಿದೆ ಸರ್. ಒಂದು 6 ತಿಂಗಳಾಗಿದೆ. 3-4 months ಆಗಿದೆ. 5 months ಆಗಿದೆ ಸರ್. ಮತ್ತೆ ಅವಾಗಿಂದಲೂ ಮಾಡ್ತಾನೆ ಇದ್ದೀರಲ್ವ? ಹಾ ಸರ್, ಸ್ವಲ್ಪ ಗ್ಯಾಪ್ ಕೊಡ್ತಾ ಇರ್ತೀನಿ ಸರ್. ಕರೆಕ್ಟ್. ಬಟ್ ಮಾಡಿದಿರಿ ಹೆಚ್ಚು ಪಾಲು. ಎಸ್ ಸರ್. ಸಾಧನೆ ಆಗ್ತಾ ಇದೆ, ಒಂದು ಕಾಣಿಸ್ತಾ ಇದೆ. ನೋಡಿ, ನಾಳೆ ನಿಮ್ದು ಕಾಣಿಸ್ತದೆ, ನೋಡೋಣ. ನೀವು ಲ್ಯಾಪ್ಟಾಪ್ ಅಲ್ಲಿ ಜಾಯ್ನ್ ಆಗಿರಿ, ಗೊತ್ತಾಗ್ತದೆ. ವಿಜಯ ಮೇಡಮ್ ಮಾತಾಡಿ. ಕ್ಯಾಮ್ರಾ ಕಣ್ಣಿಗೆ ಕೆಲವು ಅಗೋಚರ ಶಕ್ತಿಗಳು ಕಾಣಿಸ್ತದೆ. ಬರಿಗಣ್ಣಿಗೆ ಕಾಣದ ಕೆಲವು ದೃಶ್ಯಗಳು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗ್ತದೆ. ಅಂದ್ರೆ ಎಲ್ಲಾ ಕ್ಯಾಮ್ರಾದಲ್ಲೂ ಆಗಲ್ಲ. ಸ್ವಲ್ಪ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಎ ಟೆಕ್ನಾಲಜಿ ಎಲ್ಲ ಇದ್ರೆ ಸ್ವಲ್ಪ ಹೈ ಕ್ವಾಲಿಟಿ ಕ್ಯಾಮ್ರಾ ಎಲ್ಲ ಆಗ್ತದೆ. ವಿಜಯ ಮೇಡಮ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ನೀವು ವೃದ್ಧಾತ್ಮ ಮತ್ತೆ ಕೆಲವು ಜನ ಹಳೆ ಆತ್ಮ ಹೊಸ ಆತ್ಮ ಅಂತ ಹಿಂಗೆಲ್ಲ ಹೇಳ್ತಿರ್ತಾರೆ ಸರ್. ಇದು ಕನ್ಫ್ಯೂಷನ್ ಇದೆ ಸರ್ ನನಗೆ. ಅಂದ್ರೆ ಹಳೆ ಆತ್ಮಗಳು ಅಂದ್ರೆ ಕೆಲವು ಮಕ್ಕಳು ಏನ್ ಮಾಡ್ತಾರೆ, ತಂದೆ ತಾಯಿ ಹೇಳಿದ್ದನ್ನ
ಬಹಳ ಬೇಗ ಅರ್ಥ ಮಾಡ್ಕೊಂಡು ಸೂಕ್ಷ್ಮ ವಿಷಯಗಳನ್ನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡು ನಡ್ಕೋತಿರ್ತಾರೆ ಸರ್. ಕೆಲವು ಮಕ್ಕಳಿಗೆ ಯಾವ ರೀತಿ ಸನ್ನೆ ಮಾಡಿ ಹೇಳಿದ್ರು ಬಾಯಿ ಬಿಟ್ಟು ಹೇಳಿದ್ರು ತಿಳಿತಿರೋದಿಲ್ಲ. ಕೆಲವು ಏನನ್ನೋ ಯಾವಾಗ್ಲೂ ಏನನ್ನೋ ಹುಡುಕ್ತಿರ್ತಾರೆ ಕೆಲವು ಮಕ್ಕಳು. ಕೆಲವು ಮಕ್ಕಳು ಹಳೆಯ ಜನಾಂಗದವ್ರ ತರ ವರ್ತನೆ ಮಾಡ್ತಿರ್ತಾರೆ. ಇದು ನಂಗೆ ಅರ್ಥ ಆಗ್ಲಿಲ್ಲ ಸರ್. ನೀವು ವೃದ್ಧಾತ್ಮ ಅಂತ ಅಂದ್ರಿ, ನನ್ಗೆ ಯಾವಾಗ್ಲೂ ಕಾಡ್ತಿತ್ತಿದ್ದು. ಯಾರೋ ಒಬ್ರು ಹೇಳಿದ್ರು ಹೊಸ ಆತ್ಮ ಹಳೆ ಆತ್ಮ ಅಂತ ಈ ರೀತಿ ಹೇಳಿದ್ರು. ಈಗ ನಂಗೆ ಅದ್ರದ್ದು ಕ್ಲಾರಿಟಿ ಬೇಕು ಸರ್. ಅಂದ್ರೆ ನೀವು ಮಕ್ಕಳ ವಿಷಯ ಅಂತ ನೋಡ್ಬೇಡಿ. ಯಾಕಂದ್ರೆ ಮಕ್ಕಳಲ್ಲಿ ಎಲ್ಲಾ ಮಕ್ಕಳು ಕೆಲವೊಮ್ಮೆ ಒಂದೇ ಸಾರಿ ಅವರಲ್ಲಿ ಬುದ್ಧಿ ಬೆಳವಣಿಗೆ ಇರಲ್ಲ, ಮನಸ್ಸಿನ ಬೆಳವಣಿಗೆ ಪ್ರಭಾವ ಇರಲ್ಲ. ಅದು 18 ವರ್ಷದವರೆಗೂ ಹುಡುಗಾಟಿಕೆ ಇರ್ತದೆ. ಹಾಗ ಆ ತರ ಅರ್ಥ ಅಲ್ಲ ವೃದ್ಧಾತ್ಮ ಬಾಲಾತ್ಮ ಅಂತೇಳಿ. ಒಂದು ಆತ್ಮದ ಅನುಭವಕ್ಕೆ ಸಂಬಂಧಪಟ್ಟ ವಿಷಯ ಅದು. ಆತ್ಮ ಬೆಳಿಬೇಕಂದ್ರೆ ಒಂದೊಂದು ಹಂತದ ಅನುಭವಗಳನ್ನ ಬೆಳಿತಾ 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 ಅದು ವೃದ್ಧತ್ವ ಸ್ಥಿತಿಗೆ ಬರ್ತದೆ. ಉದಾಹರಣೆಗೆ ಇದರಲ್ಲಿ ಬರ್ತದೆ ರಿವರ್ ಸಿಸ್ಟಮ್. ರಿವರ್ ಬಗ್ಗೆ ಅಧ್ಯಯನ ಮಾಡುವಾಗ ಅದರಲ್ಲೂ ಕೂಡ ಅದೇ ರೀತಿ ಬರ್ತದೆ. ಅಂದ್ರೆ ಮೊದಲು ಒಂದು ನದಿ ಹುಟ್ಟುತ್ತದೆ. ಹೇಗೆ ಹುಟ್ಟುತ್ತದೆ? ಒಂದು ಸಣ್ಣ ಚಿಲುಮೆಯಲ್ಲಿ ಹುಟ್ಟುತ್ತದೆ. ಯಾವುದೋ ಒಂದು ಬೆಟ್ಟದ ತುದಿಯಲ್ಲೋ ಗುಡ್ಡದಲ್ಲೋ ಒಂದಿಷ್ಟೇ ಒಂದು ಇದರಲ್ಲಿ ಜಲ ಉಕ್ತಾ ಇರ್ತದೆ. ಅದು ಬರ್ತಾ 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 ಬೆಳಿತಾ ಬರ್ತದೆ. ಬೇಕಾದಷ್ಟು ಕವಲುಗಳು ಮುಂದೆ ಸೇರಿಕೊಳ್ತವೆ. ಬೇಕಾದಷ್ಟು ಕವಲುಗಳಾಗಿ ಒಡಿತದೆ. ಕೊನೆಗೆ ಎಷ್ಟು ಅಂದ್ರೆ ಫ್ಲಡ್ ಇಡೀ ಕೆಲವು ಪ್ರದೇಶವನ್ನೇ ಆವರಿಸಿಕೊಳ್ಳುವಷ್ಟು ಅದು ಬೆಳೀತದೆ. ಬೆಳೆದು ಲಾಸ್ಟಿಗೆ ಸಮುದ್ರವನ್ನು ಹೋಗಿ ಸೇರ್ತದೆ. ಇದು ಒಂದು ನದಿ, ರಿವರ್ ಸಿಸ್ಟಮ್ ಅಲ್ವಾ? ಸೊ ಹಾಗೆ ಆತ್ಮಗಳು ಕೂಡ ಆತ್ಮ ಹಂತ ಹಂತವಾಗಿ ಅನುಭವಗಳನ್ನು ಪಡಿತಾ ಬರ್ತದೆ. ಎಲ್ಲ ಅನುಭವಗಳನ್ನು ಒಂದೇ ಜನ್ಮದಲ್ಲಿ ಆತ್ಮ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಆ ಆತ್ಮ ಆದ್ರೆ ಎಲ್ಲಿಂದ ಬಂತು ಅಂದ್ರೆ ಒಂದು ಪರಮಾತ್ಮ ಮತ್ತೆ ಏನು ಪೂರ್ಣಾತ್ಮಗಳು ಅವರ ಅಂಶವನ್ನ ಭೂಮಿಗೆ ಬಿಡ್ತಾರೆ ಕೆಲವು ಅನುಭವಗಳನ್ನ ಪಡಿಲಿಕ್ಕಾಗಿ. ಅವೇ ಜೀವಾತ್ಮಗಳು. ಆಯ್ತಾ? ಮೊದಲು ಅದು ಅಂಶಾತ್ಮ ಆಗಿರ್ತದೆ. ಆಮೇಲೆ ಅದು ಹಂತ ಹಂತವಾಗಿ ಬೆಳೀತಾ 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 ಎಲ್ಲಿವರೆಗೂ ಬೆಳೀತದೆ ಅಂತಂದ್ರೆ ಅದು ಒಂದು ಪೂರ್ಣಾತ್ಮ ಆಗುವವರೆಗೂ ಬೆಳೀತದೆ. ಅರ್ಥ ಆಯ್ತಲ್ಲ? ಇವಾಗ ಶಿವ ಅಲ್ವಾ? ಶಿವ ಇರ್ಬೋದು, ಪಾರ್ವತಿ ಇರ್ಬೋದು, ಆಮೇಲೆ ಇವತ್ತು ಬೇಕಾದಷ್ಟು ದೇವತೆಗಳು ಇಂದ್ರ, ಚಂದ್ರ, ಅಗ್ನಿ, ವಾಯು, ವರುಣ, ಆಮೇಲೆ ಏಂಜಲ್ಸು, ಅವರು ಇವರು ಏನೇನೋ ಎಲ್ಲ ಬೇಕಾದಷ್ಟು ಹೆಸರು ಅಲ್ವಾ? ಅವರವರ ಒಂದು ಇದರಲ್ಲಿ ಎಲ್ಲರೂ ಪೂರ್ಣಾತ್ಮಗಳು. ಎಲ್ಲವೂ ಪೂರ್ಣಾತ್ಮಗಳು. ಹೇಗೆ ಪೂರ್ಣಾತ್ಮ ಆದ್ರು ಅಂತಂದ್ರೆ ಅವರು ಕ್ರಿಯೇಟರ್. ಅಂದ್ರೆ ಭಗವಂತನ ಹಾಗೆ ಅವರು ಕೂಡ ಸೃಷ್ಟಿ ಮಾಡುವ ಶಕ್ತಿಯನ್ನ ಪಡೆದಿದ್ದಾರೆ ಸಾಧನೆ ಮೂಲಕ. ಆದ್ರೆ ಅವ್ರಿಗೂ ಮೀರಿದ ಒಂದು ಶಕ್ತಿ ಇದೆ. ಅವರನ್ನೇ ನಾವು ಪರಬ್ರಹ್ಮ, ವಿಶ್ವ, ಯೂನಿವರ್ಸ್ ಅಂತ ಹೇಳೋದು. ಆ ಅಂಶಾತ್ಮಗಳೇನಿದೆ, ಅಂಶಾತ್ಮಗಳನ್ನು ಬಿಡ್ತಾರೆ. ಅಂದ್ರೆ ಆ ಎಲ್ಲ ಪೂರ್ಣಾತ್ಮಗಳು ಅಂಶಾತ್ಮಗಳನ್ನು ಭೂಮಿಗೆ ಬಿಡ್ತಾರೆ. ಆ ಅಂಶಾತ್ಮ ಮೊದಲು ಬಂದಾಗ ಅನೇಕ ಜನ್ಮಗಳನ್ನ ತಗೊಳ್ತಾ ಬರ್ತದೆ. ಒಂದು ಜನ್ಮದಲ್ಲಿ ಮೊದಲು ಪ್ರಾಣಿಯಾಗಿ, ಪಕ್ಷಿಯಾಗಿ, ಒಟ್ಟಿನಲ್ಲಿ ಮನುಷ್ಯ ಜನ್ಮಕ್ಕೆ ಬಂತು ಅಂತ ತಿಳ್ಕೊ. ಮನುಷ್ಯನಾಗಿ ಬೇಕಾದಷ್ಟು ಜನ್ಮಗಳನ್ನು ಎತ್ತುಕೊಂಡು ಬರ್ತದೆ. ಫಸ್ಟ್ ಮನುಷ್ಯನಾಗಿ ಬಂದಾಗ ಕಾಡು ಮನುಷ್ಯರ ಪ್ರಾಣಿಗಳಿಗೂ ಅವನಿಗೂ ವ್ಯತ್ಯಾಸ ಇರಲ್ಲ. ಆ ತರದ ಅನುಭವದಲ್ಲಿ ಬದುಕ್ತಾನ ಅವನು ಅಲ್ವಾ? ಅವನಿಗೆ ಉಣ್ಣೋದು, ತಿನ್ನೋದು, ದುಡಿಯೋದು ಮತ್ತೆ ಏನು ಸಂಸಾರ ಅಷ್ಟೇ. ಅದು ಗಂಡು ಹೆಣ್ಣು ಅಷ್ಟೇ ಅವನಿಗೆ ಗೊತ್ತಿರ್ತದೆ. ಅದಕ್ಕೂ ಮೀರಿದ ಪ್ರಪಂಚ ಗೊತ್ತಿಲ್ಲ. ಆ ಅನುಭವವನ್ನು ಪಡಿತಾನೆ. ಎಷ್ಟೋ ಜನ್ಮಗಳು ಅದೇ ರೀತಿ ಬದುಕ್ತಾನೆ. ಒಂದು ಜನ್ಮದಲ್ಲಿ ಕಡು ಬಡವನಾಗಿ ಬರ್ತಾನೆ, ಆ ಬಡತನದ ಅನುಭವನ ಅನುಭವಿಸ್ಲಿಕ್ಕೆ. ಒಂದು ಜನ್ಮದಲ್ಲಿ ಅಗರ್ಭ ಶ್ರೀಮಂತನಾಗಿ ಬರ್ತಾನೆ. ಒಂದು ಜನ್ಮದಲ್ಲಿ ಅಧಿಕಾರಿಯಾಗಿ ಅಂದ್ರೆ ರಾಜನ ಅಧಿಕಾರಿಯ ಈ ತರ ಒಂದು ಇದರಲ್ಲಿ ಬರ್ತಾನೆ. ಒಂದು ಜನ್ಮದಲ್ಲಿ ದಟ್ಟ ದರಿದ್ರನಾಗಿ ಬರ್ತಾನೆ. ಒಂದು ಜನ್ಮದಲ್ಲಿ ರೋಗಿಷ್ಠನಾಗಿ ಬರ್ತಾನೆ, ರೈತನಾಗಿ ಬರ್ತಾನೆ. ಅಂದ್ರೆ ಎಲ್ಲವೂ ಆತ್ಮಕ್ಕೆ ಸಂಬಂಧಪಟ್ಟದ್ದು. ಅಂದ್ರೆ ಅದರಲ್ಲಿ ದೇಹಕ್ಕೆ ಸಂಬಂಧಪಟ್ಟ ಏನು ಅನುಭವಗಳಿದೆ ಅವುಗಳನ್ನು ಮೊದಲು ಪಡಿತಾ ಬರ್ತದೆ. ಅದು ಶಿಶು ಸ್ಥಿತಿಯಲ್ಲಿದ್ದಾರೆ ಅಂತ ಅರ್ಥ. ಉದಾಹರಣೆಗೆ ಯಾರೋ ಒಬ್ಬ, ಕೆಲವರು ಆ ಥರದವ್ರು ಬೇಕಾದಷ್ಟು ಜನ ಇದ್ದಾರಲ್ಲ. ಅಂದ್ರೆ ಬೆಳಿಗ್ಗೆ ಹೇಳ್ತಾರೆ, ಏನೋ ಒಂದಿಷ್ಟು ದುಡಿತಾರೆ, ಕೈಲಾದಷ್ಟು ತಿಂತಾರೆ, ಬದುಕ್ತಾರೆ. ಅಷ್ಟೇ ಜೀವನ ಅವ್ರದ್ದು. ಅದಕ್ಕೂ ಮೀರಿದ್ದು ಇನ್ನೊಂದು ಜೀವನ ಅವ್ರಿಗೆ ಗೊತ್ತಿಲ್ಲ. ಆ ಥರ ಬದುಕ್ತಾ ಇದ್ದಾರೆ. ಅದರ ಅರ್ಥ ಆತ್ಮ ಇನ್ನು ಬೆಳೀತಾ ಇದೆ ಅಂತ ಅರ್ಥ. ನೀವು ಹೋಗಿ ಸ್ಪಿರಿಚುವಾಲಿಟಿ, ಆತ್ಮ, ಜ್ಞಾನ, ಧ್ಯಾನ ಅಂತ ಹೇಳಿ ಅವ್ರಿಗೆ ತಲೆಗೂ ಹೋಗಲ್ಲ. ಇಂಥವನ್ನೆಲ್ಲ ನಮ್ಗೆ ಹೇಳ್ಬೇಡ ಅಂತ ಹೇಳಿದ್ರೆ 5 ನಿಮಿಷ ಅಲ್ಲ, 1 ನಿಮಿಷನೂ ಅವರಿಗೆ ಕುತ್ಕೊಳ್ಳೋಕ್ಕಾಗಲ್ಲ. ಯಾಕೆಂದ್ರೆ ಆ ಆತ್ಮಕ್ಕೆ ಬೇಕಾಗಿಲ್ಲ. ಅದು ಇನ್ನು ಕಲಿಯೋದು, ತಿಳ್ಕೊಳ್ಳೋದು ಬೇಕಾದಷ್ಟಿದೆ ಅನುಭವ. ಅಂದ್ರೆ ಅದು ವೃದ್ಧ ಆಗಿಲ್ಲ ಇನ್ನು ಆತ್ಮ, ಅದು ಇನ್ನು ಬೆಳೆದಿಲ್ಲ ಅದು ಆತ್ಮ. ಹಂಗೆ
ಎಷ್ಟೋ ಅನುಭವಗಳನ್ನ ತಗೊಳ್ತಾ ಜನ್ಮ ಜನ್ಮಗಳನ್ನ ಎತ್ತಿ ಅನುಭವಗಳನ್ನು ಪಡಿತಾ 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 ಅದು ಬೆಳೀತಾ ಬರ್ತದೆ. ಒಂದೊಂದೇ ತರಗತಿ ಹೆಂಗೆ LKG UKG ಇಂದ 1 2 5 10 PUC ಆಗ್ತದೆ, ಡಿಗ್ರಿ ಆಗ್ತದೆ, PG ಆಗ್ತದೆ, PhD ಆಗ್ತದೆ ಅಲ್ವಾ. ಹೀಗೆ ಹಂತ ಹಂತವಾಗಿ ಬೆಳೀತಾ ಬರ್ತದೆ. ಯಾವ ಆತ್ಮ ಹೆಚ್ಚಾಗಿ ತನ್ನ ಮನಸ್ಥಿತಿಯನ್ನ ಆತ್ಮಕ್ಕೆ ಸಂಬಂಧಪಟ್ಟ ಹಾಗೆ ಗಮನಿಸ್ತಾ ಇದೆಯೋ, ಅದಕ್ಕೆ ಫೋಕಸ್ ಮಾಡ್ತಾ ಇದೆಯೋ, ಆ ಆತ್ಮ ವೃದ್ಧಾತ್ಮ ಅಂತ ಅರ್ಥ. ಎಷ್ಟೋ ವಿಷಯಗಳನ್ನ ತನ್ನಷ್ಟು ತಾನಾಗೆ ಬರ್ತಾ ಇರ್ತದೆ, ಜ್ಞಾನ ತನ್ನಷ್ಟು ತಾನಾಗೆ ಬರ್ತಾ ಇರ್ತದೆ ಒಳಗಡೆಯಿಂದ. ಓದೇ ಹೇಳ್ಬೇಕಂತೇನಿಲ್ಲ, ಸ್ವಲ್ಪ ಓದಿದ್ರೆ ಸಾಕು, ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲೆಲ್ಲಿಂದನೂ ಅದು ಕನೆಕ್ಟ್ ಆಗ್ತದೆ, ಲಿಂಕ್ ಆಗ್ತದೆ. ಅದನ್ನು ಅವ್ರು ಓದಿಯೂ ತಿಳ್ಕೊಂಡಿರೋಲ್ಲ. ಈಗ ನಾ ಹೇಳುವಾಗ ಎಷ್ಟೋ ವಿಷಯಗಳನ್ನ ನಾನು ಮೊದಲೇ ಪ್ರಿಪೇರ್ ಇರಲ್ಲ, ಆ ಟೈಮಿಗೆ ಬಂದಿದ್ದನ್ನು ಹೇಳ್ತಾ ಇರ್ತೇನೆ. ಆಮೇಲೆ ಈ ವಿಷಯ ಎಲ್ಲಿ ಓದಿದ್ದೆ ನಾನು ಅನ್ನೋದು ಕೂಡ ಗೊತ್ತಿರಲ್ಲ. ಅಂದ್ರೆ ಅದು ಕನೆಕ್ಟ್ ಆಗ್ತಾ ಇರ್ತದೆ ಅದು, ಯಾಕೆಂದ್ರೆ ಒಳಗಿರುವ ಜ್ಞಾನ ಹೊರಗೆ ಬರ್ತಾ ಇರ್ತದೆ. ಅದನ್ನ ವೃದ್ಧಾತ್ಮ ಅಂತ ಕರೆಯೋದು. ಆಮೇಲೆ ಬಹಳ ಚಿಕ್ಕ ವಯಸ್ಸಿನಲ್ಲೇ ಆತ್ಮದ ಬಗ್ಗೆ ಅದು ಥಿಂಕ್ ಮಾಡ್ತಾ ಇರ್ತದೆ. ಬಹಳ ಸಣ್ಣ, ಈಗ ಉದಾಹರಣೆಗೆ ಪ್ರಹ್ಲಾದ. ಪ್ರಹ್ಲಾದ ನೋಡಿ, ಸಣ್ಣ ಇನ್ನು ಚಿಕ್ಕ ವಯಸ್ಸಿದೆ, 5 ವರ್ಷ 10 ವರ್ಷ, ಆ ವಯಸ್ಸಿನಲ್ಲಿಯೇ ಅದಕ್ಕೆ ಈ ಲೌಕಿಕ ಬಗ್ಗೆ ಆಸಕ್ತಿ ಇಲ್ಲದೆ ಅದು ಆತ್ಮದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಹೊಂದಿರ್ತದೆ. ಅದೆಲ್ಲ ವೃದ್ಧಾತ್ಮಗಳು, ಅಥವಾ ಕೆಲವೊಮ್ಮೆ ಅದನ್ನ ನಾವು ದೈವಾಂಶ ಸಂಭೂತರು ಹಾಗೂ ಹೇಳ್ಬೋದು. ಅಂದ್ರೆ ಅಷ್ಟು ಬೇಗ ವೃದ್ಧಿ ಆಗಿದೆ ಅಂತ ಹೇಳಿ. ಇನ್ನು ಕೆಲವು ಆತ್ಮಗಳು ಎಲ್ಲ ಸಾಧನೆ ಮುಗಿದಿರ್ತದೆ, ಆ ಆತ್ಮಗಳು ಏನ್ ಮಾಡ್ತವೆ, ಬೇಗ ಅವರಿಗೆ ಆ ಆತ್ಮ ಅಂದ್ರೆ ಚಿಕ್ಕ ಇದರಲ್ಲಿ ವಯಸ್ಸಿನಲ್ಲಿಯೇ ಆತ್ಮದ ಬಗ್ಗೆ ಸಂಪೂರ್ಣ ಜ್ಞಾನ ಇರ್ತದೆ, ಮತ್ತೆ ಅದ್ರ ಬಗ್ಗೆ ಹೆಚ್ಚು ಒಲವು ಇರ್ತದೆ, ಆಸಕ್ತಿ ಇರ್ತದೆ. ಅಂದ್ರೆ ಅವರು ಲೋಕ ಕಲ್ಯಾಣಕ್ಕಾಗಿ ಬಂದಿರ್ತಾರೆ, ಮತ್ತೆ ಆತ್ಮಜ್ಞಾನ ಹಂಚಿಕೆಗಾಗಿ ಬಂದಿರ್ತಾರೆ. ಲಕ್ಷಾಂತರ ಸಾವಿರಾರು ಆತ್ಮಗಳನ್ನ ಉದ್ಧರಿಸ್ಲಿಕ್ಕಾಗಿ ಬಂದಿರ್ತಾರೆ. ಹಾಗೆ ಅರ್ಥ ನೀವು ಆಯ್ತಾ? ಹೇಳಿದ್ರಿ ಕೆಲವು ಜನ ಒಂದೇ ಕ್ಷೇತ್ರದಲ್ಲಿ ಆಸಕ್ತಿಯನ್ನ ತೋರಿಸ್ತಿರ್ತಾರೆ. ಕೆಲವು ಮಕ್ಕಳು ಕ್ರೀಡಾ ಕ್ಷೇತ್ರದಲ್ಲಿದ್ರೆ, ಕೆಲವು ಮಕ್ಕಳು ಶಿಕ್ಷಣದಲ್ಲಿ ಒಂದು ಆ, ಮುಂದಾಳತ್ವನು ಹೊಂದಿರ್ತಾರೆ ಅಂತ ಹೇಳಿದ್ರೆ. ಮತ್ತೆ ಇನ್ನು ಕೆಲವು ಮಕ್ಕಳು ಏನ್ ಮಾಡ್ತಾರಂದ್ರೆ ಯಾವುದ್ರಲ್ಲೂ ಕೂಡ ಇಂಟ್ರೆಸ್ಟ್ ಇರೋದಿಲ್ಲ ಸರ್. ಎಲ್ಲಾನು ಬೇಜಾರು ಬೇಜಾರು ಅಂತ ಹೇಳ್ತಿರ್ತಾರೆ. ಅಂತ ಮಕ್ಕಳು ಯಾ ಅವ್ರ ಆತ್ಮ ಅದೇ ರೀತಿ ಆ, ಕೇವಲ ಎಲ್ಲಾನು ಬೇಜಾರಲ್ಲಿ ಕಳೆಯೋದಕ್ಕೆ ಬಂದಿರತ್ತೆ ಸರ್. ಸುಮ್ಮನೆ ಇರಕ್ಕಾಗೆ ಬಂದಿರ್ತದೆ ಆತ್ಮ. ಕೆಲವರು ನೋಡಿ, ನೀವು ಸಾಯವರೆಗೂ ಏನ್ ಮಾಡಿದ್ರು ಏನು ಬದಲಾಗಲ್ಲ. ಮದುವೆ ಮಾಡಿ ಮಕ್ಕಳಾಗಿರ್ತದೆ ಅವ್ರಿಗೆ, ಮಕ್ಕಳು ಬಂದ್ರು ಮೊಮ್ಮಕ್ಕಳು ಬಂದ್ರು, ಕೊನೆಗೂ ಅವ್ರು ಹಾಗೆ ಬದುಕಿ ಹಾಗೆ ಹೋಗ್ಬಿಡ್ತಾರೆ. ಅದು ಕೂಡ ಒಂದು ಅನುಭವ. ಅದಕ್ಕೆ ಹೇಳೋದು ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತಾರಲ್ವ. ಅಂದ್ರೆ ಆತ್ಮಕ್ಕೆ ಅದು ಹಾಗಂತ ಹೇಳಿ ಬದಲಾಗಬಾರದು ಅಂತಾನೂ ರೂಲ್ಸ್ ಇಲ್ಲ. ಆತ್ಮಕ್ಕೆ ಅದು ಸಾಕು ಅನ್ಸಿದ್ರೆ ಬದಲಾವಣೆಗೂ ಅವಕಾಶ ಇದೆ, ಅದು ಆಗ್ತದೆ. ಹಾ ನನ್ ದೊಡ್ಡ ಮಗ ಅದೇ ರೀತಿ ಇದ್ದಾನೆ ಸರ್. ಹ್ಮ್ ಅವನು ಸ್ಪೋರ್ಟ್ಸ್ ಅಲ್ಲಿ ಅಲ್ಲೂ ಏನು ಡೀಪ್ ಆಗಿ ಇನ್ವಾಲ್ವ್ ಆಗಲ್ಲ. ಎಜುಕೇಶನ್ ಅಲ್ಲೂ ನಾವ್ ಎಷ್ಟೇ ಕಿರ್ಚಾಡಿದ್ರು ಒದರಾಡಿದ್ರು ಕೂಡ ಬುಕ್ಸ್ ಇಡೋದಿಲ್ಲ ಸರ್. ಅರೆ ಬೇಜಾರು, ಏನಾದ್ರೂ ಸ್ವಲ್ಪ ಹೊತ್ತಿಗೆ ಬೇಜಾರು. ಸ್ವಲ್ಪ ಹೊತ್ತಿಗೆ ಅವ್ನ್ ಹೊಸದ್ ಬೇಕು. ಯಾವಾಗ್ಲೂ ಏನೋ ಹುಡುಕ್ತಿರ್ತಾನೆ, ಏನೋ ಮಾಡ್ತಿರ್ತಾನೆ, ಏನೋ ಒಂಥರ ಹಿಂಗೆ ಮಾಡ್ತಿರ್ತಾನೆ ಸರ್. ಅವ್ನ್ ಕೈ ಕಾಲು ಸುಮ್ನೆ ಕೂಡೋದಿಲ್ಲ. ಏನೋ ಲೆಕ್ಕ ಹಾಕಿರೋ ತರ ಹಿಂಗ್ ಮಾಡ್ತಿರ್ತಾನೆ ಸರ್. ಅದೇ ಎದ್ರಲ್ಲೂ ಇಂಟ್ರೆಸ್ಟ್ ತೋರಿಸಲ್, ಬರೀ ಬೇಜಾರು ಬೇಜಾರು ಅಂತ ಹೇಳ್ತಿರ್ತಾನೆ ಸರ್. 5th ಸ್ಟ್ಯಾಂಡರ್ಡ್ ಇದ್ದಾನೆ ಸರ್ ಅವ್ನು. ನಾವು ಏನ್ ಹೇಳಿದ್ರು ತಲೆಗೆ ಹಾಕೊಳ್ಳಲ್ಲ ಸರ್. 10 ಸಾರ್ತಿ ಒದ್ರದಾಗ 1 ಸಾರ್ತಿ ವಾಪಸ್ ನೋಡ್ತಾನೆ ಸರ್. ಹ್ಮ್ ಅದೇ ಏನಾಗ್ತದೆ, ನಾವು ಮಾಡೋದೇ ದೊಡ್ಡ ತಪ್ಪು ಅದು. ಸಣ್ಣ ಮಕ್ಕಳಲ್ಲೇ ಭಾರಿ ಮೊನ್ನೆ ಒಬ್ರು ಹೇಳ್ತಾ ಇದ್ರು, ಏನು ಅಂದ್ರೆ ಹಿಂದೆಲ್ಲ ಏನಾಗೋದು ಅಂದ್ರೆ ಹಿಂದೆಲ್ಲ ಏನಾಗೋದು ಅಂದ್ರೆ ಮನೆ ತುಂಬಾ ಮಕ್ಕಳು 7 8 9 10 ಜನ ಮಕ್ಕಳುಗಟ್ಲೆ ಅಲ್ವಾ. ಅವಾಗ ಯಾವ ಮಕ್ಕಳು ಹೆಂಗಿದಾರೆ ಅಂತ ಯಾರು ಅಬ್ಸರ್ವ್ ಮಾಡ್ತಿರ್ಲಿ, ಒಟ್ಟಿನಲ್ಲಿ ಅವ್ರಿಗೆ ಹೊಟ್ಟೆ ತುಂಬಿಸ್ಬೇಕಷ್ಟೇ. ಅದರಲ್ಲಿ ಕೆಲವೊಂದು ಪೋಲಿ ಆಗವು, ಕೆಲವೊಂದು ಆಡವು, ಕೆಲವೊಂದು ಓದವು, ಕೆಲವೊಂದು ಒಟ್ಟಿನಲ್ಲಿ ಅವ್ ಹೆಂಗೋ ಬೆಳೆದು ಅದ್ರಲ್ಲಿ ಯಾವುದೋ ಒಂದು ಶಾಣೆ ಇರೋದು, ಶಾರ್ಪ್ ಇರೋದು ಏನೋ ಆಗಿ ಮೇಲೆ ಹೋಗ್ಬಿಡೋದು, ಉಳ್ದವೆಲ್ಲ ಹಂಗೆ ಹಂಗೆ ಹಿಂಗು ಆಗಿ ಹೋಗಿ. ಅವಾಗ ಮಕ್ಕಳು ಅನ್ನೋದು ಸಮಸ್ಯೆ ಇರ್ಲಿಲ್ಲ ಯಾರಿಗೂ. ಆದ್ರೆ ಯಾಕಂದ್ರೆ ಬೇಕಾದಷ್ಟು ಮಕ್ಕಳು ಇರೋವು ಯಾವ ಒಟ್ಟಿನಲ್ಲಿ
ಹೆಂಗ ಬೆಳೆದ್ ಹೋದ್ರೆ ಸಾಕು ಅನ್ನೋ ಕಾನ್ಸೆಪ್ಟ್ ಇತ್ತು. ಈಗ ಹಾಗಲ್ಲ. ಇರೋದೇ ಒಂದಿರ್ತದೆ, ಜಾಸ್ತಿ ಅಂದ್ರೆ ಎರಡು ಇರ್ತದೆ. ಇರೋದು ಒಂದಿರ್ತದೆ, ಇರೋ ಜಾಸ್ತಿ ಅಂದ್ರೆ ಎರಡು ಇರ್ತದೆ. ನೀವು ಹಿಂದೆ 9-10 ಇರ್ತಿದ್ವು. 10 ಮಕ್ಕಳಿದ್ರೆ 10 ಕೂಡ 10ರಲ್ಲಿ ವೆರೈಟಿ ಇರ್ತಿದ್ರು. ಒಬ್ಬರಿಗೆ ಸಂಗೀತದಲ್ಲಿ ಇಷ್ಟ, ಅವನು ಸಂಗೀತಗಾರನಾದ. ಒಬ್ಬನಿಗೆ ನಾಟಕದಲ್ಲಿ ಇಷ್ಟ, ಒಬ್ಬ ನಾಟಕಗಾರನಾದ. ಒಬ್ಬನಿಗೆ ಸ್ಪೋರ್ಟ್ಸ್ ಅಲ್ಲಿ ಇಷ್ಟ, ಅವನು ಸ್ಪೋರ್ಟ್ಸ್ ಮ್ಯಾನ್ ಆದ. ಒಬ್ಬನಿಗೆ ಎಜುಕೇಶನ್ ಇಷ್ಟ, ಅವನು ಓದಿ ಏನೋ PhD ಮಾಡಿ ಇನ್ನೇನೋ IAS KS ಮಾಡ್ಕೊಂಡು ಹೋದ. ಒಬ್ಬನಿಗೆ ರೈತ ಇಷ್ಟ, ಏನು ಮಾಡ್ಲಿಲ್ಲ, ಒಬ್ಬನಿಗೆ ರೈತ ಆದ. ಮನೆ ಕೆಲ್ಸಕ್ಕೆ ಒಬ್ಬ ಬೇಕಾಗಿತ್ತು, ಅದನ್ನು ಅಸೆಪ್ಟ್ ಮಾಡಿದ್ವಿ. ಈಗ ಹಂಗಲ್ಲ. ಇರೋದೇ ಒಂದಿರ್ತದೆ, ಇಲ್ಲ ಎರಡಿರ್ತದೆ. ಎಲ್ಲವನ್ನು ಅದರಲ್ಲೇ ಅವನೇ ಸಂಗೀತಗಾರನೂ ಆಗ್ಬೇಕು, ಅವನ್ ನಾಟಕಗಾರನೂ ಆಗ್ಬೇಕು, ಅವನೇ ಈಜಬೇಕು, ಅವನು ಕರಾಟೆ ಮಾಡ್ಬೇಕು, ಎಲ್ಲದೂ ಮಾಡ್ಬೇಕು ಅವನು. ಕೊನೆಗೆ ಅವನು ಏನು ಮಾಡಲ್ಲ, ಯಾವುದೂ ಆಗಲ್ಲ. ಅವನು ಎಲ್ಲದನ್ನು ಕಲಿಸ್ತೀವಿ ಅವನಿಗೆ, ಎಲ್ಲ ಟ್ರೈನಿಂಗ್ ಇರ್ತದೆ ಅಲ್ವಾ. ಸ್ಕೂಲಲ್ಲಿ ಏನಿಲ್ಲ ಹೇಳ್ರಿ, ಕರಾಟೆ ಇರ್ತದೆ, ಸ್ವಿಮ್ಮಿಂಗ್ ಇರ್ತದೆ, ಸ್ಪೋರ್ಟ್ಸ್ ಇರ್ತದೆ, ಎಲ್ಲ ಇರ್ತದೆ. ಅದು ಯಾವುದನ್ನ ಕಲಿಬೇಕದು. 10 ಗುಂಡಿ ಹೊಡಿತಾಕ 10 ಕಡೆ 10 ಗುಂಡಿ ಹೊಡೆದ್ರೆ ಯಾವ ಗುಂಡಿಲೂ ನೀರು ಬರಲ್ಲ. ಅದೇ ಒಂದೇ ಕಡೆ ನೀವು ಅದೇ 10 ಗುಂಡಿ ಹೊಡೆಯೋದನ್ನ ಒಂದೇ ಕಡೆ ಗುಂಡಿ ತೆಗೆದ್ರೆ ಅದು ದೊಡ್ಡ ಗುಂಡಿ ಆಗ್ತದೆ, ನೀರು ಬರ್ತದೆ. ನೀವು 10 ಕಡೆ ಹೋಗಿ 10 ಫೋಕಸ್ ಮಾಡಿದ್ರೆ ಆ ಸಣ್ಣ ಮಕ್ಕಳು ಬೆಳೆದಿರಲ್ಲ, ಬುದ್ಧಿ ಬೆಳವಣಿಗೆ ಇರಲ್ಲ, ಇನ್ನು ಆ ಹಂತಕ್ಕೆ ಬರ್ಬೇಕಲ್ವಾ ಅವರು. ಅಂದ್ರೆ ಇವ್ರಿಗೆ ಅನಿವಾರ್ಯತೆ ಅದು ಇರೋದು ಒಂದೈತಿ, ಅದನ್ನ ಏನಾದ್ರೂ ಮಾಡಿ ಜೀನಿಯಸ್ ಮಾಡ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಅಲ್ವಾ. ಬಟ್ ಹಿಂದೆ ಹಂಗಿರ್ಲಿಲ್ಲ, ಒಂದಿಲ್ಲ ಎರಡಿಲ್ಲ. ಹಂಗಾಗಿ ಟೆನ್ಷನ್ ಅಂದ್ರೆ ನಾವು ಅವರ ವಯಸ್ಸಿಗೂ ಮೀರಿದ ಎಕ್ಸ್ಪೆಕ್ಟೇಷನ್ಗಳನ್ನ ಮಾಡ್ತಾ ಹೋಗ್ತೀವಿ ಅಲ್ವಾ. ಆಗಿನ ಬುದ್ಧಿ ಬೆಳವಣಿಗೆ ಇರಲ್ಲ. ಮಕ್ಕಳು ತಮಾಷೆ ಮಾಡದೆ, ಮಕ್ಕಳ ಮನಸ್ಸು ಚಂಚಲ ಇಲ್ಲದೆ, ಮಕ್ಕಳು ಆಟ ಆಡದೆ, ಚೀರದೆ, ಕುಣಿದೆ, ಮತ್ತೆ ಇನ್ಯಾರು ಮಾಡ್ಬೇಕು. ನಾವು ಮಾಡಿದ್ರೆ ಏನಾಗ್ತದೆ, ಮೆಂಟಲ್ ಹಾಸ್ಪಿಟ್ಲಿಗೆ ಸೇರಿಸ್ತವೆ ಅಲ್ವಾ. ಮಕ್ಕಳು ಆಡ್ಬೇಕು, ಅವ್ರು ಹಾರ್ಬೇಕು, ಕುಣಿಬೇಕು, ಬೀಳಬೇಕು, ಏಳಬೇಕು. ಅವಾಗ ಅವರಲ್ಲಿ ಬೆಳವಣಿಗೆ, ಪ್ರತಿಯೊಂದು ಹಾರ್ಮೋನ್ ಚೇಂಜ್ ಆಗ್ತಾ ಇರ್ತದೆ, ದೇಹ ಬೆಳವಣಿಗೆ ಆಗ್ತಾ ಇರ್ತದೆ, ನರ್ವಸ್ ಸಿಸ್ಟಮ್ ಚೇಂಜ್ ಆಗ್ತಾ ಇರ್ತದೆ, ಬುದ್ಧಿ ಮನಸ್ಸು ಇನ್ನೂ ಪರಿಪಕ್ವ ಆಗ್ತಾ ಇರ್ತದೆ. ಎಲ್ಲವನ್ನು ನಾವು ಒಂದೇ ಸರಿ ಹೋಗಿ ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು, ಸೂಕ್ಷ್ಮವಾಗಿ ಗಮನಿಸ್ತಾ ಇರಬೇಕು. ಹೇರಿಕೆ ಮಾಡಬಾರ್ದು, ಪ್ರೆಷರ್ ಹಾಕಬಾರ್ದು. ಅವರಿಗೆ ಯಾವುದರಲ್ಲಿ ಆಸಕ್ತಿ ಇದೆ, ಯಾವುದರಲ್ಲಿ ಆಸಕ್ತಿ ತೋರಿಸ್ತಾ ಇದ್ದಾರೆ, ಆ ರೂಪದಲ್ಲೇ ಹೋಗಿ ನಾವು ಮೊದಲು ಬೆಲ್ಲ ಕೊಟ್ಟು ಮಾತ್ರ ನಿಲ್ಲಿಸ್ಬೇಕು. ಅರ್ಥ ಆಯ್ತು. ಚಾಕ್ಲೇಟ್ ಕೊಟ್ಟು ಮೊನ್ನೆ ಒಂದು ಇದರಲ್ಲಿ ನೋಡಿದೆ. ಅಂದ್ರೆ ನಾವು ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇದೀವಿ, ಎಷ್ಟು ಸುಲಭ ಇದೆ ಮಕ್ಕಳಿಗೆ ಕಲಿಸೋದು ಅಂತ. ಅದ್ರಲ್ಲಿ ಏನ್ ಮಾಡ್ತಾರೆ ಗೊತ್ತು, ಬಹಳ ಅದೇ ನೋಡ್ತೀನಿ, ಮತ್ತೆ ಸಿಕ್ಕರೆ ಹಾಕ್ತೀನಿ. ಒಂದು ಸಣ್ಣ ಈ ತರ ಒಂದು ಈ ಔಷಧಿ ಬಾಟಲಿ ಇರ್ತದಲ್ಲ, ಮುಚ್ಚಳ ಇರ್ತದೆ ನೋಡಿ ಮೇಲೆ, ಆ ಮಿಲಿ ಅಂತ ಇರ್ತದಲ್ಲ, ಸಿರಪ್ ಹಾಕ್ತಿವಲ್ಲ ಮಕ್ಕಳಿಗೆ. ಅದರಲ್ಲಿ ಆ ಪಾಪು ಸಿರಪ್ ಕುಡಿಯಲ್ಲ. ಅದು ಅದು ಚೈನೀಸ್ ವಿಡಿಯೋ. ಅದು ಸಿರಪ್ ಕುಡಿಯಲ್ಲ, ಅದಕ್ಕೆ ಕೈ ಇರ್ತದಲ್ವಾ. ಹಾ, ಅದಕ್ಕೆ ಏನ್ ಮಾಡಿರ್ತಾರೆ, ಇದರಲ್ಲಿ ಒಂದು ಪೆಪ್ಸಿ ತರ ಒಂದು ಜ್ಯೂಸ್ ಏನೋ ಹಾಕಿರ್ತಾರೆ, ಅದನ್ನು ಮುಚ್ಚಿರ್ತಾರೆ. ಅದ್ರ ಮೇಲೆ ಒಂದು ಬಾಕ್ಸ್ ಏನೋ ಮುಚ್ಚಿರ್ತಾರೆ. ಅಪ್ಪ ಮಗಳು ಕುತ್ಕೊಂಡಿರ್ತಾರೆ. ಅದಿನ್ನು ಸಣ್ಣ ಹುಡುಗಿ ಪಾಪ. ಹಾ, ಅದಕ್ಕೆ ಅವ್ರ ಅಮ್ಮ ಬಾಕ್ಸ್ ತೆಗಿತಾಳೆ. ತೆಗೆದ ತಕ್ಷಣ ಯಾರು ಫಸ್ಟ್ ಕೈ ಹಾಕಿ ಕುಡಿತಾರೋ ಅವ್ರಿಗೆ ಅದು ಅಂತ. ಆಯ್ತಾ. ಫಸ್ಟ್ 2 ಸಾರಿ ಅವ್ರ ಅಪ್ಪನೇ ಕುಡಿದು ಬಿಡ್ತಾನೆ, ತೆಗೆದು ಅಲ್ಲಿ ಅದು 2 ಸಾರಿ ಕುಡಿದಾಗ ಅದು ಬರೀ ಜ್ಯೂಸ್ ಇರ್ತದೆ. 3ನೇ ಸಾರಿ ಸಿರಪ್ ಹಾಕಿರ್ತಾಳೆ ಅವ್ರಮ್ಮ. ಅರ್ಥ ಆಯ್ತಲ್ಲ. ಈಗ ಅವ್ರಪ್ಪ ಕೈ ಹಾಕ್ತಾನೆ, ಆದ್ರೆ ಆ ಮಗಳಿಗಿಂತ ಸ್ಪೀಡ್ ಕೈ ಹಾಕಲ್ಲ ಅವನು. ಮಗಳು ಅದಕ್ಕಿಂತ ಸ್ಪೀಡ್ ಕೈ ಹಾಕಿ ಕೊಡ್ತು ಬಿಡ್ತಾಳೆ. ಅರ್ಥ ಆಯ್ತಲ್ಲ. ಆಮೇಲೆ ಮಕ್ಕ ಹಿಂಗೆ ತಿನ್ನಿಸ್ತಾಳ ಅವಳು. ಚೆನ್ನಾಗಿದೆ ಅದು ಕಾನ್ಸೆಪ್ಟ್. ನಾ ಹೇಳಿದ ಅರ್ಥ ಆಯ್ತಲ್ಲ. ಅಂದ್ರೆ ನೀವು ಮಕ್ಕಳಿಗೆ ಹಾಗೆ ಸಿರಪ್ ಕುಡ್ಸಕ್ ಹೋದ್ರೆ ಕುಡಿಯಲ್ಲ. ಅದನ್ನ ನಾವು ಹೆಂಗೆ ಅವರಿಗೆ ಒಳಗ್ ಹಾಕ್ತಿವಿ, ಹೆಂಗೆ ನಾವು ಅಂದ್ರೆ ಅದು ನಮ್ಮ ಕೈಯಲ್ಲಿ ಇರ್ತದೆ. ಅಂದ್ರೆ ಅದನ್ನ ಆಟವಾಗಿ, ಅದನ್ನೇ ಕಲಿ ನಲಿ ಇದೆಲ್ಲ ಕಾನ್ಸೆಪ್ಟ್ ಬಂದಿರೋದೇ ಹಾಗೆ. ಅವರಿಗೆ ಹೆಂಗೆ ಆಸಕ್ತಿ ಇದೆ ಆ ಮೂಲಕನೇ ಅದನ್ನ ಹೇಳ್ಕೊಡ್ಬೇಕು ಅಲ್ವಾ. ಆ ಆ ರೀತಿ ಅವರಿಗೆ ನಾಲೆಡ್ಜ್ ಅನ್ನ. ಮೊನ್ನೆ ಒಂದು ಇದಿತ್ತು ಬಹಳ ಚೆನ್ನಾಗಿತ್ತು, ಬುದ್ಧನ ಕಥೆ. ಬುದ್ಧ ಏನ್ ಮಾಡಿದ, ಒಬ್ಬನು ಪಾಪ ಇಡೀ ಬಹಳ ಸಾಧನೆ ಮಾಡ್ಬೇಕು ಅಂತ ಬಂದ. ಏನ್ ಮಾಡೋದು, ದೊಡ್ಡ ಶಿಖಾಮಣಿ ಅಂದ್ರೆ ದೊಡ್ಡ ಶಿಖಾಮಣಿ. ಎಷ್ಟು ದೊಡ್ಡ ಅಂದ್ರೆ ಒಂದು ಶ್ಲೋಕ ಹೇಳ್ಕೊಟ್ರು ಕೂಡ ಅದನ್ನ 10 ಸಾರಿ ಅಲ್ಲ 100 ಸಾರಿ ಪಠನೆ ಮಾಡಿದ್ರು ಅದು ನೆನಪಿರಲ್ಲ, ಅಷ್ಟು ದೊಡ್ಡ ಪಾಪ. ಆದ್ರೆ ಪಾಪ ಏನೋ ಒಂದು ಆಸೆ ಇದೆ ಅವನಿಗೆ, ನಾನು ಬುದ್ಧನ ಹಾಗೆ ಸಾಧನೆ ಮಾಡ್ಬೇಕು ಅಂತ ಬಹಳ ಆಸೆ. ಅದನ್ನ ಭಾರಿ ಪ್ರಯತ್ನ ಮಾಡಿದ. ಬಹಳ ಬೇಜಾರಾತ ಅವನಿಗೆ. ಛೇ, ಇಷ್ಟು ದಿವಸ ಬಂದು ಇಷ್ಟು ಸಾಧನೆ ಮಾಡಿ ಇಷ್ಟೆಲ್ಲ ಮಾಡಿದ್ರು ಒಂದು ಶ್ಲೋಕ ಕಲಿಯಕ್ ಆಗ್ತಿಲ್ಲ, ನನಗೆ ನೆನಪಿಟ್ಕೊಳಕ್ ಆಗ್ತಿಲ್ಲ.
ಇಷ್ಟು ದಡ್ಡ ಇದ್ದೀನಿ, ಸುಮ್ಮನೆ ನಾನು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ, ಪಾಪ ಬುದ್ಧನಿಗೂ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಅವನು ಪಾಪ ಮನೆ ಬಿಟ್ಟು ಹೋಗ್ಬಿಟ್ಟ. ಅಲ್ಲ ಸಾರಿ, ಅವರ ಒಂದು ಸಂಘ ಅಂದ್ರೆ ಸಂಗಮ್ ಅಂತ ಕರಿತಾ ಇದ್ರು, ಸಂಘ. ಹಿಂದೆ ಆ ಒಂದು ಸನ್ಯಾಸಿಗಳ ಗುಂಪೇನಿತ್ತು ಅದನ್ನು ಬಿಟ್ಟು ಹೋಗ್ತಾನೆ ಅವನು. ಹೋಗಿ ಹ್ಮ್ ಹೋಗಿ ಸೇರ್ಕೊಳ್ತಾನೆ. ಎಲ್ಲಿ? ಮನೆಗೆ ಹೋಗ್ಬಿಡ್ತಾನೆ. ಆದ್ರೆ ಬುದ್ಧ, ಅವನು ಮನೆಗೆ ಹೋಗೋಕ್ಕಿಂತ ಮುಂಚೆನೆ ಬುದ್ಧ ಮನೆಗೆ ಹೋಗಿದ್ದಂತೆ. ಅದನ್ನ ನೋಡಿ ಅವನಿಗೆ ಬಹಳ ಬೇಜಾರಾಗ್ಬಿಡ್ತು. ಇವು ನನಗೋಸ್ಕರ ಬುದ್ಧ ಮೊದಲೇ ಬಂದಿದ್ದಾನಲ್ವ ಅಂತ ಹೇಳಿ ಕೊನೆಗೆ ಅವನು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಕೇಳ್ತಾನೆ, ಅಲ್ಲ ಯಾಕಪ್ಪ ಬಂದೆ ನೀನು? ಇಲ್ಲ ನನಗೆ ಹೀಗಾಯ್ತು, ನನಗೆ ಒಂದು ಶ್ಲೋಕ ನೆನ್ಪಿಟ್ಕೊಳಕ್ ಆಗ್ತಾ ಇಲ್ಲ, ಓದಿದ್ದ ಅರ್ಥ ಆಗ್ತಾ ಇಲ್ಲ, ತಲೆಗೆ ಹೋಗ್ತಾ ಇಲ್ಲ, ನಿಮ್ಮ ಜ್ಞಾನ ಆ ಭಂಡಾರನ ತಿಳ್ಕೊಳ್ಬೇಕಂತ ನಾನು ಎಷ್ಟು ಪ್ರಯತ್ನ ಮಾಡಿದ್ರು ನನಗೆ ತಲೆಗೇ ಹೋಗ್ತಾ ಇಲ್ಲ, ಅಷ್ಟು ದಡ್ಡ ಇದ್ದೀನಿ ನಾನು, ಏನ್ ಮಾಡೋದು? ಅದಕ್ಕೆ ಅಷ್ಟಕ್ಕೆ ನೀನು ಬಿಟ್ಟು ಬಂದ್ಬಿಟ್ಟೇನಪ್ಪ ಅಂತ ಹೇಳಿ ಬುದ್ಧ ಮತ್ತೆ ಅವನ ಕರ್ಕೊಂಡು ಬರ್ತಾನೆ. ನಾನ್ ಹೇಳ್ಕೊಡ್ತೀನಿ ಬಾ ಅಂತೇಳಿ. ಬಹಳ ಖುಷಿ ಆಯ್ತು. ನಿಜವಾಗ್ಲೂ ಅವನಿಗೆ ವಾಪಸ್ ಬರ್ಬೇಕಂತ ಆಸಕ್ತಿ ಇಲ್ಲ. ಆದ್ರೆ ಏನ್ ಮಾಡೋದು, ಅವನಿಗೆ ನೋವು ಆಗ್ತಾ ಇದೆ, ಏನ್ ಮಾಡಿದ್ರು ಆಗ್ತಾ ಇಲ್ಲಲ್ಲ ಅಂತ ವಾಪಸ್ ಹೋದ. ವಾಪಸ್ ಹೋಗಿ ಅದಕ್ಕೆ ಅವನಿಗೆ ಒಂದು ಕೆಲಸ ಕೊಟ್ಟ. ಏನು ಅಂದ್ರೆ ಒಂದು ಬಿಳಿ ಬಟ್ಟೆ ಕೊಟ್ಟ ಬುದ್ಧ. ಬಿಳಿ ಬಟ್ಟೆ ಕೊಟ್ಟು, ನೋಡು ನೀನ್ ಏನ್ ಮಾಡ್ಬೇಕು ಅಂತಂದ್ರೆ ನಿನ್ ಕೈಯಲ್ಲೇ ಇಟ್ಕೋಬೇಕು. ಕೈಯಲ್ಲಿ ಇಟ್ಕೊಂಡು ಇದು ನಿನಗೆ ಯಾವುದಕ್ಕೆಲ್ಲ ಬಳಸ್ಕೊಳ್ಬೇಕಂತ ಅನಿಸ್ತದೆ ಅದಕ್ಕೆಲ್ಲ ಬಳಸ್ಕೋಬೇಕು. ಕೈ ಆದ್ರೂ ಉಜ್ಕೋ, ಮೈ ಆದ್ರೂ ಉಜ್ಕೋ, ಆದ್ರೆ ಯಾವುದೇ ಕಾರಣಕ್ಕೂ ಅದು ಕೊಳೆ ಆಗ್ಬಾರ್ದು. ನಾನು ಯಾವಾಗ ಬಂದು ಕೇಳಿದ್ರು ಅದು ನಾನು ಇವಾಗ ಎಷ್ಟು ಕ್ಲೀನ್ ಆಗಿ ಕೊಟ್ಟಿದ್ದೀನೋ ಅಷ್ಟೇ ಕ್ಲೀನ್ ಇರ್ಬೇಕು. ಹಾಗಂತ ನೀನು ನಾನು ಸುಮ್ಮನೆ ಇಟ್ಕೊಂಡು ಮಡಿಚಿ ಜೋಬಲ್ ಹಾಕೊಳ್ಳೋಂಗಿಲ್ಲ. ನಿನಗೆ ಏನಕ್ಕೆಲ್ಲ ಬಳಕೆಗೆ ಬೇಕೋ ಅದೆಲ್ಲ ಬಳಕೆಗೂ ಆ ಬಟ್ಟೆಯನ್ನೇ ಉಪಯೋಗಿಸ್ಬೇಕು. ಒಂದು ವೈಟ್ ದೊಡ್ಡ ಶಾಲ್ ಅನ್ಕೊಳ್ಳಿ, ಫುಲ್ಲು ಶುಭ್ರವಾದ ವೈಟ್ ಬಟ್ಟೆ. ಆದ್ರೆ ನಿನ್ನೆಲ್ಲ ಕೆಲಸಗಳಿಗೆ ಇದೇ ಬಟ್ಟೆಯನ್ನು ಉಪಯೋಗಿಸ್ಬೇಕು. ಆದ್ರೆ ಕಂಡೀಷನ್ ಏನು ಅಂದ್ರೆ, ನಾನು ಯಾವಾಗ ಎಷ್ಟು ವರ್ಷ ಎಷ್ಟು ದಿನ ಆದ್ಮೇಲೆ ಬಂದು ಕೇಳಿದ್ರು ಅದು ಇದೇ ಬಣ್ಣದಲ್ಲೇ ಇರಬೇಕು. ಇದು ನಿನಗೆ ಟಾಸ್ಕ್. ಆಯ್ತು, ಆ ಬುದ್ಧ ಹೇಳಿದ್ದಾನಲ್ವ, ಬಹಳ ಖುಷಿ ಆಯ್ತು. ಅದಕ್ಕೆ ಅವನು ಯೋಚನೆ ಮಾಡಿದ. ಒಂದು ದಿನ ಅವನ್ನೆಲ್ಲ ಬಳಸಿದ, ಮುಖ ಒರೆಸ್ಕೊಂಡ, ಮೈ ಕೈ ಎಲ್ಲ ಒರೆಸ್ಕೊಂಡ, ಅಥವಾ ಸುತ್ತಕೊಂಡಿದ್ದ. ಆದ್ರೆ ಕೊಳೆ ಆಗ್ಬಿಡ್ತು. ಏನ್ ಮಾಡಿದ? ಅಯ್ಯೋ, ಬುದ್ಧ ಹೇಳಿದ ಶುದ್ಧವಾಗಿ ಇಟ್ಕೊಳ್ಬೇಕು ಅಂತ, ಕೊಳೆ ಆಗ್ಬಿಡ್ತಲ್ವ. ಅದಕ್ಕೆ ಓಡಿ ಹೋದ. ಹೋಗಿ ಚೆನ್ನಾಗಿ ತೊಳೆದು ಒಣಗಿಸಿದ ಅವನು. ಮತ್ತೆ ಮತ್ತೆ ಬಳಸ್ಲಿಕ್ಕೆ ಹಿಡಿದ. ಮತ್ತೆ ಕೊಳೆ ಆಗ್ಲಿಕ್ಕೆ ಹಿಡಿತು. ನಿರಂತರವಾಗಿ ದಿನ ಬಳಸ್ತಾ ಇದ್ದ, ಕೊಳೆ ಆಗ್ತಿತ್ತು. ಕೊಳೆ ಆದ ತಕ್ಷಣ ಮತ್ತೆ ಹೋಗಿ ತೊಳಿತಾ ಇದ್ದ. ಕೊಳೆ ಆಗ್ತಾ ಇತ್ತು, ಮತ್ತೆ ಹೋಗಿ ತೊಳಿತಾ ಇದ್ದ. ಕೊಳೆ ಆಗ್ತಿತ್ತು, ಮತ್ತೆ ತೊಳಿತಾ ಇದ್ದ. ಮಾಡ್ತಾ 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 ಧ್ಯಾನಕ್ಕೆ ಕೂತಿದ್ದಾನೆ. ಒಂದು ದಿವಸ ಧ್ಯಾನಕ್ಕೆ ಕೂತಾಗ ಅವನಿಗೆ ಅನಿಸ್ತು, ಬುದ್ಧ ಯಾಕೆ ನಮಗೆ ಹೀಗೆ ಹೇಳಿದ? ಇದ್ರಲ್ಲಿ ಏನೋ ಇದೆ. ನಮ್ಮ ಜೀವನವು ಹಾಗೆ ಅಲ್ವ. ನಾವು ಕರ್ಮಗಳನ್ನ ನಿರಂತರವಾಗಿ ಮಾಡ್ತಾನೆ ಇರ್ತೀವಿ. ಕರ್ಮ ಮಾಡೋದು ಏನು? ಆ ಬಟ್ಟೆಯನ್ನು ಒರೆಸ್ಕೊಳ್ಳೋದು ಒಂದು ಕರ್ಮ ಅಲ್ವ. ಅದರಲ್ಲಿ ನಾವೆಲ್ಲ ಕರ್ಮಗಳನ್ನು, ನನ್ನ ಎಲ್ಲ ಕರ್ಮಗಳನ್ನು ಅದರಲ್ಲಿ ಬಟ್ಟೆಯಲ್ಲಿ ಮಾಡ್ಕೊತಾ ಇದ್ದೀನಿ. ಆ ಕರ್ಮ ಮಾಡಿದಾಗ ಏನಾಗ್ತದೆ? ಕೊಳೆ ಅಂಟಿಕೊಳ್ತಾ ಇದ್ದೀವಿ. ಆ ಕೊಳೆ ಅಂಟಿಕೊಂಡಾಗೆಲ್ಲ ಏನ್ ಮಾಡ್ಬೇಕು ನಾವು? ನಾ ಏನ್ ಮಾಡ್ತಾ ಇದ್ದೀನಿ? ತೊಳಿತಾ ಇದ್ದೀನಿ. ಅದನ್ನು ತೊಳಿತಾ ಇದ್ದೀನಿ, ಮತ್ತೆ ಮತ್ತೆ ತೊಳಿತಾ ಇದ್ದೀನಿ. ತೊಳೆದಾಗೆಲ್ಲ ಏನಾಗ್ತದೆ? ಮನಸ್ಸು ಶುದ್ಧ ಆಗ್ತದೆ. ಇದೇ ಅಲ್ವ ಸಾರ, ತತ್ವ ಸಾರ ಇರೋದು. ಅಂದ್ರೆ ಬುದ್ಧ ಇದನ್ನ ನನಗೆ ಅರ್ಥ ಮಾಡಿಸ್ಕೊಳ್ಳಿಕ್ಕೆ ಇಷ್ಟು ದಿವಸ ಇದನ್ನ ಹೇಳಿದ. ಇದು ನನಗೆ ಓದಿ ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ. ಆದ್ರೆ ಬುದ್ಧ ಒಂದು ಟಾಸ್ಕ್ ಕೊಟ್ಟ. ಆ ಟಾಸ್ಕ್ ಇಂದ ನನಗೆ ಅರ್ಥ ಆಯ್ತು ಕೊನೆಗೆ. ಆ ಆ ಜ್ಞಾನ ಅವನಿಗೆ ಬಂತಲ್ಲ. ನಮ್ಮನ್ನು ನಾವು ಪ್ರತಿನಿತ್ಯ ಶುದ್ಧ ಮಾಡ್ಕೊಳ್ತಾ ಇರಬೇಕು, ಪ್ರತಿನಿತ್ಯ ಶೋಧನೆ ಮಾಡ್ಕೊಳ್ತಾ ಇರಬೇಕು. ಆಗ ನಮ್ಮ ಆತ್ಮ ಬೆಳೀತಾ ಹೋಗ್ತದೆ, ಆಧ್ಯಾತ್ಮಿಕವಾಗಿ ಸಾಧನೆ ಆಗ್ತಾ ಹೋಗ್ತದೆ ಅನ್ನೋದು ಅವನು ತಿಳ್ಕೊಂಡ. ದೊಡ್ಡ ಬೌದ್ಧ ಭಿಕ್ಷುವಾದವನು ಮುಂದೆ ಬುದ್ಧನು. ಹಾಗೆ ನಮಗೆ ಅವರಿಗೆ ಹೇಗೆ ತಿಳಿಸಿದ್ರೆ ತಲೆಗೆ ಹೋಗ್ತದೆ ಅನ್ನುವ ಇದು ಗೊತ್ತಿಲ್ಲ, ಟೆಕ್ನಿಕ್ ಗೊತ್ತಿಲ್ಲ. ಅದನ್ನ ನಾವು ಪ್ರಯತ್ನ ಮಾಡ್ಬೇಕು. ಕರೆಕ್ಟ್ ಮೇಡಮ್? ಹೌದು ಸರ್. ಅವನ ಹೆಸರು ಸಿದ್ಧಾರ್ಥ ಸರ್, ನನ್ನ ಮಗನ ಹೆಸರು. ಅವನಿಗೆ ನಾನು ಅವಾಗ ಅವಾಗ ಹೇಳ್ತಿರ್ತೀನಿ, ನಿನಗೆ ಬೋಧಿ ವೃಕ್ಷ ಯಾವಾಗ ಸಿಗುತ್ತೋ ಅವಾಗ ನೀನ್ ಬುದ್ಧ ಆಗ್ತೀಯ ಅಂತೇಳಿ. ಬಟ್ ಅವನು ಧ್ಯಾನ ಏನ್ ಮಾಡ್ತಾನೆ ಅಂದ್ರೆ ಸರ್, ಒಂದಿನ ಅವನಾಗ್ಲೇ ಬಂದ್ ಮಾಡ್ತಾನೆ, ಮತ್ತೆ 2 ದಿನ ಬಿಡ್ತಾನೆ. ಅವನೇ ಪಿರಮಿಡ್ ಕೆಳಗಡೆ ಬಂದ್ ಕೂತ್ಕೋತಾನೆ. ಅವನಿಗೆ ಸ್ಕೂಲಲ್ಲಿ ಏನೋ ಒಂದು ಆಗ್ಬೇಕಿರುತ್ತೆ, ಅದನ್ನ ಅನ್ಕೊಂಡು ಕೂಡ್ತಾನೆ ಸರ್ ಇಲ್ಲಿ. ಅವತ್ತದು ಆಗಿರುತ್ತೆ ಅವನಿಗೆ. ಮತ್ತೆ ಅವನಿಗೆ ಗೊತ್ತಿದೆ ಸರ್ ಪಿರಮಿಡ್ ಶಕ್ತಿ. ಅಮ್ಮ ಅದ್ರ ಕೆಳಗಡೆ ಕೂತ್ಕೊಂಡು ಏನ್ ಅನ್ಕೊಂಡ್ರು ಆಗತ್ತೆ ಅಂತ ಹೇಳ್ತಾನೆ, ಮತ್ತೆ ಬರೋದಿಲ್ಲ ಸರ್ ಈ ಕಡೆ. ಅದೇ ಹೇಳಿನಲ್ವಾ, ಮಕ್ಕಳು ನಾವೇ ಮಾಡಲ್ಲ, ಎಷ್ಟೋ ತಪ್ಪುಗಳನ್ನು ಮಾಡ್ತೀವಿ, ನಾವೇ ಎಷ್ಟೋ ನೆಪ ಹೇಳ್ತೀವಿ. ಸಣ್ಣ ಮಕ್ಕಳ ಬಗ್ಗೆನೇ ಹೀಗೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ಗಳನ್ನು